ನವಭಾರತ್ ನೆಟ್ವರ್ಕ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಸಂದರ್ಶನವು ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲಿರಲಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಆರ್ಎಸ್ ಪಕ್ಷದ ಸಂಸ್ಥಾಪಕರು ಹಾಗೂ ಕೆಆರ್ಎಸ್ ಪಕ್ಷದ ಗೌರವಾಧ್ಯಕ್ಷರಾಗಿರುವಂತಹ ರವಿಕೃಷ್ಣ ರೆಡ್ಡಿ ಅವರು. ಸರ್, ನಿಮಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಮಸ್ಕಾರ. ರವಿಕೃಷ್ಣ ರೆಡ್ಡಿ ಅಂದರೆ ಯಾರು? ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡಿಕೊಳ್ಳಿ. ವೀಕ್ಷಕರಿಗೆ ಈಗಾಗಲೇ ಬಹುಶಃ ನನ್ನ ಪರಿಚಯ ಇರುತ್ತೆ, ಯಾಕಂದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಡಿಜಿಟಲ್ ಮೀಡಿಯಾದಲ್ಲಿ, ಟಿ ವಿ ಇದರಲ್ಲಿ ಕಳೆದ 7-8 ವರ್ಷಗಳಿಂದ ನನ್ನನ್ನು ನೋಡ್ಕೊಂಡು ಬಂದಿದ್ದಾರೆ ಅಂತ ನಾನು ಭಾವಿಸ್ತೀನಿ. ರಾಜ್ಯದಲ್ಲಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಪ್ರಜ್ಞೆ ಇರುವಂತಹ ಆ ವಿಚಾರಗಳನ್ನ ಗಮನಿಸ್ತಿರುವಂಥವ್ರಿಗೆ ರವಿಕೃಷ್ಣ ರೆಡ್ಡಿ ಇವತ್ತು ಒಂದು ಜನಪರ ಪ್ರಾದೇಶಿಕ ಪಕ್ಷ ಆಗಿರುವಂತಹ ಮೌಲ್ಯಾಧಾರಿತ ರಾಜಕಾರಣವನ್ನು ಮಾಡ್ತಾ ಇರುವಂತಹ KRS ಪಕ್ಷದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷರಾಗಿದ್ದರು. ಅವರೀಗ ಗೌರವಾಧ್ಯಕ್ಷರಾಗಿದ್ದಾರೆ. ಎಲ್ಲ ಇವತ್ತಿನ ಸ್ಥಾಪಿತ ಪಕ್ಷಗಳೇನಿವೆ ಕರ್ನಾಟಕದಲ್ಲಿ ನಾವು JCB ಅಂತೀವಿ, JDS, ಕಾಂಗ್ರೆಸ್, BJP. ಹೇಗೆ JCB ನೆಲ ಬಗೆಯುತ್ತೋ ಆ ಥರಕ್ಕೆ ಇವರು ಜನರ ಬದುಕನ್ನು ಬಗೆಯುವಂಥವ್ರು ಅಂತೇಳಿ ನಾನೇ ಅದಕ್ಕೆ ನಾಮಕರಣ ಮಾಡಿರುವಂಥದ್ದು. ಸೊ ಈ JCB ಪಕ್ಷಗಳಿಗೆ ವ್ಯತಿರಿಕ್ತವಾಗಿ ಒಂದು ಜನಪರವಾದ ಜನರ ಮಾಲೀಕತ್ವದಲ್ಲಿರುವಂಥ ಒಂದು ರಾಜಕೀಯ ಪಕ್ಷ, ಒಂದು ಪರ್ಯಾಯ ರಾಜಕಾರಣ ವಿಶೇಷವಾಗಿ ಅದನ್ನು ಮಾಡಬೇಕು ಅಂತೇಳಿ ನಾವು ನಿರಂತರವಾಗಿ, ನಾನು ನಮ್ಮ ಸಂಗಾತಿಗಳು ನಮ್ಮ ಪಕ್ಷದಲ್ಲಿ ನಿರಂತರವಾಗಿ 6.5 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ಚುನಾವಣೆಗಳು ಸ್ಪರ್ಧಿಸಿದ್ದೀವಿ. ಅದಕ್ಕಿಂತ ಮೊದಲು ನಾನೊಬ್ಬ ಇಲ್ಲೇ ಬೆಂಗಳೂರು ಗ್ರಾಮೀಣ ಭಾಗದವನು, ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನವನು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ 10 ವರ್ಷ ಅಮೆರಿಕದಲ್ಲಿದ್ದು, ಒಬ್ಬ ಲೇಖಕನಾಗಿ, ಕನ್ನಡ ಲೇಖಕನಾಗಿ 4-6 ಪುಸ್ತಕಗಳನ್ನು ಪಬ್ಲಿಷ್ ಮಾಡಿ, ವಿಕ್ರಾಂತ ಕರ್ನಾಟಕ ಅನ್ನುವಂಥ ಒಂದು ವಾರಪತ್ರಿಕೆಯನ್ನು ಅಮೆರಿಕದಲ್ಲಿದ್ದಾಗಲೇ ನಡೆಸಿ, ಅಮೆರಿಕದಲ್ಲಿ ಒಂದು ಕನ್ನಡಕೂಟ, ಬೇ ಏರಿಯಾದಲ್ಲಿರುವಂತಹ ಕನ್ನಡಕೂಟದ ಅಧ್ಯಕ್ಷನಾಗಿ ಸಾಕಷ್ಟು ಜನಪರ ಕೆಲಸಗಳನ್ನು, ಸಾಹಿತ್ಯ ಸಾಂಸ್ಕೃತಿಕ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ಸೊ ರವಿಕೃಷ್ಣ ರೆಡ್ಡಿ ಹೀಗೆ ಅಂತೋದಕ್ಕಿಂತ ಈಗ ಜನಮಾನಸದಲ್ಲಿ ಏನಿದೆ ಅಂದರೆ, ರವಿಕೃಷ್ಣ ರೆಡ್ಡಿ ಒಬ್ಬ ಹೋರಾಟಗಾರ, ಸಾಮಾಜಿಕ ಹೋರಾಟಗಾರ, ರಾಜಕೀಯ ಹೋರಾಟಗಾರ, ಹಲವು ಚುನಾವಣೆಗಳನ್ನು ಎದುರಿಸಿದ್ದಾರೆ. ಮತ್ತು ಅವರು ಹಣ ಹಂಚಿದೆ, ಹೆಂಡ ಕುಡಿಸ್ದೆ, ಜನರೇ ತಮ್ಮ ಪ್ರತಿನಿಧಿಗಳನ್ನು ಸ್ವಯಂ ಪ್ರೇರಣೆಯಿಂದ ಆಯ್ಕೆ ಮಾಡ್ಕೊಳ್ಬೇಕು, ಸ್ವಯಂ ಇಚ್ಛೆಯಿಂದ ಆಯ್ಕೆ ಮಾಡ್ಕೊಳ್ಬೇಕು. ಹಾಗಾಗಿ 1 ವೋಟು 1 ನೋಟು, ಜನರೇ ಅಭ್ಯರ್ಥಿಯನ್ನು ಚುನಾಯಿಸುವಂಥ ಸಂದರ್ಭದಲ್ಲಿ ಆ ಚುನಾವಣಾ ಪ್ರಚಾರದ ಖರ್ಚು ವೆಚ್ಚಗಳನ್ನು ನಿಭಾಯಿಸಿದ್ರೆ ಆಗ ಆ ಅಭ್ಯರ್ಥಿ ಜನರ ಹಂಗಿನಲ್ಲಿ ಅನ್ನೋದಕ್ಕಿಂತ ಜನರ ಕೆಲಸ ಮಾಡ್ತಾನೆ ಅಥವಾ ಜನರ ಹತೋಟಿಯಲ್ಲಿರ್ತಾನೆ. ಹಂಗು ಅನ್ನೋದು ಬೇಡ, ಜನರ ಹತೋಟಿಯಲ್ಲಿರ್ತಾನೆ. ಇಲ್ಲ ಅಂದರೆ ಅವನು ಸ್ವಂತ ದುಡ್ಡು ಅದು ಯಾವುದೇ ಮಾರ್ಗದಲ್ಲಿ ಮಾಡಿರೋದಾಗಿರಲಿ ಅವನು ತಂದು ಖರ್ಚು ಮಾಡಿದಾಗ ಜನ ಅವನ ಗುಲಾಮರಾಗ್ತಾರೆ ಹೊರತು ಆತ ಜನಪ್ರತಿನಿಧಿ ಆಗೋದಿಲ್ಲ. ಈ ತರಹದ ಒಂದು ರಾಜಕಾರಣ ರವಿಕೃಷ್ಣ ರೆಡ್ಡಿ ಮಾಡ್ತಾ ಇರೋದು. ಮತ್ತು ಅವರು ಲಂಚಮುಕ್ತ ಕರ್ನಾಟಕ ಅನ್ನುವಂಥ ಹೆಸರಿನಲ್ಲಿ ಮಾಡಿರುವಂಥ ಅಭಿಯಾನಗಳಿಂದಾಗಿ ರಾಜ್ಯಾದ್ಯಂತ ಲಕ್ಷಾಂತರ ಜನ ಸ್ಫೂರ್ತಿ ಪಡ್ಕೊಂಡಿದ್ದಾರೆ. ಇವತ್ತು ಸರ್ಕಾರಿ ಕಚೇರಿಗಳಿಗೆ, ಪೊಲೀಸ್ ಠಾಣೆಗಳಿಗೆ ಯಾರಾದರೂ ಒಂದು ಸಮೂಹ, ಒಂದು ಗುಂಪು ಧೈರ್ಯವಾಗಿ ಹೋಗ್ತಾ ಇದೆ ಅಂದರೆ ಅದು KRS ಪಕ್ಷ, KRS ಪಕ್ಷದ ಜೊತೆಗಿರುವಂಥವರು. ಈ ತರಹದ ಒಂದು ಹಲವು ಭಾವನೆಗಳಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದರಿಂದ ಆಚೆಗೆ ವೀಕ್ಷಕರಿಗೆ, ನಿಮ್ಮ ವೀಕ್ಷಕರು ಅವರು ಯಾವ್ಯಾವ ವರ್ಗ, ಪ್ರಾದೇಶಿಕ ಯಾವ ಥರ ಬಂದಿರ್ತಾರೆ ಅನ್ನೋದ್ರ ಮೇಲೆ ಅವ್ರಿಗೆ ಬಹುಶಃ ರವಿಕೃಷ್ಣ ರೆಡ್ಡಿ ಪರಿಚಯ ಇದೆ ಅಂತ ನಾನು ಭಾವಿಸ್ಕೊಳ್ತೀನಿ. ತುಂಬ ಹೆಚ್ಚಿನ ಪರಿಚಯ ನಾನು ಮಾಡ್ಕೊಡೋದು ಸರಿ ಹೋಗಲ್ಲ. ರವಿಕೃಷ್ಣ ರೆಡ್ಡಿ ಅವರು ಅಮೆರಿಕಾದಲ್ಲಿ ವೆಲ್ ಸೆಟಲ್, ಒಂದು ಒಳ್ಳೆಯ ಹುದ್ದೆಯಲ್ಲಿ ಇದ್ದವರು. ಅದರಲ್ಲೂ ಈಗ IT ಬೂಮ್ ಆಗಿದೆ. ITಯಲ್ಲಿ ಇದ್ದು ಲಕ್ಷಾಂತರ ಸಂಬಳ ಪಡೆದುಕೊಂಡು ಕೌಟುಂಬಿಕ ಜೀವನ ನಡೆಸ್ಕೊಂಡು ಆರಾಮದಾಯಕವಾಗಿ ಜೀವನ ಮಾಡ್ಬೋದಿತ್ತು. ಆದರೆ ಅದನ್ನೆಲ್ಲ ಬಿಟ್ಟು ಈ ಹೋರಾಟ, ಸಮಾಜ ಸೇವೆ ಯಾಕೆ? ನೋಡಿ, ಒಂದು ಪ್ರೇರಣೆ ಮನುಷ್ಯನಿಗೆ ಆಗಾಗ ಕೆಲವೊಂದು ಪ್ರೇರಣೆಗಳಾಗುತ್ತೆ. ಕೆಲವೊಂದು ಸಾಮಾಜಿಕ ಒತ್ತಡಗಳು, ಕೌಟುಂಬಿಕ ಒತ್ತಡಗಳು, ಅದಕ್ಕಿಂತ ಹೆಚ್ಚಾಗಿ ಆತ್ಮದ ಕರೆ. ನಮ್ಮ ಹೃದಯ ಅಥವಾ ನಮ್ಮ ಆತ್ಮ ನಿನ್ನ ಬದುಕು, ನಿನ್ನ ಡೆಸ್ಟಿನಿ, ನಿನ್ನ ವಿಧಿ ಈ ಥರಕ್ಕಿದೆ ಅನ್ನೋದನ್ನು ತೋರಿಸ್ತಾ ಇರುತ್ತೆ. ಅಂತಹ ಸಂದರ್ಭಕ್ಕೆ ನಾವು ನಮ್ಮ ಹೃದಯದ ಕರೆಗೆ, ಆತ್ಮದ ಕರೆಗೆ, ಯಾವುದಾದ್ರೂ ಕರೆ ಅಂತ ಹೇಳಿದ್ದೀವಿ, ಅದಕ್ಕೆ ಹೋಗೊಟ್ಟಾಗ ಕೆಲವೊಂದು ಇನ್ನು ಸ್ಟೇಟಸ್ ಕೋ ಏನಿರುತ್ತೆ ಅವರ ಯಥಾಸ್ಥಿತಿಯಿಂದ ಬದಲಾಗಿ ಬೇರೆ ಕಡೆಗೆ ಬರ್ತಾರೆ. ನನಗೂ ಅದೇ ಥರದ ಒಂದು ಚಿಕ್ಕಂದಿನಿಂದಲೂ ನನಗಿದ್ದಿದ್ದು ಸಾಮಾಜಿಕವಾಗಿ ನಾನೇನಾದರೂ ಕೆಲಸ ಮಾಡಬೇಕು ಆ ಥರದ ದೃಷ್ಟಿ ಇತ್ತೇ ಹೊರತು ನನಗೆ ನಾನು ಶ್ರೀಮಂತನಾಗಬೇಕು, ಕಾಲ ಮೇಲೆ ನಿಲ್ಲಬೇಕು ಅಂತಿತ್ತು. ಸೊ ಯಾವಾಗ ಕಾಲ ಮೇಲೆ ನಿಂತು ಇನ್ನು ನಾನು ಭಾರತಕ್ಕೆ ವಾಪಸ್ ಹೋದ್ರೂ ನಾನು ಇನ್ನೊಬ್ಬರ ಹತ್ರ ಕೈ ಒಡ್ಡುವಂಥ ಅಗತ್ಯ ಇರೋದಿಲ್ಲ,
ನನ್ನ ಒಂದು ಸರಳವಾಗಿ ಬದುಕೋದಕ್ಕೆ ಏನು ತೊಂದರೆ ಇಲ್ಲ ಅನ್ನುವಂತಹ ದಿನ ಬಂದಾಗ ನಾನು ನಮ್ಮ ಕುಟುಂಬ ಸಮೇತನಾಗಿ ಅಮೇರಿಕದಿಂದ ಭಾರತಕ್ಕೆ ವಾಪಸ್ಸಾದೆ. ಅವತ್ತಿಂದ ಅದಕ್ಕಿಂತ ಮೊದಲೇ ನಾನು 2008ರಲ್ಲೇ ಇಲ್ಲಿ ಒಂದು ಚುನಾವಣೆಗೂ ಬಂದು ಸ್ಪರ್ಧೆ ಮಾಡಿದ್ದೆ. ಸೊ ಹಾಗಾಗಿ ಇಲ್ಲೊಂದು ಮೌಲ್ಯಾಧಾರಿತ ರಾಜಕಾರಣ, ಮೌಲ್ಯಾಗ್ರಹ ಅಂತ ಒಂದು 3 ದಿವಸ ಉಪಸತ್ಯಾಗ್ರಹ ಮಾಡಿದ್ದೆ. ಅದೇ ವಿಚಾರವಾಗಿ ಅಮೇರಿಕದಿಂದ ರವಿ ಅಂಥೇಳಿ ವಿಕ್ರಾಂತ ಕರ್ನಾಟಕ ವಾರಪತ್ರಿಕೆಯಲ್ಲಿ ಹಲವು ಸಾಮಾಜಿಕ, ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ, ಜಾಗತಿಕ ವಿದ್ಯಮಾನಗಳ ಬಗ್ಗೆಯೂ ಸಹ ನಾನು ಬರೀತಿದ್ದೆ. ಬಹುಶಃ ನನ್ನಷ್ಟು ವಿಪುಲವಾಗಿ ಮತ್ತು ವೈವಿಧ್ಯಮಯವಾಗಿ ಬರೀತಿರುವಂಥ ಕನ್ನಡ ಲೇಖಕರು ಕಡಿಮೆ, ಅಪರೂಪ. ಆದರೆ ನನ್ನ ವೇದಿಕೆ ಏನಿತ್ತು ವಿಕ್ರಾಂತ ಕರ್ನಾಟಕ, ಆ ವೇದಿಕೆ ಭಾಳ ಸಣ್ಣ ವೇದಿಕೆ ಆಗಿತ್ತು. ಅದು ಒಂಥರ ವಿಫಲ ಪ್ರಯೋಗ ಆಗಿತ್ತು. ಹಾಗಾಗಿ ಅದು ಭಾಳ ಜನ ಗೊತ್ತಾಗಿಲ್ಲ. ಗೊತ್ತಿದ್ದವರು ಭಾಳ ಮೆಚ್ಕೊಂಡ್ರು. ನನಗೆ ಕೊಟ್ಟಿರೋ ಹಾಗೆ ನನಗೆ ಖಾತ್ರಿ ಇದೆ, ಯಾಕಂದ್ರೆ ನಾನು ಭಾಳ ವಿಸ್ತಾರವಾದ ವಿಪುಲವಾಗಿ ಓದಿರುವಂತಹ ಒಬ್ಬ ಓದುಗನಾಗಿ ನನ್ನ ಬರವಣಿಗೆ ನಾನು ಈಗಲೂ ನೋಡಿದಾಗ ನಾನೊಬ್ಬ ಗಟ್ಟಿ ಶಕ್ತಿಶಾಲಿಯಾದ ಚಿಂತಕ ಮತ್ತು ಲೇಖಕ ಅನ್ನೋದು ನನಗನ್ಸಿದೆ. ಆದರೆ ಆಗಲೇ ಹೇಳ್ದಂಗೆ ಅದಕ್ಕೊಂದು ದೊಡ್ಡ ವೇದಿಕೆ ನನಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಸಿಗಲಿಲ್ಲ. ಹಾಗಂತೇಳಿ ನಾನು ಬರೆದಿದ್ದು ಏನು ಒಳ್ಳೆಯ ಸಾಹಿತ್ಯ, ಕುವೆಂಪು ಅವ್ರಿಗೆ ನೋಬೆಲ್ ಬರದೇ ಇರಬಹುದು, ನೋಬೆಲ್ ಬರುವ ಸಾಹಿತಿಗಳು ಎಷ್ಟೋ ಸಾಹಿತಿಗಳಿಂದ ಅತ್ಯುತ್ತಮ ಸಾಹಿತ್ಯವನ್ನು ಕುವೆಂಪು ಕನ್ನಡದಲ್ಲಿ ಬರೆದಿದ್ದಾರೆ. ಕನ್ನಡ ಅನ್ನುವಂಥದ್ದು ಒಂದು ಸೀಮಿತವಾದಂತಹ ನೆಲೆ ಅನ್ನುವಂಥ ದೃಷ್ಟಿಕೋನದಲ್ಲಿ ನಾವು ನೋಡಿದಾಗ ಅದರ ಜಾಗತಿಕ ಸಾಹಿತ್ಯಿಕ ವಲಯದಲ್ಲಿ ಕುವೆಂಪು ಅವರಿಗೆ ಅವ್ರು ಇಂಗ್ಲೀಷ್ ಸಾಹಿತ್ಯ ಆಗಿದ್ದರೆ ಅಥವಾ ಬೇರೆ ಇನ್ಯಾವುದೋ ಐರೋಪ್ಯ ರಾಷ್ಟ್ರದ ಯಾವುದೋ ಒಂದು ಭಾಷೆಯ ಸಾಹಿತ್ಯ ಆಗಿದ್ದರೆ ಅವ್ರಿಗೆ ಬಹಳ ಬೇಗ ಮಾನ್ಯತೆ ಬರ್ತಿತ್ತು ಅಂತ ಅಂದ್ಕೊಳ್ಬೋದು. ಅದು ಸ್ಪ್ಯಾನಿಷ್ ಇರಬಹುದು ಅಥವಾ ಇಂಗ್ಲೀಷ್ ಇರ್ಬೋದು. ಆದರೆ ಕುವೆಂಪು ಹಾಗಂತೇಳಿ ಭಾಳ ಶಕ್ತಿಶಾಲಿ ಲೇಖಕ, ದಾರ್ಶನಿಕ ಲೇಖಕ, ಕನ್ನಡದ ಕುಲನಾಯಕರಲ್ಲಿ ಒಬ್ಬರು ಅಗ್ರಗಣ್ಯರು. ಹಾಗಾಗಿ ನನಗೂ ಅಷ್ಟೇ ನಮ್ಮ ವೇದಿಕೆ ಸೀಮಿತವಾಗಿದ್ದರಿಂದ ನನ್ನ ವಿಚಾರಗಳು ಎಷ್ಟೋ ಜನಕ್ಕೆ ತಲುಪಲಿಲ್ಲ ಅನ್ನೋದು ಬಿಟ್ಟರೆ ನಾನೊಬ್ಬ ಶಕ್ತಿಶಾಲಿ ಲೇಖಕ. ಹಾಗಾಗಿ ಇವೆಲ್ಲದರಿಂದಾಗಿ ನನಗೊಂದು ಕರೆ ಏನಿತ್ತು, ಆತ್ಮದ ಕರೆ, ನಾನು ಈ ಸಮಾಜಕ್ಕಾಗಿ ಕೆಲಸ ಮಾಡಬೇಕು. ಹೇಗೆ ಮಹಾತ್ಮ ಗಾಂಧೀಜಿ, ನೆಹರು, ಬುದ್ಧ, ಬಸವಣ್ಣ ಈ ಥರದ ಹಲವಾರು ನಮ್ಮ ಪೂರ್ವಿಕರು ಸಮಾಜದ ಹಿತಕ್ಕಾಗಿ, ಜನರ ಹಿತಕ್ಕಾಗಿ, ನಾಡಿಗಾಗಿ ಕೆಲಸ ಮಾಡಿದ್ರು. ಆ ಥರದ ಒಂದು ದೇಶ ಪ್ರೇಮದ ಕರೆ ನನ್ನ ಹೃದಯದಲ್ಲಿತ್ತು. ಆ ಕಾರಣಕ್ಕಾಗಿ ನಾನು ಬಂದು ಇವತ್ತಿಗೆ ಒಂದು ಸಾರ್ಥಕವಾದ ಬದುಕನ್ನು ನಾನು ಬದುಕ್ತಿದ್ದೀನಿ. ರವಿ ಕೃಷ್ಣಾರೆಡ್ಡಿ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾಗ ಏನು ಕೆಲಸ ಮಾಡ್ತಾಯಿದ್ನೋ ಆ ಥರದ ಕೆಲಸ ಮಾಡೋದಕ್ಕೆ ಲಕ್ಷಾಂತರ ಜನ ಇದ್ದಾರೆ. ಬೆಂಗಳೂರಲ್ಲ ಒಂದು 10-20 ಲಕ್ಷ ಜನ ನಾನು ಏನು ಕೆಲಸ ಮಾಡ್ತಾಯಿದ್ದಾರೆ. ಭಾರತೀಯರೇ ಅಮೇರಿಕದಲ್ಲಿ ನಾನಿದ್ದಂತಹ ಜಾಗದಲ್ಲಿ ಸಿಲಿಕಾನ್ ವ್ಯಾಲಿ ಅಂತ ಏನು ಹೇಳ್ತಾರೋ ಅಲ್ಲಿ ಲಕ್ಷಾಂತರ ಜನ ಇಂಡಿಯನ್ಸೇ ಇದ್ದಾರೆ. ಆದರೆ ಇವತ್ತು ಕರ್ನಾಟಕದಲ್ಲಿ ರವಿ ಕೃಷ್ಣಾರೆಡ್ಡಿ ಮಾಡ್ತಾ ಇರುವಂಥ ಕೆಲಸವನ್ನು ಮಾಡ್ತಾ ಇರೋನು ಒಬ್ಬನೇ. ರವಿಕೃಷ್ಣ ರೆಡ್ಡಿಯವರು ಒಬ್ಬ ನುರಿತ ಲೇಖಕ, ಚಿಂತಕರಾಗಿ ಸಮಾಜದಲ್ಲಿ ಒಂದು ಬದಲಾವಣೆ ಮಾಡೋ ನಿಟ್ಟಿನಲ್ಲಿ ನೀವು ಏನೋ ಒಂದು ತುಡಿತವನ್ನ ಇಟ್ಟುಕೊಂಡು ತಾಯ್ನಾಡಿಗೆ ಕರ್ನಾಟಕಕ್ಕೆ ಬಂದು ರಾಜಕೀಯವೇ ಯಾಕೆ ನಿಮ್ಮ ಆಯ್ಕೆಯಾಗಿತ್ತು? ನಾವು ಬದುಕ್ತಾ ಇರುವಂಥದ್ದು ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ, ನಮ್ಮ ಓಟು, ನಮ್ಮ ಪ್ರತಿನಿಧಿಗಳು, ಒಟ್ಟಾರೆಯಾಗಿ ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಮಾನ ಅಥವಾ ಆಯ್ಕೆ ಅದೇ ಅಂತಿಮ. ನಮ್ಮ ಆಯ್ಕೆಗಳೇ, ನಮ್ಮ ತೀರ್ಮಾನಗಳೇ ಇವತ್ತು ನಾವು ಎಲ್ಲಿ ಬದುಕಬೇಕು, ಹೇಗೆ ಬದುಕಬೇಕು, ನಮ್ಮ ಮಕ್ಕಳಿಗೆ ಎಂಥ ಉದ್ಯೋಗ ಸಿಗಬೇಕು, ನಮ್ಮ ಮಕ್ಕಳಿಗೆ ಯಾವ ಥರದ ಶಿಕ್ಷಣ ಸಿಗಬೇಕು, ಶಿಕ್ಷಣ ಸಿಕ್ಕಾಗ ಅವ್ರಿಗೆ ಯಾವ ಥರ ಸಂಬಳ ಇರಬೇಕು, ಯಾವ ಥರದ ಹಕ್ಕುಗಳಿರಬೇಕು, ರಸ್ತೆ ಹೇಗಿರಬೇಕು, ಸೌಲಭ್ಯಗಳು ಹೇಗಿರಬೇಕು ಅನ್ನೋದೆಲ್ಲ ತೀರ್ಮಾನ ಮಾಡುವಂಥದ್ದು ನಮ್ಮ ಮತ, ನಮ್ಮ ಓಟು, ನಮ್ಮ ಆಯ್ಕೆ. ಹಾಗಾಗಿ ನೀವು ಯಾವುದೇ ಇಲ್ಲಿನ ಬಡತನ ನಿವಾರಣೆ ಪರಿಚಿಂತಕದಿಂದ ಅಥವಾ ನಾನು ಬರವಣಿಗೆಯಿಂದ ಬಡತನ ನಿವಾರಣೆ ಆಗೋದಿಲ್ಲ. ಭ್ರಷ್ಟಾಚಾರ ಇವತ್ತು ದೊಡ್ಡ ಸಾಮಾಜಿಕ ಪಿಡುಗು, ಸಾಮಾಜಿಕ ನ್ಯಾಯಕ್ಕೆ ಅತಿ ದೊಡ್ಡ ಶತ್ರು ಅಂದರೆ ಇವತ್ತು ಲಂಚಕೋರತನ ಮತ್ತು ಭ್ರಷ್ಟಾಚಾರ. ನಮ್ಮ 50-60 ವರ್ಷಗಳಿಂದ ನಮ್ಮ ಪೂರ್ವಿಕರು ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನೆಹರೂರವರು ಎಂತಹ ದೊಡ್ಡ ಮಹಾತ್ಮ, ದೊಡ್ಡ ಮನುಷ್ಯ ನೆಹರು, ಎಷ್ಟು ಅವರೆಲ್ಲ ಯಾವ ಪ್ರಾಮಾಣಿಕತೆ ಬದ್ಧತೆಯಿಂದ ದೇಶವನ್ನು ಕಟ್ಟಿದ್ರು. ಅವರು 10-15 ವರ್ಷ ಭಾರತದ ಮುಖ್ಯ ಪ್ರಧಾನಮಂತ್ರಿ ಆಗಿದ್ದರು. ಅವ್ರ ನಂತರ ಬಂದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯಷ್ಟು ಅವರ ಕಾಲದಲ್ಲೂ ನಾವು ಇನ್ನೂ ಆರ್ಥಿಕವಾಗಿ ಮತ್ತು ವಿಶೇಷವಾಗಿ ಆಹಾರದ ವಿಚಾರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿರಲಿಲ್ಲ. ಯಾಕಂದರೆ ಅವಾಗಿನ್ನೂ ಬಾಕ್ರಾನಂಗಲ್ಲು, ತುಂಗಭದ್ರಾ ಈ ಥರದ ಹಲವಾರು ಅಣೆಕಟ್ಟುಗಳು ಆಗ ಫಲ ಕೊಡೋದಕ್ಕೆ ಶುರು ಮಾಡಿದಂಥ ಸಂದರ್ಭ. ನಮಗೂ ಪಾಕಿಸ್ತಾನಕ್ಕೂ ಯುದ್ಧ ಆದಾಗ ಅಮೇರಿಕ ನಾವು ನಿಮಗೆ ಗೋಧಿ ಕೊಡೋದಿಲ್ಲ ಅಂತ ಹೇಳಿದಾಗ ಯುದ್ಧ ನಿಲ್ಲಿಸಿ, ಇಲ್ಲ ಗೋಧಿ ಕೊಡೋದಿಲ್ಲ. ಈಗ ಹೇಗೆ ಟ್ರಂಪು ನಾನು ಹೇಳಿದಕ್ಕೆ ಮೋದಿ ಯುದ್ಧ ನಿಲ್ಲಿಸ್ರು ಅಂತ ಹೇಳ್ತಿದಾರಲ್ವ, ಅದೇ ಥರಕ್ಕೆ ಅಮೇರಿಕ ಆವತ್ತು ನಿಮಗೆ ಗೋಧಿ ಬೇಕಾ, ಯುದ್ಧ ನಿಲ್ಲಿಸಿ ಅಂತ ಹೇಳಿದ್ರು. ಶಾಸ್ತ್ರಿಗಳು ಏನು ಹೇಳಿದ್ರು, ನಾವು ಒಂದೊತ್ತು ಉಪವಾಸ ಇದ್ದು ಬೇಕಾದ್ರೂ ನಮ್ಮ ದೇಶದ ಸಾರ್ವಭೌಮತೆಯನ್ನು ನಾವು ಉಳಿಸ್ಕೊಳ್ತೀವಿ ಹೊರತು ನಿಮಗೆ ಗೋಧಿ ಬೇಕು ಅಂತೇಳಿ ನಾವಿಲ್ಲಿ ನಮ್ಮ ಹಕ್ಕು, ನಮ್ಮ ಸಾರ್ವಭೌಮತೆಯನ್ನು ಅಡ ಇಡೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಒಂದು ವಾರಕ್ಕೊಂದು ದಿವಸ ಉಪವಾಸ ಇರ್ತಾಯಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಅವು ಪ್ರತಿ ಸೋಮವಾರ ಬಹುಶಃ ಸಂಜೆ ಅನಿಸುತ್ತೆ ಇಡೀ ದೇಶದಲ್ಲಿ ಬಹುತೇಕವಾಗಿ ಹೋಟೆಲ್ಗಳು ಸಹ ಮುಚ್ತಾ ಇದ್ರು ಸ್ವಯಂ ಪ್ರೇರಿತವಾಗಿ. ಯಾಕೆಂದರೆ ನೆಹರು ಶಾಸ್ತ್ರಿ ಅವರ ಒಂದು ಆದರ್ಶ ಅಥವಾ ಗುಣ ಇದೇನಿತ್ತು, ಆ ಭಾವ ಅದು ದೇಶದ ಜನಕ್ಕೂ ತಲುಪಿತ್ತು.
ಹಾಗಾಗಿ ಅಂತಹ ಕಷ್ಟದ ಜೀವನದಿಂದ ಇವತ್ತು ನಾವು ಒಂದು ಎಲ್ಲ ಹಸಿವು ಮುಕ್ತ ಆಗಿದೆ, ಆಹಾರೋತ್ಪಾದನೆಯಲ್ಲಿ ನಾವು ಸ್ವಾವಲಂಬನೆಯನ್ನು ಸಾಧಿಸಿದ್ದೀವಿ, ಹಲವಾರು ವಿಚಾರಗಳಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿದ್ದೀವಿ. ಆದರೆ ಇವತ್ತಿಗೂ ಅಸಮಾನತೆ ಹೋಗಿಲ್ಲ. ಇವತ್ತಿನ ಭಾರತೀಯರು ಬಹುತೇಕವಾಗಿ ಐರೋಪ್ಯ ರಾಷ್ಟ್ರಗಳಲ್ಲಿರುವಂತಹ ಮಧ್ಯಮ ಮೇಲ್ಮಧ್ಯಮ ವರ್ಗದ ಜನರ ತರಹ ಬದುಕೋದಕ್ಕೆ ಬೇಕಾದಂಥ ಎಲ್ಲ ಸಂಪನ್ಮೂಲ ವ್ಯವಸ್ಥೆ, ಕಾಯ್ದೆ, ಕಾನೂನು, ಸಂಪನ್ಮೂಲಗಳು ಎಲ್ಲವೂ ಇದೆ. ಇವತ್ತು ಭ್ರಷ್ಟಾಚಾರದ ಕಾರಣಕ್ಕಾಗಿ ಇವತ್ತು ಆ ಕೆಳ ಮಧ್ಯಮ ವರ್ಗದವರಿಗೆ, ಬಡವರಿಗೆ ಅದು ತಲುಪ್ತಾ ಇಲ್ಲ. ಇವತ್ತು ನಮ್ಮ ದೇಶದ ಬಹುಶಃ 70-89% ಆಸ್ತಿ ಸಂಪತ್ತು 1-2% ಜನರ ಕೈಯಲ್ಲಿದೆ. ಇವತ್ತು ಅಧಿಕಾರ ಮತ್ತು ಆಸ್ತಿ ಕೆಲವೇ ಕುಟುಂಬಗಳ ಕೈಯಲ್ಲಿ ಹೋಗ್ತಾ ಇದೆ. ಸೊ ಹಾಗಾಗಿ ಇವತ್ತಿರುವಂಥ ದೇಶದಲ್ಲಿ ಬಡತನ ನಿವಾರಣೆ ಆಗಬೇಕು ಅಂದರೆ, ಇವೆಲ್ಲವೂ ಆಗಬೇಕು ಅಂದರೆ ರಾಜಕಾರಣದಲ್ಲಿ ಪ್ರಾಮಾಣಿಕತೆ ಮತ್ತು ಬದ್ಧತೆ ಬರಬೇಕು. ಪುಂಡರು, ಪೋಖ್ರಿಗಳು, ಭ್ರಷ್ಟರು, ಅಪರಾಧಿಗಳು ಇವತ್ತಿರೋ ಪಾರ್ಲಿಮೆಂಟಲ್ಲಿ ಅರ್ಧಕ್ಕರ್ಧ ಬಹುಶಃ 40%, ಅರ್ಧಕ್ಕರ್ಧ ಅಲ್ಲದೆ 40% MP ಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿದೆ. ನನ್ನ ಮೇಲೂ ಕ್ರಿಮಿನಲ್ ಕೇಸ್ ಇದೆ. ನನ್ನ ಮೇಲೆ 12-13 ಕ್ರಿಮಿನಲ್ ಕೇಸ್ ಇದೆ. ಯಾವುದು ಕೇಸುಗಳು? ಹೋರಾಟಕ್ಕೆ ಹೋಗಿರುವಾಗ, ನ್ಯಾಯ ಕೇಳೋದಕ್ಕೆ ಹೋದಾಗ, ಪೊಲೀಸ್ ಸ್ಟೇಷನ್ ಮುಂದೆನೋ ಅಥವಾ ಸರ್ಕಾರಿ ಕಚೇರಿ ಮುಂದೆನೋ ಧರಣಿ ಮಾಡಿದಾಗ ಬೇಕು ಅಂತಲೇ ಪೊಲೀಸರು ಹಾಕಿರುವಂಥ ಸುಳ್ಳು ಕೇಸುಗಳು. ಈ ತರಹದ ಕೇಸುಗಳೆಲ್ಲ ಇರುವಂತಹದ್ದು. ಕೊಲೆ, ಅತ್ಯಾಚಾರ, ಸುಲಿಗೆ, ಅಪಹರಣ, ಈ ತರಹದ ಅಪರಾಧ ಕೃತ್ಯಗಳ ಕೇಸುಗಳಿರುವಂತಹದ್ದು ವಿಶೇಷವಾಗಿ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶದ ರಾಜಕಾರಣಿಗಳ ಮೇಲೆ, ಬಹುಸಂಖ್ಯಾತ ರಾಜಕಾರಣಿಗಳ ಮೇಲೆ ಈ ಥರದ ಅಪರಾಧ ಕೃತ್ಯಗಳ ಕೇಸುಗಳಿದೆ. ನಮ್ಮದೇ ರಾಜ್ಯದಲ್ಲೂ ಹಲವಾರು ಮೇಲೆ ಇದೆ. ಜೈಲಿಗೆ ಹೋಗಿ ಬಂದವರು ಈ ರಾಜ್ಯದ ಮುಖ್ಯಮಂತ್ರಿ ಆದರು, ಜೈಲಿಗೆ ಹೋಗಿ ಬಂದವರು ಈ ರಾಜ್ಯದ ಉಪಮುಖ್ಯಮಂತ್ರಿ. ಇವತ್ತು ಇವರೆಲ್ಲ ಯಾವ ತರಹದ ಅಪರಾಧಗಳನ್ನು ಮಾಡಿದರೆ ಇವರು ರಾಜಕಾರಣದಲ್ಲಿ ಇವತ್ತು ಈ ಥರಕ್ಕೆ ನಿಲ್ಲೋದಕ್ಕೆ ಸಾಧ್ಯ? ಹಾಗಾಗಿ ಈ ಥರದ ಅಪರಾಧಿಗಳು, ಅಪರಾಧ ಹಿನ್ನೆಲೆ ಇರುವಂಥವರು ಇವರೆಲ್ಲ ರಾಜಕಾರಣಕ್ಕೆ ಬರ್ತಾ ಇರೋದ್ರಿಂದಾಗಿಯೇ ಇವತ್ತು ಸರ್ಕಾರಿ ಶಾಲೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾರೆ. ಯಾಕೆ? ರಾಜಕಾರಣಿಗಳು ನಡೆಸ್ತಾ ಇರುವಂತಹ ಖಾಸಗಿ ಶಾಲೆಗಳಿಗೆ ಮಕ್ಕಳು ಬರಲಿ ಅಂಥೇಳಿ. ಇವತ್ತು ಇಡೀ ಸರ್ಕಾರಿ ಆರೋಗ್ಯ ವ್ಯವಸ್ಥೆಯನ್ನು ನಾಶ ಮಾಡ್ತಾ ಇದ್ದಾರೆ. ಯಾಕೆ? ಇವರು ಕಟ್ತಿರುವಂಥ ಮೆಡಿಕಲ್ ಕಾಲೇಜುಗಳಿಗೆ, ಇವರ ಆಸ್ಪತ್ರೆಗಳಿಗೆ ರೋಗಿಗಳು ಬರಲಿ ಅಂಥೇಳಿ. ಸೊ ಹಾಗಾಗಿ ಇವತ್ತು ಇದನ್ನು ಬದಲಾಯಿಸಬೇಕು ಅಂದರೆ ರಾಜಕಾರಣದಿಂದ ಮಾತ್ರ ಸಾಧ್ಯ. ನನ್ನ ಬರವಣಿಗೆಯಿಂದ, ನನ್ನ ಭಾಷಣದಿಂದ ಅಥವಾ ಇನ್ಯಾರೋ ದೊಡ್ಡ ಮನುಷ್ಯರ ಎಲ್ಲವನ್ನೂ ಹೇಳಲಾಗಿದೆ. ಈಗಾಗಲೇ ಇನ್ನು ಅದೇನೋ ಭಾಸ ಅನಿಸುತ್ತೆ, ಸಂಸ್ಕೃತದ ನಾಟಕಕಾರ ಭಾಸನ ಬಗ್ಗೆ ಒಂದು ಮಾತಿದೆ. ಭಾಸನ ಏಂಜಲು ಮಿಕ್ಕ ಎಲ್ಲ ನಾಟಕಕಾರರು, ಮುಂದಿನ ನಾಟಕಕಾರರು ಬರೆಯುವಂತಹದ್ದು ಅವನು ಅಗದು ಬಿಟ್ಟಿದ್ದು ಅನ್ನುವಂಥ ರೀತಿಯಲ್ಲಿ. ಅಂದರೆ ಭಾಸ ಅಷ್ಟೆಲ್ಲ ಬರೆದು ಬಿಟ್ಟಿದ್ದಾನೆ, ಇನ್ನು ನಾಟಕ ಬರೆಯೋದಕ್ಕೆ ಮಾಡೋದಕ್ಕೆ ಇನ್ನೇನು ಉಳಿದಿಲ್ಲ ಅನ್ನುವಂಥ ರೀತಿಯಲ್ಲಿ. ಅದೇ ರೀತಿಯಲ್ಲೇ ಇವತ್ತು ಏನೆಲ್ಲ ಹೇಳಬಹುದು, ಏನೆಲ್ಲ ಭಾಷಣ, ಪ್ರವಚನ, ಬರಹ ಎಲ್ಲ ಬರೆದಾಗ್ಬಿಟ್ಟಿದೆ, ಮುಗಿದಾಗಿದೆ. ಇವತ್ತು ಕಟ್ಟಬೇಕಾಗಿರೋದು ಬದುಕನ್ನು, ನಮ್ಮ ಬದಲಾಗಬೇಕಾಗಿರೋದು ನಮ್ಮ ರೀತಿ ನೀತಿಗಳು. ಇದು ಭಾಷಣಗಳಿಂದ ಮಹಾತ್ಮ ಗಾಂಧೀಜಿಗಿಂತ ದೊಡ್ಡ ಮಾತುಗಳು ಯಾರಾದರೂ ಹೇಳೋದಕ್ಕೆ ಅಂತ ಹಲವಾರು ವಿಚಾರಗಳ ಬಗ್ಗೆ. ವಿಶೇಷವಾಗಿ ಈ ಭೂಮಿ ಮನುಷ್ಯನ ಎಲ್ಲ ಅಗತ್ಯಗಳನ್ನು ಈಡೇರಿಸಬಲ್ಲದು, ಅವನ ದುರಾಸೆಯನ್ನಲ್ಲ ಅಂತ ಹೇಳ್ತಾರೆ ಮಹಾತ್ಮ ಗಾಂಧಿ. ಇನ್ನು ಸಾಮಾಜಿಕ ನ್ಯಾಯದ ಬಗ್ಗೆ ಅಂಬೇಡ್ಕರ್ ಅವರು ಹೇಳಿರುವಂಥದ್ದು, ದುರಾಸೆಯ ಬಗ್ಗೆ, ಜೀವನದ ನೆಮ್ಮದಿ ಮತ್ತು ಒಂದು ಸಂತೃಪ್ತಿಯ ಬಗ್ಗೆ ಬುದ್ಧ, ಒಂದು ಎಲ್ಲ ತಾರತಮ್ಯ ಇಲ್ಲದಂತಹ ಒಂದು ಬದುಕಿನ ಬಗ್ಗೆ ಬಸವಣ್ಣ. ನಮ್ಮ ದೇಶದಲ್ಲಿ ಹೇಳ್ತಾ ಇದ್ದೀನಿ ನಾನು, ನಮ್ಮ ಪರಂಪರೆ ಹೇಳ್ತಾ ಇದ್ದೀನಿ. ಇನ್ನು ವಿಶ್ವಾದ್ಯಂತ ಎಲ್ಲಿ ಸಾಕ್ರೆಟಿಸು, ಅರಿಸ್ಟಾಟಲ್ಲು, ಪ್ಲೇಟೋ, ಅಲ್ಲಿಂದ ಶುರು ಮಾಡಿಕೊಂಡ್ರೆ, ಅಬ್ರಹಾಂ ಲಿಂಕನ್ನಿಂದ ಶುರು ಮಾಡಿಕೊಂಡ್ರೆ, ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ಸಾಮಾಜಿಕ ಹೋರಾಟಗಾರರು, ಸಾಹಿತಿಗಳು, ದಾರ್ಶನಿಕರು, ಇವರೆಲ್ಲ ಹೇಳೋದು ನೋಡ್ಕೊಂಡು ಬಂದರೆ ಅದು ಯೇಸು ಕ್ರಿಸ್ತ ಇರ್ಬೋದು, ಪೈಗಂಬರ್ ಇರಬಹುದು, ಬುದ್ಧ ಇರಬಹುದು, ಮಹಾವೀರ ಇರ್ಬೋದು, ಇವರೆಲ್ಲರ ವಿಚಾರಗಳು ಹೇಳಿದ್ಮೇಲೆ ಇವತ್ತೇನು ನನಗೇನು ಅನ್ನಿಸ್ದಂಗೆ ಏನು ಉಳಿದಿಲ್ಲ. ಏನು ಹೊಸದಾಗಿ ಏನೋ ಹೇಳ್ತೀವಿ ಅಂತಿಲ್ಲ. ವಿಜ್ಞಾನದಲ್ಲಿ ಹೊಸ ಸಂಶೋಧನೆಗಳು, ಹೊಸ ವಿಚಾರಗಳು ಕೆಲವೊಂದು ನಮಗೆ ಸಾಕ್ಷ್ಯ ಸಮೇತ ಸಿಗಬಹುದು ಅನ್ನೋದು ಬಿಟ್ಟರೆ, ಬದುಕಿನ ಬಗ್ಗೆ, ಹೇಗೆ ಬದುಕಬೇಕು, ಯಾವ ರೀತಿಯಲ್ಲಿ ನಾವು ನೆಮ್ಮದಿಯಾಗಿದ್ದುಕೊಂಡು ಬೇರೆಯವ್ರಿಗೂ ಒಂದು ಸಂತೋಷವನ್ನು ಕೊಟ್ಟು ಅಥವಾ ಬೇರೆಯವ್ರು ನೆಮ್ಮದಿಯಾಗಿರುವಾಗೆ ಘನತೆಯಿಂದ ಬದುಕುವಾಗೆ ಏನು ಮಾಡ್ಬೋದು ಅನ್ನೋದಕ್ಕೆ ಪ್ರಜಾಪ್ರಭುತ್ವಕ್ಕಿಂತ ಅತ್ಯುತ್ತಮವಾದಂಥ ಒಂದು ಆಡಳಿತ ವ್ಯವಸ್ಥೆ ಇಲ್ಲ. ಹಾಗಾಗಿ ಇನ್ನೇನು ಹೇಳೋದು ಕುಳಿದಿಲ್ಲ. ಆದರೆ ಈಗ ಅದನ್ನು ಅನುಷ್ಠಾನ ಮಾಡಬೇಕಾಗಿದೆ, ಅದು ಆಗಬೇಕು. ನಮ್ಮಲ್ಲೂ ಅಷ್ಟೇ ಬಡತನ ನಿವಾರಣೆ, ಭ್ರಷ್ಟಾಚಾರ ಹೋಗಬೇಕು ಅಂದರೆ ಭ್ರಷ್ಟಾಚಾರ ಹೋಗಬೇಕು ಅಂತೇಳಿ ನಾವು ಭ್ರಷ್ಟಾಚಾರದ ವಿರುದ್ಧ ಲೇಖನಗಳು ಬರೆದ್ರೆ ಆಗೋದಿಲ್ಲ. ಇವತ್ತು ಜನರನ್ನೇ ನಾವು ಆ ಸ್ಥೈರ್ಯ ಕೊಟ್ಟು ಭ್ರಷ್ಟಾಚಾರದ ವಿರುದ್ಧ ನಿಲ್ಲಿಸಬೇಕಾಗಿದೆ. ಹಣಕ್ಕೆ, ಹೆಂಡಕ್ಕೆ ವೋಟ್ ಮಾಡ್ಕೊಳ್ತಿರುವಂಥ ಸಂದರ್ಭದಲ್ಲಿ ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡೂ ಬೇಡದೇ ಇರೋರಿಗೆ ನಿಕ್ಕರು ಕೊಡುವಂಥ ರಾಜಕಾರಣಿಗಳು ನಮ್ಮ ರಾಜ್ಯದಲ್ಲಿ ಇರುವಂಥ ಸಂದರ್ಭದಲ್ಲಿ, ನಮ್ಮ ದೇಶದಲ್ಲಿರುವಂಥ ಸಂದರ್ಭದಲ್ಲಿ ನಾವು ಜನರನ್ನು ಅಕ್ರಮಗಳ ವಿರುದ್ಧ, ಅನ್ಯಾಯದ ವಿರುದ್ಧ,
ಅಪಮೌಲ್ಯಗಳ ವಿರುದ್ಧ ನಿಲ್ಲಿಸಬೇಕು ಅಂದರೆ ಜನರಿಗೆ ಮೌಲ್ಯದ ಬಗ್ಗೆ ಒಂದಷ್ಟು ಏನು ಮೌಲ್ಯವೂ ಗೆಲ್ಲುತ್ತೆ, ನ್ಯಾಯವೂ ಗೆಲ್ಲುತ್ತೆ, ಸತ್ಯಮೇವ ಜಯತೆ, ಸತ್ಯವೇ ಗೆಲ್ಲುತ್ತೆ, ಅಂತಿಮವಾಗಿ ನಿಲ್ಲುವುದು ಸತ್ಯ ಅಂತ ಹೇಳುವಂಥ ಒಂದು ಈ ಹೊತ್ತಿನ ವರ್ತಮಾನದಲ್ಲಿ ಒಂದು ಸಾಕ್ಷಿ ಆಗಲಿ, ಒಂದು ಮಾದರಿ ಆಗಲಿ ಬೇಕಲ್ವಾ? ಅದಿಲ್ಲದ ಕಾರಣಕ್ಕೆ ಜನ ಇವತ್ತು ದುಡ್ಡಿರೋರ ಹಿಂದೆ ಇದ್ದಾರೆ, ತಮ್ಮ ಜಾತಿ ಲೀಡರ್ಗಳ ಹಿಂದೆ ಇದ್ದಾರೆ ಹೊರತು ಯಾವಾಗಲೂ ಮನುಷ್ಯ ಒಳ್ಳೆಯದನ್ನೇ ಬೆಂಬಲಿಸ್ತಾನೆ, ಒಳ್ಳೆಯದನ್ನೇ ಬಯಸ್ತಾನೆ. ದುಷ್ಟನಿಗೂ ಯಾರೋ ಈವಿಲ್ ಅಂತಾರಲ್ವ, ಪರಮ ಪಾಪಿಗಳು ಅಂತ ಕೆಲವೊಬ್ಬರು, ಅವರಿಗೆ ಬಹುಶಃ ಒಂದೇ ಸಲಕ್ಕೆ ಅಥವಾ ಸಂಪೂರ್ಣವಾಗಿ ಅವರು ಪ್ರಾಯಶ್ಚಿತ್ತದಿಂದ ಬದಲಾಗ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಕುವೆಂಪು ಅವರ ರಾಮಾಯಣ ದರ್ಶನಮಲ್ಲಿ ಕುವೆಂಪು ಅವರ ಒಂದು ಮಾತು ಬರುತ್ತೆ, ಪಾಪಿಗೂ ಉದ್ಧಾರ ಮಿಹುದವು ಸೃಷ್ಟಿಯ ಮಹದ್ವ್ಯೂಹ ರಚನೆಯೋಳು. ಸೊ ನಾನು ಕುವೆಂಪು ಅವ್ರನ್ನ ಒಂದು ಆದರ್ಶವಾಗಿ ತೆಗೆದುಕೊಂಡಿರೋದ್ರಿಂದಾಗಿ ನಾನು ಅದರ ವ್ಯತಿರಿಕ್ತವಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ. ನಾನು ಬೇಕಾದ್ರೆ ವ್ಯತಿರೇಕಿಸ್ತೀನಿ, ಆದರೆ ಈ ಸಂದರ್ಭಕ್ಕೆ ಅದು ಬೇಕಾಗಿಲ್ಲ. ಪಾಪಿಯೂ ಬದಲಾಗೋದಿಲ್ಲ, ನಿತ್ಯ ನಾರಕಿಗಳು ಅವ್ರು ಯಾವತ್ತಿಗೂ ಬದಲಾಗೋದಿಲ್ಲ ಅನ್ನುವಂಥ ವಿಚಾರದ ವಿರುದ್ಧವೇ ಕುವೆಂಪು ಮಾತಾಡಿದಂತಹದ್ದು. ಹಾಗಾಗಿ ಅದು ಗೌರವ ಕೊಟ್ಟೆ ಹೇಳಿದಾಗ ನಾವು ಪಾಪಿಗಳು ಎಷ್ಟು ಬದಲಾಗ್ತಾರೋ ಬಿಡ್ತಾರೋ, ಆದರೆ ಬಹುತೇಕ ತುಂಬ ನೀಚಾತಿ ನೀಚರಲ್ಲದಿರೋರಿಗೆ ಅವ್ರಿಗೂ ಸಹ ಒಳ್ಳೇದು ಗೆಲ್ಲಲಿ, ಅವರೂ ಸಹ ಯಾರೋ ಹಸಿದಾಗ ಊಟ ಕೊಡಬಲ್ಲರು, ಬಾಯಾರದವರಿಗೆ ನೀರು ಕೊಡಬಲ್ಲರು, ಯಾರಾದರೂ ಬಿದ್ದಾಗ ಎತ್ತಬಲ್ಲರು, ಕೊಲೆಗಡುಕನಿಗೂ ಸಹ ಕರುಣೆ ಬರುತ್ತೆ. ಅಂಗುಲಿಮಾಲ ಎಂಥ ದೊಡ್ಡ ಉದಾಹರಣೆ, 1000 ಕೊಲೆಗಳನ್ನು ಮಾಡಿದಂಥವನು ಅದನ್ನು ಅವರ ಹೆಬ್ಬೆಟ್ಟುಗಳನ್ನೇ ಮಾಲೆಯಾಗಿ ಹಾಕ್ಕೊಂಡವನು ಬುದ್ಧನ ಕರುಣೆಯನ್ನು ನೋಡಿ, ಬುದ್ಧನ ಮಾತನ್ನು ನೋಡಿ, ಬುದ್ಧನ ಧೈರ್ಯವನ್ನು ನೋಡಿ ಬದಲಾದಂಥವ್ರು ಅಂತ ಒಂದು ಇವೆಲ್ಲ ಐತಿಹಾಸಿಕವಾಗಿ ಎಷ್ಟು ಸತ್ಯವೋ ಎಷ್ಟು ನಿಜವೋ ಸುಳ್ಳೋ ಗೊತ್ತಿಲ್ಲ. ಆದರೆ ಹಾಗಾಗಿ ಈ ವಿಚಾರ ಇರೋದ್ರಿಂದಾಗಿ, ಒಳ್ಳೆತನ ಇರೋದ್ರಿಂದಾಗಿ ನಾವಿವತ್ತು ಜನರಲ್ಲಿ ಆ ಒಳ್ಳೆತನವನ್ನು ಎಬ್ಬಿಸಬೇಕು, ಒಳ್ಳೆತನ ಗೆಲ್ಲುತ್ತೆ ಅನ್ನುವಂಥ ಒಂದು ಆಶಾವಾದವನ್ನು ಕೊಡಬೇಕು. ಅದು ಕೊಡಬೇಕು ಅಂದರೆ ನಾವು ಸಾಮಾಜಿಕವಾಗಿ ರಾಜಕೀಯವಾಗಿ ಸಕ್ರಿಯವಾಗಲೇಬೇಕು, ಜನರ ಮಧ್ಯೆ ಇರಬೇಕು. ಇವತ್ತು ಪರಮಭ್ರಷ್ಟ ಪರಮದುಷ್ಟ ವ್ಯವಸ್ಥೆ ಇವತ್ತಿರುವಂಥದ್ದು ನನಗನ್ನಿಸ್ದಂಗೆ ಇವತ್ತಿನ ಮಟ್ಟಕ್ಕೆ ಇದಕ್ಕಿಂತ ಪರಮದುಷ್ಟ ಪರಮಭ್ರಷ್ಟ ಇತ್ತು. ಆದರೆ ಇವತ್ತಿನ ಕಾಲಮಾನಕ್ಕೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿರುವಂತಹದ್ದು ಅಗತ್ಯವೇ ಇರಲಿಲ್ಲ. ಇದಕ್ಕಿಂತ ದುರಾಡಳಿತ, ಆಕ್ರಮಣ, ಅತ್ಯಾಚಾರಗಳು ಹಿಂದೆ ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಆಗ್ತಾನೆ ಬಂದಿದೆ. ಹಲವು ದುಷ್ಟ ರಾಜರುಗಳಿದ್ದರು. ಆದರೆ ಈ ಹೊತ್ತಿಗೆ ಅವ್ರಿಗಿಂತ ಎಷ್ಟೋ ವಾಸಿ ನಾವು. ಆದರೆ ಇದಕ್ಕಿಂತ ಇನ್ನೂ ಉತ್ತಮವಾಗಬೇಕಾಗಿದೆ ನಾವು. ಯಾಕಂದರೆ ಇವತ್ತು ಆಧುನಿಕ ಯುಗದಲ್ಲಿ ನಾವು ಎಲ್ಲರಿಗೂ ಬಹುತೇಕರಿಗೆ ಶಿಕ್ಷಣ, ಜ್ಞಾನ, ಮಾಹಿತಿ, ಸ್ವಾತಂತ್ರ್ಯ, ಹಕ್ಕು ಇವೆಲ್ಲ ಗೊತ್ತಿರುವಂತಹ ಮತ್ತು ಅನುಭವಿಸ್ತಿರುವಂಥ ಸಂದರ್ಭದಲ್ಲಿ ನಾವು ದೇವಮಾನವರಾಗಬೇಕಾಗಿತ್ತು. ಇವತ್ತು ದೆವ್ವಗಳು ನಮ್ಮನ್ನು ಆಳ್ತಾ ಇವೆ. ಪ್ರಜಾಪ್ರಭುತ್ವದಲ್ಲಿ ಅವರು ಆಡಳಿತ ಕೊಡಬೇಕಾಗಿತ್ತು, ಆಡಳಿತ ನಡೆಸಬೇಕಾಗಿತ್ತು. ಆದರೆ ದುರಾಡಳಿತದಿಂದ ಇವರು ಜನರನ್ನು ತುಳಿದಿಟ್ಟುಕೊಂಡು ಭ್ರಷ್ಟಾಚಾರದ ಮೂಲಕ ಬಡತನವನ್ನು, ಅಸಮಾನತೆಯನ್ನು, ಬೇರೆ ಬೇರೆ ಥರದ ತಾರತಮ್ಯಗಳನ್ನು ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ರಾಜಕಾರಣದಿಂದ ಮಾತ್ರ ಇದು ಸಾಧ್ಯ. ನಂಗೆ ಸ್ಪಷ್ಟತೆ ಇತ್ತು. ಆ ಸ್ಪಷ್ಟತೆಗಳನ್ನು ಪಡೆದುಕೊಳ್ಳುವ ದಿಕ್ಕಿನಲ್ಲಿನೇ ಮತ್ತು ನಾನು ಯಾವ ಥರ ರಾಜಕಾರಣ ಮಾಡಬಹುದು, ನಾನಲ್ಲದೆ ಇದ್ದರೂ ಬೇರೆಯವರಾದರೂ ಹೇಗೆ ಮಾಡಬೇಕು ಅನ್ನುವಂಥ ರೀತಿಯಲ್ಲೇ ನಾನು ಲೇಖಕನಾಗಿದ್ದಿದ್ದು. ಆದರೆ ಲೇಖಕನಾಗಿ ಬರೀ ಉಪದೇಶ ಅಥವಾ ಹಾಗೆ ಮಾಡಬೇಕು, ಹೀಗಿರಬೇಕಿತ್ತು, ಹಾಗಿರಬೇಕಿತ್ತು ಅಂದಾಗ ಏನಾಗುತ್ತೆ, ಇವನು ವಾಸ್ತವ ಗೊತ್ತಿಲ್ಲ ಅಂತ. ಹಾಗಾಗಿ ಇಲ್ಲ, ನಾವು ವಾಸ್ತವದಲ್ಲಿ ನಿಂತು ಅದನ್ನೇ ಹೇಳಬೇಕು, ಅದನ್ನೇ ಮಾಡಬೇಕು. ತುಂಬ ಸಂತೋಷ ಇದೆ. ನಾವು ಗೆದ್ದು ಚುನಾವಣಾ ರಾಜಕಾರಣದಲ್ಲಿ ಗೆದ್ದಿಲ್ಲ, ನಾವು ಜೀವನದಲ್ಲಿ ಗೆದ್ದಿದ್ದೀವಿ. ಇವತ್ತೊಬ್ಬ ಸಮಾಜ ಸುಧಾರಣೆಯಲ್ಲಿ ನಮ್ಮದೊಂದು ಬಹಳ ದೊಡ್ಡ ಪಾತ್ರ ಇದೆ ಇವತ್ತಿನ ಸಾಮಾಜಿಕ ಸಂದರ್ಭದಲ್ಲಿ. ಅದನ್ನು ಮಾಧ್ಯಮಗಳು ಹೇಳ್ತಾ ಇಲ್ಲ, ದೊಡ್ಡ ಮನುಷ್ಯರು ಹೇಳ್ತಾ ಇಲ್ಲ. ಕುಡಿಸಿ ಸಿಗರೇಟ್ ಸೇದೋದು, ಎಂಡ ಕುಡಿಯೋದು ಒಂದು ರಮ್ಯ ರೋಮಾಂಚಕ ಫ್ಯಾಂಟಸಿ ಅಂತ ಹೇಳಿದಂಥ ಲೇಖಕರು ಏಡ್ಸ್ ಬಂದು, ಬೇರೆ ಬೇರೆ ಬರಬಾರ್ದಂಥ ರೋಗಗಳು ಬಂದು ಅರೆಕಾಲದಲ್ಲಿ ಹೃದಯಾಘಾತಗಳಾಗಿ ಸಾಯ್ತಿದ್ದಾರೆ ಈಗಲೂ ನಮ್ಮ ಮುಂದೆ. ಅವ್ರೇನು ಹೇಳ್ತಾರೆ, ಇದೆಲ್ಲ ವಿರುದ್ಧ ಅಂತಾರೆ. ಆದರೆ ಅದು ತಪ್ಪು ಅಂತ ಅದು ಸಮಾಜಕ್ಕೆ ಕೆಟ್ಟದ್ದು ಅಂಥೇಳಿ ನಾವು ಅದನ್ನು ಬದುಕಿ ತೋರಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲ 2 ಥರದ ವೈರುಧ್ಯಗಳು ಇದ್ದೇ ಇರುತ್ತೆ. ರಾಜಕಾರಣ ಪವಿತ್ರವಾದದ್ದು. ರಾಜಕಾರಣದಿಂದ ಮಾತ್ರ ವರ್ತಮಾನವನ್ನು ಮತ್ತು ಭವಿಷ್ಯವನ್ನು ನಾವು ಸುಭದ್ರ ಮಾಡಿಕೊಳ್ಳಬಲ್ಲೆವು. ಹಾಗಾಗಿ ರಾಜಕಾರಣದ ಬಗ್ಗೆ ತಿರಸ್ಕಾರ ಅವನೊಬ್ಬ ಅಯೋಗ್ಯ, ಅಮಾಯಕನೂ ಅಲ್ಲ, ಮುಗ್ಧನೂ ಅಲ್ಲ. ಅವನು ಪ್ರಜ್ಞೆ ಇಲ್ಲದಂತಹ ಮನುಷ್ಯ ಇವತ್ತಿನ ಸಂದರ್ಭದಲ್ಲಿ. ಹಿಂದಿನ ಸಂದರ್ಭದಲ್ಲಿ ನಮ್ಮ ತಾತ ಮುತ್ತಾತನ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ, ಆವತ್ತಿನ ಸಂದರ್ಭ ಬೇರೆ. ಇವತ್ತಿನ ಪ್ರಜಾಪ್ರಭುತ್ವ ಭಾರತದಲ್ಲಿ ರಾಜಕಾರಣಿಗಳೆಲ್ಲ ಕೆಟ್ಟವ್ರಿ, ರಾಜಕಾರಣ ಸರಿ ಇಲ್ಲ, ಯಾವನ ರಾಜಕಾರಣಿನಂತೆ ಹೀಗೆಲ್ಲ ಅಂದ್ಕೊಳ್ಳೋವಂಥವ್ರು. ಇವನ ಓಟಿನಿಂದ, ಇವನು ಹಾಕಿರುವ ಅಥವಾ ಹಾಕಿಲ್ಲದೆ ಓಟಿನ ಕಾರಣಕ್ಕಾಗಿ ಇವತ್ತು ಭ್ರಷ್ಟರು, ದುಷ್ಟರು ನಮ್ಮ ಪ್ರತಿನಿಧಿಗಳಾಗಿದ್ದಾರೆ ಹೊರತು ರಾಜಕಾರಣಕ್ಕಿಂತ ಪವಿತ್ರವಾದದ್ದು, ಶ್ರೇಷ್ಠವಾದದ್ದು ಈ ಹೊತ್ತಿಗೆ ಬೇರೆ ಯಾವುದೂ ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ. 4-6 ಜನರ ಕಣ್ಣೀರು ಒರೆಸೋದಲ್ಲ, ಲಕ್ಷಾಂತರ ಜನರ
ಹುಟ್ಟಲ್ಲಿರುವವರ ಕಣ್ಣೀರನ್ನು, ಅಸಮಾನತೆಗಳನ್ನು, ಅನ್ಯಾಯಗಳನ್ನು ತೊಡೆದು ಹಾಕುವಂತಹ ಕಾರ್ಯ ರಾಜಕಾರಣ. ರಾಜಕೀಯದಿಂದ ಇಷ್ಟೆಲ್ಲ ಸಾಧ್ಯ ಅನ್ನೋದಾದ್ರೆ ತಾವು ಕೂಡ ರಾಜಕೀಯವನ್ನ ಪ್ರವೇಶ ಮಾಡಿದ್ರಿ. ಇದೆಲ್ಲದರ ಮಧ್ಯೆ ಕರ್ನಾಟಕದಲ್ಲಿ ಈಗ ಇರುವಂತ ಸ್ಥಾಪಿತ ಪಕ್ಷಗಳನ್ನ ಬಿಟ್ಟು ಆ ಪಕ್ಷವೇ ನಿಮ್ಮ ಆಯ್ಕೆಯಾಗಿತ್ತು. ಆ ಪಕ್ಷದಲ್ಲಿ ತಾವು ಸಕ್ರಿಯವಾಗಿ ಪಾಲ್ಗೊಂಡಂತಹ ಬಗ್ಗೆ ಮತ್ತು ಆ ಪಕ್ಷದಲ್ಲಿ ತಮಗೆ ಸಿಕ್ಕಿರುವಂತಹ ಪ್ರೋತ್ಸಾಹದ ಬಗ್ಗೆ ಹೇಳೋದಾದ್ರೆ, 2006ರಲ್ಲಿ ನಾನು ಅಮೆರಿಕದಲ್ಲಿದ್ದಾಗ ವಿಕ್ರಾಂತ ಕರ್ನಾಟಕ ಅನ್ನುವಂಥ ಒಂದು ವಾರಪತ್ರಿಕೆನ, ಬಹಳ ಅದ್ಭುತವಾದ, ಕನ್ನಡದಲ್ಲಿ ಬಹುಶಃ ಅಂತಹ ಒಂದು ಎಲ್ಲವನ್ನು ಇಟ್ಕೊಂಡಂತಹ ರಾಜಕೀಯವನ್ನು ಬಹಳ ಗಟ್ಟಿಯಾಗಿ ಪ್ರತಿಪಾದಿಸಿದಂಥ ಒಳ್ಳೆಯ ರಾಜಕಾರಣವನ್ನು ಇನ್ನೊಂದು ಪತ್ರಿಕೆ ಅದಕ್ಕಿಂತ ಮೊದಲು ಬಂದಿರಲಿಲ್ಲ, ತದನಂತರವೂ ಬರಲಿಲ್ಲ. ಅಂದರೆ ಬೇರೆ ಬೇರೆ, ಈಗ ಲಂಕೇಶ್ ಪತ್ರಿಕೆ, ವಾರಪತ್ರಿಕೆ, ಹಲವಾರು ಜನ ಬೇರೆ ಬೇರೆ ರೀತಿಯಲ್ಲಿ ಪ್ರಭಾವಳಿತ್ತು. ಆದರೆ ವಿಕ್ರಾಂತ ಕರ್ನಾಟಕ ವಿಶಿಷ್ಟವಾಗಿತ್ತು. ಆದರೆ ಆಗ ನಾನು ಬರೀತಿದ್ದಾಗ ರಾಜಕಾರಣ ಇದು ಹೀಗಿದೆ, ಕರ್ನಾಟಕ ಇನ್ನೂ ಹಾಗಾಗಬೇಕು, ಹೀಗಾಗಬೇಕು, ದೇಶ, ಹಲವಾರು ವಿಚಾರಗಳ ಬಗ್ಗೆ, ಅದು ಜಾತ್ಯತೀತತೆ ಇರಬಹುದು, ಆರ್ಥಿಕ ಉದಾರೀಕರಣ ಇರಬಹುದು, ಆಧುನಿಕ ಶಿಕ್ಷಣ ಇರಬಹುದು, ಸಾಮಾಜಿಕ ನ್ಯಾಯ ಇರಬಹುದು, ಹಲವಾರು ವಿಚಾರಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಾನೇ ಸ್ವತಃ ಖುದ್ದು ಪ್ರತಿಪಾದಿಸ್ತಾ ಇದ್ದೆ ನನ್ನ ಅಂಕಣಗಳಲ್ಲಿ. ಆದರೆ 2008ರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕ 2008ರಿಂದ 2013 ಮಧ್ಯೆ ಒಂದು ಶಾಸಕಾಂಗ ಬಂತಲ್ವಾ, 2008ರಲ್ಲಿ ಗೆದ್ದಂಥವರು. ಅವರಷ್ಟು ಪರಮ ಅಯೋಗ್ಯರು, ಪರಮ ಭ್ರಷ್ಟರು, ಪರಮ ನೀಚರು, ಪರಮ ನಾಡದ್ರೋಹಿಗಳು ಇನ್ನೊಂದು ಬ್ಯಾಚ್ ಇಲ್ಲ ಕರ್ನಾಟಕದಲ್ಲಿ. ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅತ್ಯಂತ ಕ್ಷುದ್ರ ರಾಜಕಾರಣಿಗಳು ನಮ್ಮ ಜನಪ್ರತಿನಿಧಿಗಳಾಗಿರುವಂಥ ಯಾವುದಾದ್ರು ಒಂದು ಅವಧಿ ಇದೆ ಅಂದರೆ ಅದು 2013ರಿಂದ 2018 ಮಧ್ಯೆ ಇದ್ದಂತಹ MLAಗಳು. ಹಾಗಾಗಿ ಇದನ್ನು ವಿರೋಧಿಸಬೇಕು ಅಂತಲೇ ನಾನು ಅಮೆರಿಕದಿಂದ ಬಂದು ಜನಸಾಮಾನ್ಯರಿಂದ ದೇಣಿಗೆ ಸಂಗ್ರಹಿಸಿ ಜಯನಗರದಲ್ಲಿ ಚುನಾವಣೆಗೆ ನಿಂತಿದ್ದೆ. ಆಮೇಲೆ ನಾನು ಅಮೆರಿಕದಲ್ಲೇ 2011 ತನಕ ಇದ್ದೆ. 2011ಕ್ಕೆ ಸಂಪೂರ್ಣವಾಗಿ ವಾಪಸ್ಸಾದಾಗ ನಮ್ಮ ತರಹದ ನಾನು ಬಯಸುವಂಥ ರಾಜಕಾರಣ, ಕ್ಲೀನ್ ಆ್ಯಂಡ್ ಆನೆಸ್ಟ್ ಪಾಲಿಟಿಕ್ಸ್, ಸ್ವಚ್ಛ ಮತ್ತು ಪ್ರಾಮಾಣಿಕ ರಾಜಕಾರಣವನ್ನು ಯಾರು ಮಾಡ್ತಾರೆ ಅಂತ ನೋಡಿದಾಗ ನಮ್ಮ ಕರ್ನಾಟಕದಲ್ಲಿ ಆಗ್ತಾನೆ ಲೋಕಸತ್ತಾ ಅನ್ನುವಂಥ ಒಂದು ಪಕ್ಷ, ಆಂಧ್ರದಲ್ಲಿ ಒಬ್ಬ MLA ಇದ್ದರು, ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ಅಂತ, ಅವರು ಸ್ಥಾಪನೆ ಮಾಡಿದಂಥ ಒಂದು ಪಕ್ಷ ಇಲ್ಲಿ ಕರ್ನಾಟಕದಲ್ಲಿ ಒಂದಷ್ಟು ಸಕ್ರಿಯವಾಗಿ ಬೆಂಗಳೂರು ನಗರ ಭಾಗದಲ್ಲಿ ಸಕ್ರಿಯವಾಗಿತ್ತು. ಸೊ ನಾನು ಅದಕ್ಕೆ 2012ರಲ್ಲಿ ಅವರ ಆಹ್ವಾನದ ಮೇರೆಗೆ ಸೇರಿಕೊಂಡೆ. 2012ರಿಂದ 2014 ತನಕ ಆ ಪಕ್ಷದಲ್ಲಿ ನಾನಿದ್ದೆ. ಒಂದು ಸಂದರ್ಭದಲ್ಲಿ ಆ ಹೋರಾಟಗಳನ್ನು, ಯಾವುದು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ಗೆ ಒಂದು ಅಡಿಪಾಯ ಹಾಕಿದ್ದೇ ಲೋಕಸತ್ತಾದಲ್ಲಿದ್ದಂತಹ ಹಲವಾರು ಜನ. ಅದರಲ್ಲಿ ಒಬ್ಬರು ಇವತ್ತು ನಮ್ಮ KRS ಪಕ್ಷದ ಅಧ್ಯಕ್ಷರಾಗಿರುವಂಥ ದೀಪಕ್ CN, ಅವರು ಲೋಕಸತ್ತಾದಲ್ಲಿದ್ದರು. ಅವರೆಲ್ಲ ಸೇರಿ ಬೆಂಗಳೂರಿಗೆ, ಯಾರು ಅರವಿಂದ್ ಕೇಜ್ರಿವಾಲು, ಮೋಹನ್ ದಾಸ್ ಪೈ, ಸಂತೋಷ್ ಹೆಗಡೆ, ಅಶ್ವಿನಿ ನಾಚಪ್ಪ, ಇವರೆಲ್ಲ ಕರಪ್ಷನ್ ಸಾಕು ಅನ್ನುವಂಥ ಒಂದು ಹೋರಾಟ ಮಾಡಿದ್ರು ಬೆಂಗಳೂರಲ್ಲಿ. ಅಲ್ಲಿಂದ ಇನ್ಸ್ಪಿರೇಷನ್ ತೆಗೆದುಕೊಂಡು ಹೋಗಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನನ್ನು ಕಟ್ಟಿದ್ದು. ಇದು ಇತಿಹಾಸ. ಕಟ್ಟಿದ್ಯಾರು ಕೇಜ್ರಿವಾಲ್. ಸೊ ನಾನು 12ರಲ್ಲಿ ಸೇರಿಕೊಂಡೆ ಆ ಲೋಕಸತ್ತಾಗಿ. 14 ತನಕ ಇದ್ದೆ. 13ರಲ್ಲಿ ಆಮ್ ಆದ್ಮಿ ಪಕ್ಷನೂ ಸ್ಥಾಪನೆ ಆಯಿತು. ಆದರೆ ಅದಕ್ಕಿಂತ ಮೊದಲೇ ನಾನು 13ರಲ್ಲಿ ಬೆಂಗಳೂರಿನಲ್ಲಿ BTM ಲೇಔಟಲ್ಲಿ ನಾನು ವಾಸ ಮಾಡ್ತಿರೋಂಥದ್ದು, ಇದೇ ಜಾಗದಲ್ಲಿನೇ BTM ಲೇಔಟ್ ಅಭ್ಯರ್ಥಿಯಾಗಿ 2013ರಲ್ಲಿ ಸ್ಪರ್ಧೆ ಮಾಡಿದ್ದೆ. 6600 ಓಟ್ ಬಂದಿತ್ತು ಅವತ್ತು ನನಗೆ 2013ರಲ್ಲಿ ಜನರ ದೇಣಿಗೆನಲ್ಲೇ ಅವತ್ತು ನಾವು ಚುನಾವಣೆ ಮಾಡಿದ್ದು ಪ್ರಾಮಾಣಿಕವಾಗಿ, ಒಳ್ಳೆ ಬೆಂಬಲ ಆಗಿ ನೋಡಿದ್ರೆ. ಆದರೆ ತದನಂತರ ಅದು ಬೇರೆ ಬೇರೆ ಕಾರಣಗಳಿಂದಾಗಿ ಅವರು ಏನು ಲೋಕಸತ್ತಾ ಪಕ್ಷದವರು ಆಂಧ್ರದಲ್ಲಿ ಕೆಲವೊಂದು ತೀರ್ಮಾನಗಳನ್ನ ತಗೊಳ್ಳೋಂಥ ಸ್ಥಿತಿಗೆ ಬಂದರು. ಚುನಾವಣಾ ರಾಜಕಾರಣ ಬೇಡ, ನಮ್ಮ ಕೈಲಿ ಆಗಲ್ಲ ಅನ್ನುವಂತಹ ಒಂದು ದುಸ್ಥಿತಿಗೆ ಅವರು ತಲುಪಿಬಿಟ್ರು. ಹಾಗಾಗಿ ಅದೇ ಸಂದರ್ಭದಲ್ಲಿ ನಾವು ಬಹಳ ಸಕ್ರಿಯವಾಗಿ, ಬಹಳ ದೊಡ್ಡ ಹೋರಾಟ ಕರ್ನಾಟಕದಲ್ಲಿ ಲೋಕಸತ್ತಾದಲ್ಲಿ ನಾನಿದ್ದಾಗ KPSC ವಿಚಾರವಾಗಿ, ಮಂಡೂರು ಕಸದ ವಿಚಾರವಾಗಿ ಎಷ್ಟು ದೊಡ್ಡ ಹೋರಾಟಗಳನ್ನು ಮಾಡಿದ್ವಿ. ಸೊ 2014 ಜನವರಿ ಸುಮಾರಲ್ಲಿ ನಾವು ಚುನಾವಣಾ ರಾಜಕಾರಣಕ್ಕೆ ನಿಲ್ಲಬಾರ್ದು, ಹೋಗಬಾರ್ದು ಅನ್ನುವಂಥ ಒಂದು ತೀರ್ಮಾನಗಳು ಕೆಲವೊಂದಾಯಿತು. ಆ ಸಂದರ್ಭದಲ್ಲಿ ನಾವೊಂದಷ್ಟು ಜನ ಆಮ್ ಆದ್ಮಿ ಪಕ್ಷ ಅವರು ಕರಿತಿದ್ರು, ಅದಕ್ಕಿಂತ ಮೊದಲೇ ಕರಿತಿದ್ರು. ಆದರೆ ನಾನು ಈಗ ಆಲ್ರೆಡಿ ಅದೇ ಥರದ ಪಕ್ಷದಲ್ಲಿದ್ದೀವಿ, ಯಾಕೆ ಅಂತೇಳಿ ಹೋಗಿರಲಿಲ್ಲ. ಹಾಗಾಗಿ ಆಮ್ ಆದ್ಮಿ ಪಕ್ಷಕ್ಕೆ 2014ರಲ್ಲಿ ಹೋಗಿದ್ದು. ನಾನು ಅದು ಸಂಸ್ಥಾಪನಾ ಸದಸ್ಯ ಅಲ್ಲ. ಹಾಗೆ 2014ರಲ್ಲಿ ಹೋದ್ಮೇಲೆ ಬೇಡ ಅಂದ್ರೂ ನನಗೆ ಆಸಕ್ತಿ ಇರಲಿಲ್ಲ. ರಾಜ್ಯಾದ್ಯಂತ ಓಡಾಡಿ ಸಂಘಟನೆ ಮಾಡೋಣ ಅಂತ ಬಯಸಿದ್ದೆ ನಾನು. ಆದರೆ 2014ರಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ನನ್ನ ಅಭ್ಯರ್ಥಿ ಮಾಡಿದ್ರು. ಸೊ ಅದಾದ ನಂತರ 2 ವರ್ಷ ನಾನು ಆ ಪಕ್ಷದಲ್ಲಿ ಕೆಲಸ ಮಾಡಿದೆ. ಒಂದಷ್ಟು ಭಿನ್ನಾಭಿಪ್ರಾಯಗಳು ಬಂತು. ಇಲ್ಲಿ ಏನು ನಾಯಕತ್ವ ಇದ್ದವರಿಗೆ, ದೆಹಲಿಯಲ್ಲಿ ನಾಯಕತ್ವ ಇದ್ದವರಿಗೆ, ಕರ್ನಾಟಕದಲ್ಲಿ ಪಕ್ಷವನ್ನು ಕಟ್ಟೋದ್ರ ಬಗ್ಗೆ ಅವ್ರದ್ದೇ ಆದಂಥ ಬೇರೆ ಚಿಂತನೆಗಳಿತ್ತು, ಅಥವಾ ಸರಿಯಾದ ಚಿಂತನೆಗಳಾಗಿರಲಿಲ್ಲ. ಹಾಗಾಗಿ ನಂದೊಂದಷ್ಟು ಭಿನ್ನಾಭಿಪ್ರಾಯಗಳಿತ್ತು. ನಾವು ನಮ್ಮ ಥರ ಇರೋರನ್ನೆಲ್ಲ ಸೇರಿಸಿ ನಾವು ಕಟ್ಟೋಣ, ಒಂದು ಪರ್ಯಾಯ ಕಟ್ಟೋಣ, ಆಮ್ ಆದ್ಮಿ ಪಕ್ಷ ಒಂದೇ ಇಲ್ಲಿ ಮಾಡುವಂಥ ಸ್ಥಿತಿಲಿ ಇಲ್ಲ. ಯಾಕಂದರೆ BBMPಗೆ 2015ರಲ್ಲಿ BBMPಗೆ ಎಲ್ಲ ಸಿದ್ಧತೆಗಳು ಮಾಡಿಕೊಂಡು ಕೊನೆ ಕ್ಷಣದಲ್ಲಿ ನಿಲ್ಲಲಾರದಂಥ ಒಂದು ಸ್ಥಿತಿಗೆ ಆಮ್ ಆದ್ಮಿ ಪಕ್ಷ ಬಂದ್ಬಿಡ್ತು. ಅದು ಆಂತರಿಕವಾಗಿ ಕೆಲವೊಂದು ವಿಚಾರಗಳು. ಸೊ ಹಾಗಾಗಿ ಇವೆಲ್ಲ ಇಲ್ಲಿ ಆಗುತ್ತೆ, ಇದು ಹೈಕಮಾಂಡ್ ಪ್ರಭಾವ ಜಾಸ್ತಿ ಇದೆ, ನಾವು ಇದನ್ನು ಸ್ವಲ್ಪ ಮೀರಬೇಕು ಅಂತೇಳಿ ನಾನೊಂದಷ್ಟು ಕೆಲಸ ಮಾಡ್ತಾಯಿದ್ದೆ. ಆದರೂ ರವಿಕೃಷ್ಣಾರೆಡ್ಡಿ ಇರೋ ಕಾರಣದಿಂದಾಗಿ ನಾವು ಹಳಬರು, ನಮಗೆ ಗೌರವ ಇಲ್ಲ, ಮಾನ್ಯತೆ ಇಲ್ಲ, ನಾವು ಲೀಡರ್ಗಳಾಗಲಿಲ್ಲ ಅಂತ ಒಂದಷ್ಟು ಜನಕ್ಕೆ ಒಂದು ಅಸೂಯೆ ಇತ್ತು. ಅದು ತುಂಬ ಸಹಜ ಎಲ್ಲ ಕಡೆನೂ. ಹಾಗಾಗಿ ಒಂದಷ್ಟು ಪೀಕ್ಲಾಟ ಇತ್ತು. ಆದರೆ ಅವರು ನನ್ನನ್ನು ಒಂದು ರೀತಿಯಲ್ಲಿ ಪಕ್ಷದಲ್ಲಿ ಯಾವುದೋ ಪದಾಧಿಕಾರಿ ಹುದ್ದೆ ಕೊಡದೆ
ತೆಗೆದ್ರು 2016ರಲ್ಲಿ ಜುಲೈಯಲ್ಲಿ ನಾನು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಆಮೇಲೆ 2-3 ವರ್ಷ ನಾನು ಅವರ ಶೋಕಾಸ್ ನೋಟ್ಸ್ಗೆಲ್ಲ ಉತ್ತರ ಕೊಟ್ಕೊಂಡಿದ್ದೆ. ಅದರಿಂದ 2016ರಲ್ಲಿ ಹೊರಗೆ ಬಂದು ಅದೇ ಸಂದರ್ಭದಲ್ಲಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಂತ ಕಟ್ಟಿಕೊಂಡು 3 ವರ್ಷ ಅದರಲ್ಲಿ ಅದ್ರ ಮೂಲಕನೇ ಅಭಿಯಾನಗಳನ್ನ ಮಾಡಿ ಒಂದು ರಾಜಕೀಯ ಥರ ಸಂಘಟನೆ ಇವತ್ತು ಕಟ್ಟಿದ್ವಿ. ಇವತ್ತು ಅದು ಹೈಕೋರ್ಟಲ್ಲಿ ಬೇರೆ ಬೇರೆ ಕಡೆ ಎಲ್ಲ PL ಹಾಕ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದೆ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ. ಅದೇನೇ ಇವತ್ತು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಯಾವ ಥರದ ಅಭಿಯಾನಗಳ ಮೂಲಕ ಸಂಘಟನೆ ಮಾಡಬೇಕು ಅಂತ ಮಾದರಿ ಮತ್ತು ಬುನಾದಿ ಎರಡೂ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ. ಸೊ ಹಾಗಾಗಿ ಈ ಥರಕ್ಕೆ ನಾನು ಆಮ್ ಆದ್ಮಿ ಪಕ್ಷಕ್ಕೆ ಹೋಗಿದ್ದೆ ಹೊರತು ನಾನಾಗಿ ನೀವು ಕೇಳ್ದಂಗೆ ನನ್ನ ಆಯ್ಕೆ ಅಂದರೆ ಮೊದಲ ಆಯ್ಕೆ ಇರಲಿಲ್ಲ. ಮೊದಲು ನಮ್ಮದು ಲೋಕಸತ್ತಾ ಪಕ್ಷದಲ್ಲಿದ್ದವನು. ತದನಂತರ ಲೋಕಸತ್ತಾ ಅದು ಕೆಲವೊಂದು ತೀರ್ಮಾನಗಳು ನಮ್ಮ ಹತೋಟಿಯನ್ನು ಮೀರಿ ಚುನಾವಣಾ ರಾಜಕಾರಣ ಬೇಡ ಅನ್ನುವಂಥ ಸ್ಥಿತಿಗೆ ಬಂದಾಗ ನಾವು ಚುನಾವಣಾ ರಾಜಕಾರಣದಲ್ಲಿಯೇ ನಮಗೆ ಮುಕ್ತಿ ಇರುವಂತಹದ್ದು. ಚುನಾವಣಾ ರಾಜಕಾರಣದಿಂದ ನಾವು ಹಿಂದೆ ಸರಿದ್ರೆ ಮತ್ತೆ ರಾಜಕೀಯ ಪಕ್ಷವಾಗಿ ನಮಗೆ ಯಾವುದೇ ಮಾನ್ಯತೆ ಮತ್ತು ರಿಲೆವೆನ್ಸಿ ಪ್ರಸ್ತುತತೆ ಇರೋದಿಲ್ಲ ಅಂಥೇಳಿ ನಾವು ಲೋಕಸತ್ತಾ ಪಕ್ಷಕ್ಕೆ ಹೋಗಿದ್ದು. ತದನಂತರ ಹೊರಗೆ ಬಂದಿದ್ದು. ಇನ್ನು 2019ರಲ್ಲಿ ನಾವೆಲ್ಲ ಸಮಾನ ಮನಸ್ಕರು ಸೇರಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ಮಾಡಿದ್ದೀವಿ. ಕರ್ನಾಟಕದಲ್ಲಿ ಇವತ್ತು ನಂಬರ್ 1 ಪ್ರಾದೇಶಿಕ ಪಕ್ಷ. ನಂಬರ್ 1 ಪ್ರಾದೇಶಿಕ ಪಕ್ಷ ನಮ್ಮದು ಅಂತ ಹೇಳ್ತಾರೆ ಯಾರು? JDSನವರು. ಅವರು ಇಲ್ಲ ಅಂತಾರೆ, ಬೇರೆ ಕಡೆ ಎಲ್ಲ ಹೋಗಿ ನಮ್ಮದು ರಾಷ್ಟ್ರೀಯ ಪಕ್ಷ ಅಂತಾರೆ. ಆ ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಅಂತ ಒಬ್ಬರು ಬೇರೆ ಇದ್ದಾರೆ. ಸೊ ಹಾಗಾಗಿ ಅದೇನಾದರೂ ಇದ್ಕೊಳ್ಳಿ, ಇವತ್ತು ಕರ್ನಾಟಕದಲ್ಲಿ ಈ ಸ್ಥಾಪಿತ ಪಕ್ಷಗಳ ಮಧ್ಯದಲ್ಲಿ 4ನೇ ಅತಿ ದೊಡ್ಡ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಪ್ರಾದೇಶಿಕ ವಿಚಾರವಾಗಿ ಬಂದಾಗ ನಂಬರ್ 1 ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಜನ ಪ್ರತಿ ದಿವಸ ನೂರಾರು ಜನ ಪಕ್ಷದ ವಿಚಾರಗಳನ್ನ ಸಾವಿರಾರು ಜನ ತಿಳ್ಕೊಳ್ತಾ ಇದ್ದಾರೆ. $100 ಸದಸ್ಯತ್ವ ಶುಲ್ಕ ಕೊಟ್ಟು ಇವಾಗ ಸರಾಸರಿಯಾಗಿ 70-80 ಜನ ಪ್ರತಿ ದಿವಸ ಪಕ್ಷ ಸೇರ್ತಾ ಇದ್ದಾರೆ. ಅದು 200-300 ಆಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ, ತಿಂಗಳುಗಳಲ್ಲಿ. ಇವತ್ತು ಕರ್ನಾಟಕದಲ್ಲಿ ಒಂದು ಯಾವುದೇ ವಿಚಾರಕ್ಕೆ ಅವರು ಹೋರಾಟಕ್ಕಿಳಿದಾಗ ಅಂಜೋದಿಲ್ಲ, ಅಳ್ಕೋದಿಲ್ಲ. ಅವರು ಪೊಲೀಸ್ ಕೇಸ್ ಆಗಲಿ ಇನ್ನೊಂದಾಗಲಿ ಇವರು ಹೋರಾಟ ಮಾಡಬಲ್ಲರು. ಹಾಗಾಗಿ ನಾವು ಇದು ಒಳ್ಳೆಯ ಪಕ್ಷ ಅನ್ನುವಂಥ ಒಂದು ಸ್ಥಿತಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಆ ಮಾನ್ಯತೆ ಇವತ್ತು ಬಂದಿದೆ. ಆಮ್ ಆದ್ಮಿಗೆ ನೀವು ಸೇರಿಕೊಳ್ಳುವ ಸಂದರ್ಭದಲ್ಲಿ ಅದು ಇನ್ನೂ ಒಂದು ಆರಂಭಿಕ ಹಂತದಲ್ಲಿತ್ತು. ನೀವು ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು. ಆ ಪಕ್ಷದ ಅಧ್ಯಕ್ಷ ಸ್ಥಾನ ನಿಮಗೆ ಕೊಟ್ಟಿದ್ರೆ ದೆಹಲಿಯಲ್ಲಿ ಅಧಿಕಾರ ನಡೆಸಿದ ರೀತಿಯೇ ಒಂದು ದಿನ ಕರ್ನಾಟಕದಲ್ಲಿಯೂ ಅದನ್ನ ಕಾಣಬಹುದಿತ್ತು. ಇದಕ್ಕೆ ಏನಂತೀರಾ? ಖಂಡಿತ. ಅಲ್ಲಿರೋರೆಲ್ಲ ಕೆಟ್ಟವರು ಅಂತ ಹೇಳೋದಿಲ್ಲ. ಮುಗ್ಧರು, ಅಮಾಯಕರು, ಮೂರ್ಖರು, ಅಥವಾ ಆಮೇಲೆ ಅವರು ಸ್ವಲ್ಪ ಗಟ್ಟಿ ಒಂದಷ್ಟು ಹೋರಾಟದ ಮನೋಭಾವ ಇರಬೇಕು, ಧೈರ್ಯವಾಗಿ ಮುನ್ನುಗ್ಗಬೇಕು. ಅದು ಭಾಳ ಜನಕ್ಕೆ ಒಂದಷ್ಟು ಒಳ್ಳೆಯ ಜನ. ಅದರಲ್ಲಿ ಆಯಕಟ್ಟಿನ ಸ್ಥಳದಲ್ಲಿ ಕೂತಿದ್ದಂಥವ್ರು ಆ ಥರದ ಜನ ಅಲ್ಲ. ಒಂಥರ NGOಗಳಲ್ಲಿ ಕೆಲಸ ಮಾಡಿದಂಥವ್ರು, ರಿಟೈರ್ಡ್ ಆಗಿದ್ದಂಥವ್ರು, ಅಥವಾ ಜನರ ಮಧ್ಯೆ ಹೋಗಿ ನಾನು ಪಾದಯಾತ್ರೆಗಳು ಮಾಡಿದ್ದೀನಿ, ಉಪವಾಸಗಳನ್ನ ಮಾಡಿದ್ದೀನಿ, ಬಿಸಿಲಲ್ಲಿ ಅಲ್ದಿದ್ದೀನಿ, ಮಳೇಲಿ ಹೋಗಿದ್ದೀನಿ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಇಲ್ಲಿ ನಾಯಕತ್ವ ಬದಲಾಯಿಸಬೇಕು ಅಥವಾ ಬೇರೆಯವ್ರ ನಾಯಕತ್ವ ಕೊಡಬೇಕು ಅಂತ ಬಂದಾಗ ನನ್ನ ಹೆಸರು ಮುಂಚೂಣಿಯಲ್ಲೇ ಇತ್ತು. ಪಕ್ಷಕ್ಕೆ ಸೇರಿಕೊಂಡು 6 ತಿಂಗಳಲ್ಲೇ ನನ್ನ ಹೆಸರು ಈ ಪಕ್ಷಕ್ಕೆ ನನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತೇಳಿ ಹಲವಾರು ಭಾವನೆಗಳು ಬರ್ತಿತ್ತು. ಆದರೆ ನಾನು ಕೇಳಿರಲಿಲ್ಲ ಒಂದು ಸಂದರ್ಭ ಬಿಟ್ಟರೆ. ಹಾಗಾಗಿ ಇದು ಯಾವಾಗ ಪಕ್ಷ ಇದು ಪದೇ ಒಂದು ಹೆಜ್ಜೆ ಮುಂದೆ ಹೋಗೋದು, 2 ಹೆಜ್ಜೆ ಹಿಂದೆ ಬರುವಂಥ ಸ್ಥಿತಿ ಕರ್ನಾಟಕದಲ್ಲಿ ಬಂದ್ಬಿಡ್ತು ಹಲವಾರು ಕಾರಣಗಳಿಂದಾಗಿ. ಆವಾಗ ನಾನು ದೆಹಲಿಯಿಂದ ಬಂದಿದ್ದಂಥ ಇಲ್ಲಿನ ಕರ್ನಾಟಕದ ಉಸ್ತುವಾರಿಗೆ ಒಂದು ಸಂದರ್ಭದಲ್ಲಿ ಹೇಳಿದ್ದೆ, ಇದು ಎಲ್ಲಿಗೂ ಹೋಗ್ತಾ ಇಲ್ಲ, ನನಗೆ ಅವಕಾಶ ಕೊಡಿ, 6 ತಿಂಗಳ ಅವಕಾಶ ಕೊಡಿ. 3 ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿ ಪಕ್ಷದ ಸಂಘಟನೆ ಇರುವ ಹಾಗೆ ಮಾಡ್ತೀನಿ, ಪದಾಧಿಕಾರಿಗಳಿರುವ ಹಾಗೆ ಮಾಡ್ತೀನಿ. ಮತ್ತೆ 6 ತಿಂಗಳಲ್ಲಿ ಒಟ್ಟು 6 ತಿಂಗಳೊಳಗೆ ಪ್ರತಿ ತಾಲೂಕಲ್ಲೂ ಇರುವ ಹಾಗೆ ಮಾಡ್ತೀನಿ. ಯಾಕಂದರೆ ನನಗೆ ಅಷ್ಟು ಶ್ರಮ, ಅಷ್ಟು ಕಾಂಟ್ಯಾಕ್ಟ್ಸ್ ಇತ್ತು, ಅಷ್ಟು ವಿಸಿಬಿಲಿಟಿ ಇತ್ತು, ಮತ್ತು ಅಷ್ಟು ಸಾಮರ್ಥ್ಯ ಇತ್ತು. ನನಗೆ ಗೊತ್ತಿದೆ, ನನ್ನ ಸಾಮರ್ಥ್ಯ ನನಗೆ ಗೊತ್ತಿದೆ. ಇವತ್ತು ಯಾವ ಹಿನ್ನೆಲೆಯೂ ಇಲ್ಲದೆ, ಹಣ ಬೆಂಬಲ, ಜನ ಬೆಂಬಲ ಯಾವುದೂ ಇಲ್ಲದೆ ಇವತ್ತೊಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ನಾವು ಒಂದಷ್ಟು ಜನ ಜೊತೆ ಸೇರ್ಕೊಂಡು ಕಟ್ಟಿ ನಿಲ್ಲಿಸಿದ್ದೀವಿ ಅಂದರೆ ಆಮ್ ಆದ್ಮಿ ಪಕ್ಷವನ್ನು ಕಟ್ಟೋದು ಕಷ್ಟ ಇತ್ತಾ? ಬಹಳ ಸುಲಭ ಇತ್ತು. ಆದರೆ ನಾನು ಹೇಳಿದೆ, ಈಗಲೇ ನನ್ನ ರಾಜೀನಾಮೆ ಪತ್ರವನ್ನು ಬರೆದು ಕೊಡ್ತೀನಿ ನಿಮಗೆ, ಪೋಸ್ಟ್ ಡೇಟೇ ಹಾಕಲ್ಲ. ಯಾವತ್ತು ನಿಮಗೆ ನಾನು ಕೊಟ್ಟಿರೋ ಗೋಲ್ಸಲ್ಲಿ ನಾನು ಮುಟ್ತಾ ಇಲ್ಲ ಅಂತ ಅನ್ನಿಸ್ದಾಗ, ಗುರಿ ಮುಟ್ತಾ ಇಲ್ಲ, ನಾನೇ ಕೊಟ್ಟಿರುವಂಥ ಗುರಿಯನ್ನು ಅಂದಾಗ ನೀವು ಆ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಡೇಟ್ ಹಾಕ್ಕೊಳ್ಳಿ, ನಾನು ಬಿಡುಗಡೆ ಮಾಡಿ ಕೊಡಿ ಅಂದೆ. ಇಲ್ಲ, ಅವರು ಆವತ್ತೇನು ಮಾಡಿದ್ರು ಅಂದರೆ, ಆವತ್ತು ನಾವು 3-4 ಜನ ಸಹ ಸಂಚಾಲಕರಿದ್ವಿ, 10 ಸಂಚಾಲಕರನ್ನ ಮಾಡಿ ಅದರಲ್ಲಿ ನನ್ನೊಬ್ಬನ ಮಾಡಿದ್ರು. ಅದು ಇನ್ನೂ ಡಿಮೋಷನ್ ಮಾಡಿಬಿಟ್ರು. ಪ್ರಮೋಷನ್ ಅಲ್ಲ, ಡಿಮೋಷನ್ ಮಾಡಿದ್ರು. ಅದು ಮತ್ತೆ ಇನ್ನೊಂದು ಕಿತ್ಕೊಂಡು ಹೋಗ್ಬಿಡ್ತು. ಒಂದು ರೀತಿಯಲ್ಲಿ ಅಭ್ಯಪಾರಿ ಆಗಿಬಿಡ್ತು ಆಮ್ ಆದ್ಮಿ ಪಾರ್ಟಿ. ಅದು ನಿಜಕ್ಕೂ ನೀವೆಲ್ಲ ನೋಡಿದಾಗ ಕಳೆದುಕೊಂಡಂತಹ ಅಂದರೆ ನಿಜಕ್ಕೂ ಒಂದು ವಿಚಾರದಲ್ಲಿ ಇವತ್ತಿರುವಂಥ ಸಾರ್ಥಕತೆ ಅಥವಾ ಜನರಿಗೆ ಸ್ಫೂರ್ತಿಯನ್ನು ನಾನು ಕೊಡೋದಕ್ಕೆ ಸಾಧ್ಯ ಇತ್ತೋ ಇಲ್ಲೋ ಗೊತ್ತಿಲ್ಲ. ಆಮ್ ಆದ್ಮಿ ಪಾರ್ಟಿಲೇ ಮುಂದುವರೆದಿದ್ರೆ
ಆದರೆ ಇನ್ನೊಂದಷ್ಟು ರಾಜಕೀಯವಾಗಿ ನಾವು ಬಲಗೊಳ್ಳೋದು ಸುಲಭವಾಗಿತ್ತು, ಇಷ್ಟು ಶ್ರಮ ಪಡಬೇಕಾಗಿರಲಿಲ್ಲ. ಆದರೆ ಏನೇ ಆಗಲಿ ನಾವು ಪಟ್ಟಿರೋ ಶ್ರಮ ವ್ಯರ್ಥ ಆಗೋದಿಲ್ಲ. ಹಾಗಾಗಿ ಇವತ್ತು ರವಿಕೃಷ್ಣಾರೆಡ್ಡಿ ಅಂದರೆ ಲಕ್ಷಾಂತರ ಜನರಿಗೆ ಒಂದು ಸ್ಫೂರ್ತಿ. ಕಳೆದ 6 ವರ್ಷಗಳಲ್ಲಿ ಕಡಿಮೆ ದಾರಿ ಸವಿಸಿಲ್ಲ. 6 ವರ್ಷ ಅಲ್ಲ, 9 ವರ್ಷದಲ್ಲಿ. ಆಮ್ ಆದ್ಮಿ ಪಕ್ಷ ಬಿಟ್ಟು ಸರಿಯಾಗಿ 9 ವರ್ಷ ಆಯಿತು ಇವತ್ತಿಗೆ. ನಾನು ಕಡಿಮೆ ದೂರ ಬಂದಿಲ್ಲ, ಬಹಳ ದೂರ ಬಂದಿದ್ದೀನಿ. ಇವತ್ತು ರವಿಕೃಷ್ಣಾರೆಡ್ಡಿನೇ ಒಂದು ಮೌಲ್ಯ, ಒಂದು ಇದಾಗಿದೆ, ನನಗದು ಗೊತ್ತಿದೆ. ಸೊ ಹಾಗಾಗಿ ಅಲ್ಲಿದ್ದಾಗ ಏನಾಗ್ತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ. ಬಟ್ ಇವತ್ತಿಗೂ ನಾನು ತುಂಬ ಏನು ಕಳ್ಕೊಂಡಿಲ್ಲ. KRS ಪಕ್ಷದ ಹೆಸರು ಹೇಳ್ಕೊಂಡು ಒಂದು ಹಳದಿ ಟಿ ಶರ್ಟ್ ಹಾಕ್ಕೊಂಡು ಇವತ್ತು KRS ಯಾವುದೋ ಸರ್ಕಾರಿ ಕಚೇರಿಗೆ ಹೋದರೆ ಲಂಚ ಕೇಳಿದವನು ಬಾಲ ಮುದ್ರಕೊಂಡು ಚಡ್ಡಿ ಒದ್ದೆ ಮಾಡ್ಕೊಂಡು ಕೆಲಸ ಮಾಡ್ಕೊಡ್ತಾ ಇದ್ದಾನೆ. ಲಕ್ಷಾಂತರ ಜನ ಇವತ್ತಿಗೆ ಆ ಧೈರ್ಯ ಮತ್ತು ವಿಶ್ವಾಸ KRS ಪಕ್ಷದಿಂದ ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅದು ರಾಜಕೀಯವಾಗಿ ಬೇರೆ ರೀತಿಯಲ್ಲೇ ಪ್ರಭಾವ ಬೀರಬಹುದಿತ್ತು ಆಮ್ ಆದ್ಮಿ ಪಾರ್ಟಿಲಿ, ಖಂಡಿತ. ಆದರೆ ಇವತ್ತು ಜನರ ಮಧ್ಯೆ ಜನಸಾಮಾನ್ಯರು, ಅದು ಅತ್ಯಂತ ಮಧ್ಯಮ ವರ್ಗದ ಜನರಿಗೆ KRS ಪಕ್ಷ ಕೊಟ್ಟಿರುವಂತಹ ಒಂದು ಧೈರ್ಯ ಮತ್ತು ವಿಶ್ವಾಸ, that wouldn't have happened if I had continued in ಆಮ್ ಆದ್ಮಿ ಪಾರ್ಟಿ. ಈ ಕರ್ನಾಟಕದಲ್ಲಿ ಈಗಾಗಲೇ ಇರುವಂತಹ ಪಕ್ಷದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿತ್ತು. ತಾವು ಕೂಡ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಲಂಚ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಎಲ್ಲ ಸರ್ಕಾರಿ ಕಚೇರಿ ಅಧಿಕಾರಿ ವರ್ಗ ರಾಜಕೀಯದವರಿಗೆ ಗಂಡಿದೆಯಿಂದ ಹೋರಾಟ ಮಾಡಿಕೊಂಡು ಬಂದ್ರಿ. ಆ ಹೋರಾಟದ ಭಾಗವಾಗಿ ತಾವು KRS ಪಕ್ಷ ಸ್ಥಾಪನೆ ಮಾಡಿದ್ರಿ. ಈಗ KRS ಸೈನ್ಯ ಹೇಗಿದೆ? ಕರ್ನಾಟಕದಲ್ಲಿ ನಾವು 31 ಜಿಲ್ಲೆಗಳಲ್ಲಿದ್ದೀವಿ. 1-2 ಜಿಲ್ಲೆಗಳಲ್ಲಿ ಸಶಕ್ತವಾದಂತಹ ಏನು ಜಿಲ್ಲಾ ಸಮಿತಿಗಳಿಲ್ಲ. ಒಂದು 2-3 ಜಿಲ್ಲೆಗಳಲ್ಲೇ ಇಲ್ಲ. ಹಾಗೆ ನೋಡಿದ್ರೆ ತುಂಬ ಚೆನ್ನಾಗಿ ಮಿಕ್ಕ ಒಂದು 8-10 ಜಿಲ್ಲೆಗಳಲ್ಲಿ ತುಂಬ ಚೆನ್ನಾಗಿದೆ. ಇವತ್ತು ನಾವು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂದರೆ ಕರೆ ಕೊಟ್ಟರೆ ಕನಿಷ್ಠ 1,000 ಜನ ಇವತ್ತು ಆ್ಯಸ್ ಆಫ್ ಟುಡೇ ಕಳೆದ 6 ತಿಂಗಳಲ್ಲೇ ನಮ್ಮ ಪಕ್ಷ ಡಬಲ್ ಬೆಳವಣಿಗೆ ಕಂಡಿದೆ. ಹಾಗೆ ನೋಡಿದ್ರೆ ಸೊ ಇವತ್ತು 1,000 ಜನ ನಾವು ಹಣ ಹಂಚಿದೆ ನಾವು ಅವ್ರಿಗೆ ಬಸ್ ಟಿಕೆಟ್ ಕೊಡೋದು ಬೇಡ, ಬಿರಿಯಾನಿ ತಿನ್ನಿಸೋದು ಬೇಡ, ಏನಿಲ್ಲ. ನಮ್ಮ ಪಕ್ಷದ ಮೆನು ಅಂತೂ ತುಂಬ ಸಿಂಪಲ್ಲು, ಸೂಪರು. ಅನ್ನ ಸಾರು ಹಪ್ಪಳದ ಚೂರು ಅಂತ, ವೆಜಿಟೇರಿಯನ್ ಫುಡ್ಡು, ಅದರಲ್ಲೂ ಅನ್ನ ಸಾರು ಹಪ್ಪಳದ ಚೂರು, ರಾತ್ರಿ ಆಗಲಿ ಬೆಳಗಾಗಲಿ ಮಧ್ಯಾಹ್ನ ಆಗಲಿ. ಸೊ ಈ ಥರದ ಹೋರಾಟಗಳಿಗೆ ಇವತ್ತು 1,000 ಜನ ಸ್ವಯಂ ಪ್ರೇರಿತವಾಗಿ ಬರ್ತಾರೆ. ಬೆಂಗಳೂರಲ್ಲಿ 7-8 ವರ್ಷದಿಂದ ಟೌನ್ ಹಾಲ್ ಮುಂದೆ ಪ್ರತಿಭಟನೆ ಕೊಡ್ತಾರೆ. ಯಾಕಂದ್ರೆ ನೀವು ಆ ಸಂದರ್ಭದಲ್ಲೆಲ್ಲ ವರದಿ ಮಾಡ್ತೀನಿ, ನಿಮಗೆ ಗೊತ್ತಿದೆ. ಪ್ರತಿಭಟನೆ ಕೊಡ್ತಾಯಿದ್ರು. ಒಂದು ಸಲ ನಾನು ನೋಡ್ತೀನಿ, BJPಯವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರು. 100 ಜನ ಕಾರ್ಪೊರೇಟ್ಗಳಿದ್ದರು ಬೆಂಗಳೂರು BBMPಲಿ ಆವತ್ತು BJPಯವರು. ಆದರೆ ಅವೆಲ್ಲ ಸೇರಿದ್ರು 100 ಜನ ಇರಲಿಲ್ಲ ಅಲ್ಲಿ ಟೌನ್ ಹಾಲ್ ಮುಂದೆ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ. ಅಂದರೆ ಸ್ವಯಂ ಪ್ರೇರಿತವಾಗಿ ಯಾರೂ ಬರೋದಿಲ್ಲ. ದುಡ್ಡು ಕೊಟ್ಟರೆ ಎಂಡ ಕೊಟ್ಟ ಅಥವಾ ಇನ್ಯಾರೋ ದೊಡ್ಡ ರಾಜಕಾರಣಿ ಬರ್ತಾನೆ ಅಂದರೆ ಅವನಿಗೆ ಮುಖ ತೋರಿಸ್ಕೊಳ್ಳೋದಕ್ಕೆ, ಅಟೆಂಡೆನ್ಸ್ ಹಾಕೋದಕ್ಕೆ ಕೂಡ ಈ ರಾಜಕಾರಣಿಗಳು ಬರೋದು. ಆದರೆ ಅವ್ರು ಎಲೆಕ್ಷನ್ ಟೈಮಲ್ಲಿ ಸಕ್ರಿಯವಾಗ್ಬಿಡ್ತಾರೆ. ಬಿಲದಿಂದ ಏನು ಇರ್ತಾವಲ್ಲ ಇರುವೆಗಳು ಬಂದಾಗಿ. ಯಾಕಂದರೆ ಸಕ್ಕರೆ ಹಂಗಿರುತ್ತೆ ಆ ಟೈಮಲ್ಲಿ. ಸಕ್ಕರೆಗೆ ನನಗೆ ಗೊತ್ತಿರೋಂಗೆ ಸಕ್ಕರೆಗೆ ಏನು ವಾಸನೆ ಇದೆಯಲ್ಲೋ ಗೊತ್ತಿಲ್ಲ, ಇರುವೆಗಳು ಕಂಡುಕೊಳ್ತಾವೆ ಅದನ್ನು ಹೆಂಗೋ ಆ ರೀತಿ ಮುತ್ತದಂಗೆ ಬರ್ತಾರೆ. ಯಾಕೆ? ಹಣ, ಹೆಂಡ, ಪ್ರಭಾವ, ಜಾತಿ ಕಾರಣಕ್ಕಾಗಿ. ಆದರೆ ಇವತ್ತು ಯಾವುದೇ ಒಂದು ಪೈಸಾ ಕೊಡದೆ ಸ್ವಯಂ ಪ್ರೇರಿತವಾಗಿ ತಾವೇ ಬಸ್ ಚಾರ್ಜ್ ಹಾಕ್ಕೊಂಡು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಕೇಸ್ ಆಗಲಿ ಬಿಡಲಿ, ಉಪವಾಸ ಅಂದರೆ ಉಪವಾಸ, ಸತ್ಯಾಗ್ರಹ, ರಸ್ತೆ ತಡೆ ಮಾಡುವಂಥ ಏಕೈಕ ಪಕ್ಷ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಸ್ವತಂತ್ರವಾಗಿ ನಡೀತಿದೆ. ಇವತ್ತು ನಾನು ಗೌರವಾಧ್ಯಕ್ಷ, 3 ತಿಂಗಳಾಗ್ತಾ ಬಂತು ನಾನು ಅಧ್ಯಕ್ಷದಿಂದ ನಿವೃತ್ತನಾಗಿ, ಏನು ನನ್ನ ಅವಧಿ ಮುಗಿದು. ಆದರೆ ಇವತ್ತಿಗೂ ಪಕ್ಷ ನನ್ನ ಮೇಲೆ ಆಗಲಿ ಯಾರೊಬ್ಬರ ಮೇಲೆ ಆಗಲಿ ಅವಲಂಬಿತವಾಗಿಲ್ಲ, ಸ್ವತಂತ್ರವಾಗಿ. ಆದರೆ ಅದಾಗದೇ ಆಗಲಿಲ್ಲ. ನಾವೆಲ್ಲ ಕಷ್ಟಪಟ್ಟು ತ್ಯಾಗ ಮಾಡಿ ಪಕ್ಷವನ್ನು ಹೀಗೆ ಕಟ್ಟಬೇಕು ಅಂತ ಕಟ್ಟಿರೋದ್ರಿಂದಾಗಿ ಇವತ್ತು ಪಕ್ಷ ಆ ಸ್ಥಿತಿಲಿದೆ. ಏನು ರವಿಕೃಷ್ಣಾರೆಡ್ಡಿನೂ ಇರಲಿಲ್ಲ, ನಿಂಗೇಗೌಡನೂ ಇರಲಿಲ್ಲ, ದೀಪಕ್ ಸೇನಿತ್ತು, ಹಾಲಿ ಅಧ್ಯಕ್ಷರು ಯಾರು ಇರಲಿಲ್ಲ. ಅದಕ್ಕಾಗಿ ಸೇರಿಬಿಡ್ತು ಜನ, ಅವರಾಗವರ ಬಂದ್ಬಿಟ್ರು. ಇಲ್ಲ, ನಾವು ತ್ಯಾಗ ಮಾಡಿದ್ದೀವಿ, ದಣಿದಿದ್ದೀವಿ, ದುಡಿದಿದ್ದೀವಿ, ಅವಮಾನ ಅನುಭವಿಸಿದ್ದೀವಿ, ಸೋಲು ಅನುಭವಿಸಿದ್ದೀವಿ, ಬಂಧನಕ್ಕೊಳಪಟ್ಟಿದ್ದೀವಿ. ಇವೆಲ್ಲ ಮಾಡಿ ಇವತ್ತು ಪಕ್ಷ ಜನರ ವಿಶ್ವಾಸನ ಗಳಿಸ್ಕೊಂಡಿರೋ ಕಾರಣಕ್ಕಾಗಿ ತನ್ನ ಕಾಲ ಮೇಲೆ ಯಾವೊಬ್ಬನ ದುಡ್ಡಿನ ಮೇಲೆ ಅಲ್ಲದೆ, ಯಾವೊಬ್ಬ ವ್ಯಕ್ತಿಯ ಮೇಲೆ ಅಲ್ಲದೆ ಇವತ್ತು ಒಂದು ಸ್ವತಂತ್ರ ಪಕ್ಷವಾಗಿ ನಿಲ್ಲುವಂಥ ಸ್ಥಿತಿ ಇವತ್ತು ಬಂದಿದೆ. ಅದರ ಹಿಂದೆ ನಮ್ಮೆಲ್ಲರ ಹಲವಾರು ಜನರ ತ್ಯಾಗ ಇದೆ, ದುಡಿಮೆ ಇದೆ, ಶ್ರಮ ಇದೆ, ಬದ್ಧತೆ ಇದೆ, ವಿಚಾರ ಇದೆ. ಸೊ ಹಾಗಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದೊಂದು ಸೇನೆ. ನಾವು ಅದಕ್ಕೆ ಸೈನಿಕರು ಅನ್ನೋದು ನಮ್ಮ ಪಕ್ಷ. ಶೀಲ ಮತ್ತು ಶಿಸ್ತು ನುಡಿದಂತೆ ನಡಿಬೇಕು. ನಾವು ಭ್ರಷ್ಟಾಚಾರದ ವಿರುದ್ಧ ಇದ್ದೀವಿ ಅಂದರೆ ನಾವು ಭ್ರಷ್ಟಾಚಾರದ ಪಾಲುದಾರರಾಗಬಾರ್ದು, ಪೋಷಕರಾಗಬಾರ್ದು, ಸುಳ್ಳು ಹೇಳಬಾರ್ದು, ಅಪವಿತ್ರ ಕೆಲಸಗಳನ್ನು ಮಾಡಬಾರ್ದು. ಶೀಲ, ನುಡಿದಂತೆ ನಡಿಬೇಕು. ನಮ್ಮ ನುಡಿ ಪಾರದರ್ಶಕವಾಗಿರಬೇಕು. ಮತ್ತು ಶಿಸ್ತು,
ಇವತ್ತು ಕೆ ಆರ್ ಎಸ್ ಪಕ್ಷದ 5 ಜನ ಇದ್ದಾರೆ ಅಂದರೆ ಅಲ್ಲಿ 50 ಜನ ದುರುಳರು ದುಷ್ಟರು ಇರಲಿ, ಈ 5 ಜನ ಅವ್ರನ್ನ ಎದುರಿಸ್ತಾರೆ, ಎಲ್ಲ ವಿಡಿಯೋ ಮಾಡ್ತಾರೆ, ಹೊಡಿಬೋದು ಬಡಿಬೋದು. ಹೀಗೆ ಸೋಮಣ್ಣನ ಕಡೆ ಗೂಂಡಾಗಳು ನಮ್ಮ ಇವತ್ತಿನ ರಾಜ್ಯ ಜಂಟಿ ಕಾರ್ಯದರ್ಶಿ ಜೀವನ್ ರಾವ್ರನ್ನ ಹೊಡೆದು ಇಲ್ಲಿ ಕೈಯೆಲ್ಲ ಮುರಿದಾಕಿದ್ರು, ಎಲ್ಲ ಕೇಸ್ ವಾಪಸ್ ತಗೊಂಡ್ರು, ಅವರ ಕೌಂಟ್ರ್ ಕೇಸೆಲ್ಲ ಹಾಕಿ ಕಾಲಿಗೆ ಬಿದ್ದು. ಸೊ ಆವತ್ತಿದ್ದು ಅವರು 100 ಜನ ಇದ್ರು, ನಮ್ಮವ್ರು ಇದ್ದಿದ್ದು ಎಷ್ಟು, ಪೊಲೀಸರು ಅವ್ರ ಜೊತೆ ಮಿಂಗಲ್ ಆಗ್ತಾರೆ. ನಮ್ಮನ್ನ ಹೊಡೆಯೋದಕ್ಕೆ ಬಂದಿರೋರ ಜೊತೆ ಪೊಲೀಸರೇ ಸೇರ್ಕೊಂಡು ನಮ್ಮ ಹಿಡ್ಕೊಳ್ತಾರೆ, ಅವ್ರು ಹೊಡೆಯೋದಕ್ಕೆ ಬಿಡ್ತಾರೆ. ಅವನೊಬ್ಬ ಲೋಫರು, ಅಯೋಗ್ಯ, ನೀಚ, ಒಬ್ಬ ಮುರಳೀಧರ್ ಅನ್ನುವಂಥ DYSP ನನ್ನನ್ನು ತಗೊಂಡೋಗಿ ಹೊಳೆ ನರಸೀಪುರದಲ್ಲಿ JDS ಗುಂಡಗಳು ಕೊಟ್ಬಿಡ್ತಾ ಇದ್ದ 10 ಅಡಿ ದೂರದಲ್ಲಿ. ಈ ಗಣಪತಿ ಅಂತ ಒಬ್ಬರು ತೀರೋದ್ರಲ್ಲ, ಅದು ಆತ್ಮಹತ್ಯೆ ಮಾಡಿಕೊಂಡು ಒಬ್ಬರು DYSP, ಅವರ ಸ್ವಂತ ತಮ್ಮ, ಅವರು ASP ಆಗಿದ್ರು, ಅಡಿಷನಲ್ ಸೂಪರ್ಡೆಂಟ್ ಆಫ್ ಪೊಲೀಸ್ ಆಗಿದ್ರು. ಅವ್ರು ಆ ಕ್ಷಣಕ್ಕೆ ಬಂದಿರಲಿಲ್ಲ ಅಂದಿದ್ರೆ, ಇನ್ನೊಂದು 10 ಸೆಕೆಂಡ್ ಆಗಿದ್ದಿದ್ರೆ ಇವನು ನನ್ನನ್ನು ತೆಗೆದುಕೊಂಡೋಗಿ ಮುರಳೀಧರ್ ಅನ್ನುವಂಥವನು ತಗೊಂಡು ಹೋಗಿ ಅವನು ಆ ನಾಯಿ ನರಿಗಳಿಗೆ ಬಿಸಾಕ್ಬಿಡ್ತಾ ಇದ್ದ. ಏನಾಗ್ತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ. ಆಚೆ ಏನು ಗೆಡ್ಡಿದ್ದು ಆಚೆ ಕಾಯ್ತಾ ಇದ್ದಾರೆ ಕಲ್ಲು ತಗೊಂಡು ಹೊಡೆಯೋಕೆ ನಮ್ಮನ್ನೆಲ್ಲ. ಕಲ್ಲಲ್ಲಿ ಹೊಡೆದ್ರು, ರಕ್ತ ಬಂತು ನಮ್ಮವ್ರಿಗೆ, ಗಾಡಿಗೆ ಬಿತ್ತು, ನನಗೂ ಗಾಯ ಎಲ್ಲ ಒಂದಷ್ಟು ಇಲ್ಲೆಲ್ಲ ಪರಿಚಿತ, ಒಬ್ಬರಿಗೆ ಕೈಗೆ ಏಟು ಬಿತ್ತು, ರಕ್ತ ಹರಿತು. ಅವತ್ತು ಪೊಲೀಸ್ ಗಾಡಿ ಗಾಜು ಹೊಡೆದಾಕಿದ್ರು, ಅವ್ರದ್ದು ವಿಂಡ್ಶೀಲ್ಡ್ ಹೊಡೆದಾಕಿದ್ರು ಪೊಲೀಸರಿಗೆ. ರೇವಣ್ಣನ ಕಡೆ ಗುಂಡಗಳ ಮೇಲೆ ಒಂದು ಕೇಸ್ ಹಾಕೋದಕ್ಕೆ ದಮ್ಮಿಲ್ಲ ಅವ್ರಿಗೆ. ಆದರೆ ಆವತ್ತು ಏನೋ ಅವ್ರ ಹೆಸರೇನೋ ಚೆನ್ನಾಗಿದೆ, ತಮ್ಮಯ್ಯ ಅನಿಸುತ್ತೆ, ತಮ್ಮಯ್ಯ ಸಂತೋಷ ತಮ್ಮಯ್ಯ ಇರಬೇಕು. ಅವ್ರು ಬಂದು ಅವತ್ತು ನಿಲ್ಲಿಸಿದ್ರು. ಏನು ಮಾಡ್ತಿದ್ದೀರ ಅಂತೇಳಿ ಅವನ್ನ DYSPನ, ಇಲ್ಲಾಂದ್ರೆ ಅವ್ನು ತಗೊಂಡೋಗಿ ನಾಡಿನ ರೇಗಳು ಬಿಸಾಕ್ಬಿಡ್ತಾ ಇದ್ದ. ಆದರೆ ಇವತ್ತು ಯಾವುದಕ್ಕೂ ಎದುರದೆ, ಇವತ್ತು 4 ವರ್ಷದಿಂದ ಕತೆ ನಾನು ಹೇಳ್ತಾ ಇರೋದು, 2022 ಯಾವುದು ಆಗಸ್ಟಲ್ಲೋ ಏನೋ ನಡೆದಂಥ ಘಟನೆ, ಅದು ಜುಲೈ ಅಲ್ಲ, ಆವತ್ತು ದೇವೇಗೌಡರ ಸಾಮ್ರಾಜ್ಯದ ಪತನ ಆರಂಭವಾಗಿದ್ದು. ಅಲ್ಲಿ ತನಕ ಕಳೆದ 20-30 ವರ್ಷದಲ್ಲಿ ಹೊಳೆ ನರಸೀಪುರಕ್ಕೆ ಹೋಗಿ KRS ಪಕ್ಷ ಚಾಲೆಂಜ್ ಮಾಡಿದ ರೀತಿಯಲ್ಲಿ ಯಾರೂ ಚಾಲೆಂಜ್ ಮಾಡಿರಲಿಲ್ಲ. ನಾವು ಚಾಲೆಂಜ್ ಮಾಡಿದ ಮೇಲೆ ಕಾಂಗ್ರೆಸ್ನವ್ರಿಗೆ ಅವಮಾನ ಆಯಿತು. ಆವಾಗ ಅವ್ರು ಸ್ವಲ್ಪ ಅಯ್ಯೋ KRS ಪಾರ್ಟಿ ಇದು ಯಾರು ಹೆಸರೇ ಕೇಳಿಲ್ಲ, ನೋಡೇ ಇಲ್ಲ, ಅದೇನಪ್ಪ ಅವ್ರು ಬಂದಂಗೆ ಮಾಡಿದಾರೆ, ನಾವು ಇಷ್ಟು ಅಯೋಗ್ಯರ, ಇಷ್ಟು ನಾಲಾಯಕಗಳ, ಇಷ್ಟು ಅದೇನು ಆ ಪದಗಳು ಬಳಸೋದಕ್ಕೆ ಇಷ್ಟ ಇಲ್ಲ, ನಿರ್ವೀರ್ಯರ, ನಿಶಕ್ತರ ಅಂತ ಅವ್ರಿಗೆ ಅನ್ನಿಸ್ತು. ಹಾಗಾಗಿ ಅವ್ರ ಧೈರ್ಯ ತಗೊಂಡು ಅಲ್ಲಿ ಹೇಳ್ತಾಯಿದ್ರು, ಪತ್ರಕರ್ತರು ಹೇಳ್ತಾರೆ, ಈಗಲೂ ಹೇಳ್ತಾರೆ, ಆ ಸಂದರ್ಭದಲ್ಲಿ 5 ಜನ ಕಾಂಗ್ರೆಸ್ನವರು ಚುನಾವಣಾ ಪ್ರಚಾರಕ್ಕೆ ಮನೆಗೆ ಹೋದರೆ 10 ಜನ ಪೊಲೀಸರು ಅವರಿಗೆ ಕಾವಲು, ಪ್ರೊಟೆಕ್ಷನ್. ಆ ಪರಿಸ್ಥಿತಿ ಇತ್ತು. ಅಂಥದ್ರಲ್ಲಿ ಹೋಗಿ ನಾವು ಸುಮಾರು 4-5 ಸಾವಿರ ಜನ ಗುಂಪು ಸೇರಿದ್ದಾರೆ ನಮ್ಮ ನೋಡೋದಕ್ಕೆ. ನಾವು ಇದ್ದಿದ್ದು 300-400 ಜನ. ಹೆದರಲಿಲ್ಲ, ದಂಡಿಗೆ ಹೆದರಲಿಲ್ಲ, ದಾಳಿಗೆ ಹೆದರಲಿಲ್ಲ. ಆದರೆ ಈ ಥರದ ಹೋರಾಟ ಮಾಡುವಂಥ ಶಕ್ತಿ ಇರುವಂಥ ಏಕೈಕ ಪಕ್ಷ ಇವತ್ತು. ಇಷ್ಟು 1000 ಜನ ಅದೇನೋ ದೊಣ್ಣೆ ಇಟ್ಕೊಂಡು ಇವಾಗೇನೋ ಪಥಸಂಚಲನ ಮಾಡ್ತಾ ಇದ್ದಾರಲ್ಲ, ಈ ಪಥಸಂಚಲನ ಮಾಡ್ತಿರೋರಲ್ಲಿ ಒಬ್ಬ ಅಲ್ಲ, ಅಷ್ಟು ಸಾವಿರಾರು ಜನ ಊರುಗಳೆಲ್ಲ ಮಾಡಿದ್ರಲ್ಲ. ಒಂದು ದಿವಸ ಹೋಗಿ ತಾಲೂಕು ಆಫೀಸ್ ಮುಂದೆ ಲಂಚ, ಭ್ರಷ್ಟಾಚಾರ ನಮ್ಮ ದೇಶದ ಅತಿ ದೊಡ್ಡ ಶತ್ರು, ನಮ್ಮ ದೇಶ ಚೆನ್ನಾಗಾಗಬೇಕು ಅಂದರೆ, ವಿಶ್ವಗುರು ಆಗಬೇಕು ಅಂದರೆ ಇಲ್ಲಿ ನ್ಯಾಯ, ಅಕ್ರಮ, ಭ್ರಷ್ಟಾಚಾರ ನಿಲ್ಲಬೇಕು, ಹಾಗಾಗಿ ತಾಲೂಕು ಆಫೀಸಲ್ಲಿ ಇವತ್ತು ಭ್ರಷ್ಟಾಚಾರ ನಿಲ್ಲಿಸಿ ಅಂತ ಹೇಳಿದಾರ. ಇನ್ಯಾವ ದೇಶಭಕ್ತಿ ಇವ್ರದ್ದು? ನಿಜವಾದ ದೇಶಭಕ್ತರು KRS ಪಕ್ಷದವರು. ನಾವು ಹೋಗಿ ಇವತ್ತು ಲಂಚ, ಭ್ರಷ್ಟಾಚಾರ, ಅನ್ಯಾಯ, ಅಕ್ರಮವನ್ನು ನಿಲ್ಲಿಸೋದಕ್ಕೆ ಕೈಯಲ್ಲಿ ಲಾಠಿ, ಬಾಯಲ್ಲಿ ಸೀಟಿ, ಇವ್ರು ನಮ್ಮ ಧ್ಯೇಯವಾಕ್ಯ. ಬಾಯಲ್ಲಿ ಸೀಟಿ, ಕೈಯಲ್ಲಿ ಲಾಠಿ ಹಿಡ್ಕೊಂಡು ಅನ್ಯಾಯ ಅಕ್ರಮಗಳನ್ನು ನಿಲ್ಲಿಸ್ತೀವಿ ಅಂತ ನಾವು ಹೇಳ್ತಾ ಇದ್ವಿ. ಸೊ ಹಾಗಾಗಿ BJP, JCB ಪಕ್ಷದವರು, BJP, ಕಾಂಗ್ರೆಸ್, JDS ಈ ಪಥಸಂಚಲನ ಮಾಡೋರು, ಇನ್ನೊಂದು ಮಾಡೋರು ಯಾವತ್ತಾದರೂ ಹೋಗಿ ಅವರು ಯಾವ ತಾಲೂಕು ಆಫೀಸಲ್ಲೋ ಗ್ರಾಮ ಪಂಚಾಯತಿಲೋ ಭ್ರಷ್ಟಾಚಾರದ ವಿರುದ್ಧ ಪ್ರಶ್ನೆ ಮಾಡಿದಾರಾ? ಜನರಿಗೆ ಧೈರ್ಯ ಕೊಟ್ಟಿದ್ದಾರಾ? ಕಾಂಗ್ರೆಸ್ ಅವರು, JDS ಅವರು, BJP ಅವರು ತಾಲೂಕು ಆಫೀಸ್ ಮುಂದೆ ಹೋಗಿ ಏನ್ರಯ್ಯ ಲಂಚ ಕಳ್ತಿರಲ್ಲ, ಇಲ್ಲ ಇದು ನಿಮ್ಗೆ ನಾಚಿಕೆ ಆಗಲ್ವ ಅಂತ ಕೇಳಿದಾರ? ಆದ್ರೆ 5 ಬೆರಳಿಗೆ 5 ಉಂಗ್ರ ಹಾಕೊಂಡು ಕುದ್ಗೆಗೆ ನಾಯಿ ಚೇನ ಹಾಕೊಂಡು ಅಲ್ಲಿ ಹೋಗಿ ದಲ್ಲಾಳಿ ಕೆಲಸ ಮಾಡೋರು ಯಾರು? ಬಿಳಿಯಾದ ಗರಿಗರಿಯಾದ ಬಟ್ಟೆ ಹಾಕ್ಕೊಂಡು ಯಾರು ಮಾಡ್ತಿದ್ದಾರೆ? ಅದೇ ಪಕ್ಷದ ಪುಡಾರಿಗಳೇ. ಹಾಗಾಗಿ ಇವತ್ತು ಭ್ರಷ್ಟಾಚಾರದ ಪೋಷಕರು ಯಾರು? ಪ್ರಮೋಟರ್ಸ್ ಯಾರು? JCB ಪಕ್ಷಗಳವರೇ. ಹಾಗಾಗಿ ಇವತ್ತು ನಿಜವಾದ ದೇಶಭಕ್ತಿ, ರಾಷ್ಟ್ರಭಕ್ತಿ, ನಾಡಪ್ರೇಮ ಇರುವಂಥ ನಾಡ ಯೋಧರು ಯಾರು ಅಂದರೆ ಇವತ್ತು ಸದ್ಯಕ್ಕೆ KRS ಪಕ್ಷ. ನೀವು ಕೇಳಿದ ಪ್ರಶ್ನೆಗೆ KRS ಪಕ್ಷದ ಸೈನ್ಯ ಈ ಥರ ಶೀಲ ಮತ್ತು ಶಿಸ್ತಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ. ನಮ್ಮದು ಮಲ್ಟಿಪ್ಲೈ ಆಗ್ತಾನೇ ಇದೆ. ಪ್ರತಿ ದಿವಸ ಜನ ಸೇರ್ತಾ ಇದ್ದಾರೆ. ಏನೋ ಫೋನಲ್ಲಿ ಮಿಸ್ಡ್ ಕಾಲ್ ಕೊಟ್ಬಿಟ್ಟು ಮೆಂಬರ್ ಆಗಿಬಿಟ್ರೆ ಯಾರ್ಯಾರ್ದೋ ತಗೊಂಡು ಎಲ್ಲ ಫೋನ್ಗಳು ಮಿಸ್ಡ್ ಕಾಲ್ ಕೊಟ್ಟಿದ್ದಾನೆ ಅನ್ನೋದು ಗ್ಯಾರಂಟಿನೂ ಇಲ್ಲ, ಪ್ರೂಫು ಇಲ್ಲ. ಪ್ರಪಂಚಕ್ಕೆ ಅದೊಂದು ಪಕ್ಷ ನಮ್ಮದು. ನಗೆಪಾಟ್ಲು ಹೋರಾಟಗಾರರು ಮಾರಾಟಗಾರರಲ್ಲ, ಮಾರಾಟವಾಗಿರುವವರು ಅಂತಿರ್ಬೇಕು. ಅದು ಹೋರಾಟವನ್ನು ಮಾರಾಟಕ್ಕೆ ಇಟ್ಟಿರ್ತಾರೆ. ಹಲವಾರು ಜನ ಮಾರಾಟವಾಗಿಲ್ಲ. ಈಗ ನಮ್ಮ SR ಹಿರೇಮಠರು, ದೊರೆಸ್ವಾಮಿ ಥರದವರು, ನಿಜಕ್ಕೂ ಕರ್ನಾಟಕ ರತ್ನ. ಯಾರು? HS ದೊರೆಸ್ವಾಮಿಯವರು. ಕರ್ನಾಟಕ ರತ್ನ ಕೊಡಬೇಕಾಗಿತ್ತು ಅವ್ರು. ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿಗಳ ಆಸ್ತಿಯನ್ನು ಉಳಿಸುವಂಥ ಹೋರಾಟದಲ್ಲಿ ಕೈ ಇದ್ದಂಥವ್ರು, ಸ್ವಾತಂತ್ರ್ಯ ಹೋರಾಟಗಾರರು. ಇವತ್ತು ನಾಡೋಜ ಅಂತ ಹೆಸರು, ನಾಡೋಜ ಕೊಡಬೇಕಾಗಿತ್ತು, ರಾಜ್ಯ ಕೊಂಡಾಡಬೇಕಾಗಿತ್ತು SR ಹಿರೇಮಠರನ್ನ. ಒಂದು ಯಾವುದೋ ಪುಂಡ್ರಿಗೆ, ಪೋಖ್ರಿಗೆ
ಕ್ಷುಲ್ಲಕರಿಗೆ ಹಾದಿ ಏನು ನೀಚ್ ಕೆಲಸ ಮಾಡೋರಿಗೆಲ್ಲ ನಮ್ಮ ಯೂನಿವರ್ಸಿಟಿಗಳು ಅಯೋಗ್ಯರು ಏನು ಡಾಕ್ಟ್ರೇಟ್ ಕೊಡ್ತಾರೆ. SR ಹಿರೇಮಠು SLC PUCನಲ್ಲಿ ರ್ಯಾಂಕ್ ಹೋಲ್ಡರು, ಅಮೇರಿಕದಲ್ಲಿ MS ಮಾಡಿದಂಥವ್ರು, MS MBA ಮಾಡಿದಂಥವ್ರು, ಅಲ್ಲಿದ್ದಂಥವ್ರು ಇಲ್ಲಿ ಬಂದು ಇಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾರೆ, ಜನರಿಗೆ ಹೇಳಿಕೆ ಕೆಲಸ ಮಾಡ್ತಾರೆ. ಅವರ ಏಕೈಕ ಕಾರಣಕ್ಕಾಗಿ ಇವತ್ತು 30-40 ಸಾವಿರ ಕೋಟಿ ರೂಪಾಯಿ ತೆಗೆದಿಡಲಾಗಿದೆ ರಿಹ್ಯಾಬಿಲಿಟೇಷನ್ ಆ್ಯಂಡ್ ರಿಜುವಿನೇಷನ್, ಪುನಶ್ಚೇತನ ಮತ್ತು ಪುನರ್ನವೀಕರಣಕ್ಕಾಗಿ ಎಲ್ಲಿ ಗಣಿಬಾಧಿತ ತಾಲೂಕುಗಳಲ್ಲಿ. ಇಷ್ಟೆಲ್ಲ ಸಾಧನೆ ಇದೆ. ಅವ್ರಿಗೆ ಯಾವುದಾದ್ರು ಯೂನಿವರ್ಸಿಟಿಯವರು 81 ವರ್ಷ ಮೊನ್ನೆ ನವೆಂಬರ್ 5ಕ್ಕೆ 81 ವರ್ಷ ತುಂಬಿತು ಹಿರೇಮಠರಿಗೆ. ನಾಡು ಏನು ನೆನಪಿಸ್ಕೊಳ್ತಾ ಇದೆಯಾ? ಕೃತಜ್ಞ ಜನರು ನಾವು ಅನ್ನುವಂಥ ಸ್ಥಿತಿ ಬಂದಿದೆ. ಆದರೆ ಒಂದು ಯೂನಿವರ್ಸಿಟಿಯವ್ರಿಗೆ ಅವ್ರಿಗೊಂದು ಡಾಕ್ಟ್ರೇಟ್ ಕೊಡುವಂಥ ಯೋಗ್ಯತೆ ಇಲ್ಲ. ಯಾವನೋ ಏನೇನೋ ದುಡ್ಡು ಕೊಟ್ಟವ್ರಿಗೆಲ್ಲ ಮಾರ್ಕೊಳ್ತಾರೆ. ಎಷ್ಟು ಜನ ರೇಪಿಸ್ಟ್ಗಳು ಕೊಟ್ಟಿಲ್ಲ ಇವತ್ತು ನಾವು ಲೆಕ್ಕ ಹಾಕಿದ್ರೆ. ಹಂಗೆ ನೋಡಿದ್ರೆ ಇಂಥ ಹೋರಾಟಗಾರರು ಈಗಲೂ ಇದ್ದಾರೆ. ಆದರೆ ಇದರ ಮಧ್ಯೆನೇ ಹಲವಾರು ಬಹಳ ಹೋರಾಟಗಾರರು ನೀವು ಹೇಳ್ದಂಗೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅವ್ರದ್ದು ತುತ್ತೂರಿ ಓದಬೇಕು. ನಾವು ಇವತ್ತು ಯಾವ ಪಕ್ಷ ಅಧಿಕಾರದಲ್ಲಿ ಇವ್ರು ತುತ್ತೂರಿ ಓದಬೇಕು ಅಷ್ಟೇ. ಗೆದ್ದೆತ್ತಿನ ಬಾಲ ಹಿಡಿಯೋದು. ಒಂದು ಕಾಲದಲ್ಲಿ ಇವರು ಹೋರಾಟ ಮಾಡ್ಕೊಂಡು ಬಂದಿದ್ದರಿಂದ ಇವ್ರಿಗೆ ಮಾನ ಮರ್ಯಾದೆ ಬಂದಿದ್ದು. ಇವ್ರು ಯಾವ ದೊಡ್ಡ ಮನುಷ್ಯರು ಅಂತಿತ್ತು. ಇವರು ಹೋರಾಟ ಮಾಡ್ಕೊಂಡು ಬಂದರು ಸಮಾಜಕ್ಕೊಂದು. ಆದರೆ ನಿಜಕ್ಕೂ ಪ್ರಾಮಾಣಿಕತೆ ಬದ್ಧತೆ ಇತ್ತಾ? ಹೋರಾಟ ಮಾಡೋಂಥ ಟೈಮಲ್ಲಿ ಅನಿವಾರ್ಯವಾಗಿ ಒಳ್ಳೆಯವ್ರ ಥರ ಒಂದು ವಿಚಾರಕ್ಕೆ ಹೋರಾಟ ಮಾಡಿದ್ರು. ತದನಂತರ ಅದರಿಂದ ಲಾಭ ಮಾಡ್ಕೊಳ್ಬಹುದು ಅಂತ ಬಂದಾಗ ಏನು ಮಾಡಿದ್ರು? ತಮ್ಮ ಆತ್ಮವನ್ನೇ ಅಡವಿಟ್ಟುಕೊಂಡು ಹಣ ಮಾಡ್ತಾ ಇದ್ದಾರೆ. ಅದು ಜಾತಿ, ಭಾಷೆ, ಸಮೂಹ. ನಾನು ಹೇಳ್ತಿರೋದು ಕೆಲವೊಂದು ಜಾತಿ ಸಂಘಟನೆಗಳು, ಕೆಲವೊಂದು ಭಾಷೆ ಸಂಘಟನೆಗಳು, ಕೆಲವೊಂದು ಈ ರೈತ ಸಂಘದಂಥ ಸಮೂಹ ಸಂಘಟನೆಗಳು, ಹಲವಾರು ಹೋರಾಟಗಾರರು ಇವತ್ತಿರುವಂಥವ್ರು, ಹಲವಾರು ಜನ ಬಹುತೇಕರು ಅಂದರೆ ಮುಂಚೂಣಿಯಲ್ಲಿರೋರು ಡೀಲ್ ಮಾಸ್ಟರ್ಗಳು. ಅದರಲ್ಲೂ ಪ್ರಾಮಾಣಿಕತೆ ಬದ್ಧತೆ ಉಳಿಸ್ಕೊಂಡವ್ರು ಇದ್ದಾರೆ, ಕಡಿಮೆ. ನೀವೇ ಹೇಳಿ ಪತ್ರಕರ್ತರಿಗಂತೂ ನಾವು ಏನು ಹೇಳೋದೇ ಬೇಕಾಗಿಲ್ಲ, ಅವರೇ ಹೇಳ್ತಾರೆ. ಆದರೆ ನನ್ನಷ್ಟು ಧೈರ್ಯವಾಗಿ ಹೇಳೋದಿಲ್ಲ. ಇವತ್ತು ಅದೇನೆ ಪತ್ರಕರ್ತರು ಹೇಳಬೇಕಾಗಿರೋದನ್ನ ನಾವು ಅನಿವಾರ್ಯವಾಗಿ ಹೇಳುವಂಥ ಸ್ಥಿತಿಗೆ ಬಂದಿದೆ. ಇಷ್ಟೆಲ್ಲ ಆದರೂ KRS ಪಾರ್ಟಿ ಒಂದು ಸಾರ್ವಜನಿಕವಾಗಿ ಜನರಲ್ಲಿ ಒಂದು ಸದುದ್ದೇಶ ಇಟ್ಕೊಂಡು ಒಂದು ಆಡಳಿತ ವ್ಯವಸ್ಥೆಗೆ ಚುನಾವಣೆಗೆ ನಿಂತಾಗ ಯಾಕೆ ಜನರು ಮತ ನಿಮಗೆ ಹಾಕ್ತಾ ಇಲ್ಲ? ಮತ್ತು KRS ಪಾರ್ಟಿ ಮೂಲ ಉದ್ದೇಶವೇನು? ಮೂಲ ಉದ್ದೇಶ ಆಗಲಿದಂಗೆ ಇಲ್ಲಿ ಪರಿವರ್ತನೆ, ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣ. ಪ್ರತಿಯೊಂದು ತಲೆಮಾರೂ ಎಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಫಾರ್ ಲಿಬರ್ಟಿ ಅಂತ ಒಂದು ಮಾತಿದೆ. ನಾವು ನಮಗೆ ಸಂವಿಧಾನಿಕವಾಗಿ ಸಿಕ್ಕಿರುವಂಥ ಸ್ವಾತಂತ್ರ್ಯವನ್ನು ನಾವು ಉಳಿಸ್ಕೊಂಡು ನಮ್ಮ ಮಕ್ಕಳಿಗೂ ಉಳಿಸ್ಬೇಕು ಅಂದರೆ ನಾವು ಸದಾ ಜಾಗೃತವಾಗಿರಬೇಕು. ಇದು ಯಾವುದೋ ಕೆಲವೊಂದು ಕುಟುಂಬಗಳಿಗೆ, ಕೆಲವೊಂದು ಫ್ಯಾಸಿಸ್ಟ್ ಶಕ್ತಿಗಳಿಗೆ, ಇನ್ಯಾವುದೋ ಒಂದು ಜಾತಿಗೆ, ಕೋಮಿಗೆ ಇದು ಅಡಿಯಾಳ ಆಗಬಾರ್ದು. ಅಂದರೆ ಇಲ್ಲೇನು ಸಂವಿಧಾನ ಹೇಳುತ್ತೆ ಅದನ್ನು ನಾವು ಉಳಿಸ್ಕೊಳ್ಬೇಕು, ಪ್ರಜಾಪ್ರಭುತ್ವ ಇರಬೇಕು. ಇದು ಅಂತಿಮವಾಗಿ. ಯಾಕಂದರೆ ಇವತ್ತಿರುವಂತಹ ಸಮಸ್ಯೆ ನಾನು ಹೇಳ್ದಂಗೆ 60 ವರ್ಷಗಳ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇದ್ದಾಗ ಹಸಿವು ದೊಡ್ಡ ಸಮಸ್ಯೆ, ನಿರುದ್ಯೋಗ ದೊಡ್ಡ ಸಮಸ್ಯೆ. ಇವತ್ತು ಹಸಿವು ಮತ್ತು ನಿರುದ್ಯೋಗ ದೊಡ್ಡ ಸಮಸ್ಯೆ ಅಲ್ಲ, ನಿರುದ್ಯೋಗ ಬಹಳ ದೊಡ್ಡ ಸಮಸ್ಯೆ. ಆದರೆ ಇವತ್ತು ತಿನ್ನೋದಕ್ಕೆ ಇಲ್ಲದಂತಹ ನಿರುದ್ಯೋಗ ಇಲ್ಲ. ಏನೋ ಕೆಲಸ ಸಿಗುತ್ತೆ, ಆದರೆ ಯೋಗ್ಯವಾದ ಕೆಲಸವಾ ಅಲ್ಲ. ಇವತ್ತು ಘನತೆಯಿಂದ ಬದುಕೋದಕ್ಕೆ ಬೇಕಾದಂತಹ ಉದ್ಯೋಗ ಸಿಗ್ತಾ ಇಲ್ಲ, ಅವನ ಅರ್ಹತೆಗೆ ಬೇಕಾದಂತಹ ಉದ್ಯೋಗ ಸಿಗ್ತಾ ಇಲ್ಲ, ಅವನ ಪದವಿಗೆ ಬೇಕಾದಂಥ ಉದ್ಯೋಗ ಸಿಗ್ತಾ ಇಲ್ಲ. ಹಾಗಾಗಿ ಅದು ನಿರುದ್ಯೋಗವೇ, ಅಂಡರ್ ಎಂಪ್ಲಾಯ್ಮೆಂಟ್ ಅಂತಾರೆ. ಆದರೆ ಇದೆ, ಬಹಳ ಗಂಭೀರವಾಗಿದೆ. ಆದರೆ 60-70 ವರ್ಷದ ಹಿಂದೆ ತಿನ್ನೋದಕ್ಕೂ ಗತಿ ಇಲ್ಲದೆ ಒಂದು ದಿವಸ ಕೆಲಸ ಮಾಡ್ತೀನಿ, ಕೆಲಸಕ್ಕೆ ಊಟಕ್ಕಾಗಿ ಕೆಲಸ ಮಾಡ್ತೀನಪ್ಪ ಅಂದರೆ ಕೆಲಸ ಸಿಗ್ತಾ ಇರಲಿಲ್ಲ. ಇವತ್ತು ಊಟಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಮೋಜಿಗೆ ಕೆಲಸ ಸಿಗ್ತಾ ಇದೆ. ಆದರೆ ಒಂದು ಫ್ಯಾಮಿಲಿ ಕಟ್ಕೊಂಡು ಗೌರವ ಬೆಂಗಳೂರಲ್ಲಿ 15-20 ಸಾವಿರ ರೂಪಾಯಿ ಒಂದು ಸಿಂಗಲ್ ಬೆಡ್ರೂಮ್ ಮನೆ. ಎಷ್ಟು ಬಂದರೆ ಇಲ್ಲಿ ನೀವು ಒಂದು ಸಂಸಾರವನ್ನು, ಇವತ್ತೊಬ್ಬ ಕನ್ನಡ ಮೇಷ್ಟ್ರು ಸಿಕ್ಕಿದ್ರು ಬೆಳಗ್ಗೆ ನನಗೆ 40,000 ರೂಪಾಯಿ ಸಂಬಳ ಅವ್ರಿಗೆ. ಆದರೆ ಅವರು ಬೆಂಗಳೂರಲ್ಲಿ ಫ್ಯಾಮಿಲಿ ಇಟ್ಕೊಂಡಿಲ್ಲ, ಅವರ ನೆಂಟರ ಮನೆಯಲ್ಲಿದ್ದಾರೆ. ಅವ್ರ ಹೆಂಡತಿ ಮಕ್ಕಳು ಇನ್ನೊಂದು ಊರಲ್ಲಿದ್ದಾರೆ, ಬೆಂಗಳೂರಿನ ಯಾವುದೋ ಒಂದು ಊರಲ್ಲಿದ್ದಾರೆ ಕರ್ನಾಟಕದಲ್ಲಿ. ಇವು 40,000ಕ್ಕೆ ಯಾಕೆ ಇಲ್ಲ? ಏನು ಸರ್ 40,000ಕ್ಕೆ ಬದುಕೋದಕ್ಕಾಗುತ್ತೆ ಸರ್ ಅಂತಾರೆ. 20-25 ಸಾವಿರ, 15-20 ಸಾವಿರ ಒಂದು ಬಾಡಿಗೆ ಮನೆ. ಅದಾದಮೇಲೆ 15-20 ಸಾವಿರದಲ್ಲಿ ಮಕ್ಕಳನ್ನೂ ಓದಿಸ್ಕೊಂಡು ಬೆಂಗಳೂರಲ್ಲಿ ವಾಸ ಮಾಡೋಕ್ಕಾಗುತ್ತಾ, ಬದುಕೋದಕ್ಕಾಗುತ್ತಾ? ಹಾಗಲ್ಲ. ಹಾಗಾಗಿ ಈ ಒಳ್ಳೆಯ ರಾಜಕಾರಣ ಆವತ್ತಿನ ಸಮಸ್ಯೆಗಳನ್ನು ಎದುರುಗೊಳ್ಬೇಕು ಅಂದರೆ ಯೋಗ್ಯರು, ಪ್ರಜ್ಞಾವಂತರು, ವಿಚಾರವಂತರು ರಾಜಕಾರಣದಲ್ಲಿ ಗೆಲ್ಲಬೇಕು, ಚುನಾವಣೆಯಲ್ಲಿ ಆಯ್ಕೆಯಾಗಬೇಕು. ಅದು ನಮ್ಮ ಅಂತಿಮ ಉದ್ದೇಶ. ಅದು ಒಂದು ರೀತಿಯಲ್ಲಿ ಸತತವಾಗಿ ನಿರಂತರವಾಗಿ ನಡೀತಾ ಇರಬೇಕು. ಆವಾಗ ಅದಾಗಬೇಕು ಅಂದರೆ ಇವತ್ತಿನ ರಾಜಕಾರಣ ಬದಲಾಗಬೇಕು ಅನ್ನುವಂಥದ್ದು. ನಾವು ಶಾಶ್ವತವಾಗಿ ಇದೇ ಥರ ನಮ್ಮ ಮೌಲ್ಯಗಳು ಅಂತ ಹೇಳೋದಿಲ್ಲ. ಯಾಕಂದರೆ ಮೌಲ್ಯಗಳಲ್ಲೂ ಕೆಲವೊಂದು ಬದಲಾವಣೆಗಳಾಗ್ತಾ ಇರುತ್ತೆ.
ಮಹಾತ್ಮ ಗಾಂಧೀಜಿ ಅವರು ಅಸ್ಪೃಶ್ಯತಾ ನಿವಾರಣೆಗೆ ಅಂತ ಹೋದಾಗ ವಿಶೇಷವಾಗಿ ಅಸ್ಪೃಶ್ಯರಿಗೆ ಹರಿಜನ ಅಂತ ಕರೆದ್ರು. ಇವತ್ತು ಹರಿಜನ ಅಂತ ಕರೆಯುವಂತಹದ್ದು ಜಾತಿ ನಿಂದನೆ ಆಗ್ಬಿಡುತ್ತೆ, ಅಪರಾಧ ಆಗುತ್ತೆ. ಹಾಗಾಗಿ ದಲಿತ ಅನ್ನುವಂತಹದ್ದು ಒಂದು ಜಾತಿ ನಿಂದನೆ ಆಗುವಂಥ ಸ್ಥಿತಿ. ಅಂದರೆ ಹೆಸರುಗಳು, ವಾಕ್ಯಗಳು, ಪದಗಳೇ ಬದಲಾಗ್ತಾ ಹೋಗುತ್ತೆ, ನುಡಿಗಟ್ಟುಗಳು. ಹಿಂದೆ ಆವತ್ತಿಗೆ ಅದು ದೊಡ್ಡ ಪದ ಅನ್ನಿಸ್ತಾ ಇತ್ತು, ಇವತ್ತಿಗೆ ಅದು ನಿಂದನೆ ಅನ್ನಿಸ್ತಾ ಇದೆ. ಇವತ್ತಿಗೆ ನಾವು ಯಾವುದು ಭಾಳ ದೊಡ್ಡ ಮೌಲ್ಯ ಇದು ಅಂತೀವೋ, ತದನಂತರದಲ್ಲಿ ಇದು ಎಷ್ಟು ಜನ ಅಮೇರಿಕಾದ ಅಧ್ಯಕ್ಷರುಗಳು ಸ್ಲೇವ್ ಓನರ್ಸ್ ಆಗಿದ್ರು ಗೊತ್ತಾ? ಇನ್ಕ್ಲೂಡಿಂಗ್ ಜಾರ್ಜ್ ವಾಷಿಂಗ್ಟನ್ ಸ್ಲೇವ್ ಓನರ್ಸು. ಆದರೆ ತದನಂತರದಲ್ಲಿ ಅದು ನೂರಾರು ವರ್ಷಗಳಾದ ಮೇಲೆ ಅದು ತಪ್ಪು ಅಂತ ಜನರಲ್ಲಿ ಇದಾಗ್ತಾ ಹೋಗಿದ್ದು. ಸೊ ಹಾಗಾಗಿ ನಮ್ಮ ಪಕ್ಷ ಒಂದು ಒಳ್ಳೆಯ ನ್ಯಾಯ, ನೀತಿ, ಧರ್ಮ ಅಂತ ನಾವೇನು ಹೇಳ್ತೀವಿ ಅದರ ಬುನಾದಿಯ ಮೇಲೆ ನಾವು ಪಕ್ಷವನ್ನು ಕಟ್ತಾ ಹೋಗಬೇಕು. ಮತ್ತು ಜನರಲ್ಲಿ ಅದ್ರ ಬಗ್ಗೆ ಗೌರವ ಇರಬೇಕು. ಅವರನ್ನು ಗೌರವಿಸುವಂಥ ಯೋಗ್ಯರು, ಅರ್ಹರು ಚುನಾವಣೆಗಳಲ್ಲಿ ಗೆಲ್ತಾ ಬರಬೇಕು. ಅವರು ಆವತ್ತಿನ ಕಾಲಕ್ಕೆ ಯಾವುದು ದೊಡ್ಡ ಸಮಸ್ಯೆ ಅನಿಸುತ್ತೋ ಆ ಸಮಸ್ಯೆಗೆ ಪ್ರಾಮಾಣಿಕವಾಗಿ ಬದ್ಧತೆಯಿಂದ, ನಿಸ್ವಾರ್ಥತೆಯಿಂದ ಅವರು ಪರಿಹಾರಗಳನ್ನು ಕಂಡುಕೊಳ್ಳಬೇಕು. ಇವತ್ತಿಗೆ ಗ್ಲೋಬಲ್ ವಾರ್ಮಿಂಗು ಇಶ್ಯೂ ಅಂತ ಅನ್ನಿಸ್ತಾ ಇಲ್ಲ. ನನಗನ್ನಿಸುತ್ತೆ ಇವತ್ತು ಜಾಗತಿಕ ತಾಪಮಾನ ಏರಿಕೆ ಇಡೀ ಪ್ರಪಂಚದ ರಾಜಕಾರಣದ ಪ್ರಮುಖ ಸಮಸ್ಯೆ, ಆ ಸವಾಲು. ಆದರೆ ಅನ್ನಿಸ್ತಾ ಇಲ್ಲ. ಆದರೆ ಇವತ್ತಿಗೆ ಸಮಸ್ಯೆ ಅನ್ನಿಸ್ತಾ ಇಲ್ಲ. ಇನ್ನು 10-20 ವರ್ಷಕ್ಕೆ ಪ್ರತಿಯೊಬ್ಬ ರಾಜಕಾರಣಿನೂ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾತನಾಡುವಂಥ ಸ್ಥಿತಿ ಬರುತ್ತೆ. ಇವತ್ತು ನಾವು ಮಾತಾಡಿದ್ರೆ ನಾವು ಕಾಲಕ್ಕಿಂತ ಮುಂದೆ ಇದ್ದೀವಿ, ಆವತ್ತು ಅನಿವಾರ್ಯವಾಗ್ತೀವಿ. ಹಾಗಾಗಿ ಅದು ಹಾಗಾಗುತ್ತೆ. ಆದರೆ ಆವತ್ತಿಗೆ ನಿಜಕ್ಕೂ ಅದನ್ನು ಎದುರುಗೊಳ್ಳಬೇಕು, ಟ್ಯಾಕಲ್ ಮಾಡಬೇಕು ಅಂದರೆ ಯೋಗ್ಯರಿರ್ಬೇಕಲ್ವಾ? ಯೋಗ್ಯರಿಲ್ಲ ಅಂದರೆ ಸರ್ವನಾಶ. ಹಾಗಾಗಿ ಯೋಗ್ಯರು ರಾಜಕಾರಣಕ್ಕೆ ಬರುವಂತಹ ಸಮಾಜದ ಎಲ್ಲ ಜನವರ್ಗದವರು ರಾಜಕೀಯವಾಗಿಯೂ ನಾವು ಇವತ್ತು ಮಮ್ದಾನಿ ಅವನು ಅಮೇರಿಕಾದಲ್ಲೇ ಹುಟ್ಟು ಬೆಳೆದಿಲ್ಲ, 7 ವರ್ಷ ಆದಮೇಲೆ ಅಮೇರಿಕಕ್ಕೆ ಹೋಗಿದ್ದು. 2018 ಆತ ಅಮೇರಿಕದ ಪ್ರಜೆ ಆಗಿದ್ದು. ಆತ ಕ್ಯಾಲಿಫೋರ್ನಿಯಾ ಗವರ್ನರ್ ಆಗಬಹುದು, ಆದರೆ ಪ್ರೆಸಿಡೆಂಟ್ ಆಗೋದಕ್ಕಾಗಲ್ಲ ಅಮೇರಿಕದ ಅನ್ನೊಂದು ಇದ್ದಿದೆ. ಆದರೆ ಎಷ್ಟು ಊಹೆ ಮಾಡ್ಕೊಳ್ಳೋಕ್ಕೂ ಕಷ್ಟ. ನಮ್ಮದೇ ನಾಡಿನ ನಮ್ಮದೇ ನಾಡಿನ ಅಂದರೆ ಭಾರತದ ಮೊಮ್ಮಗಳು ಯಾರು? ಕಮಲಾ ಹ್ಯಾರಿಸ್ ಅಲ್ವಾ? ಈ ಥರದ ಯೋಗ್ಯರಿಗೆ ಒಂದು ಫೈಟಿಂಗ್ ಚಾನ್ಸ್ ಆದರೂ ಇದೆ. ಇವತ್ತಿನ ತಲೆಮಾರಿಗೆ ಮುಗೀತು ನಮ್ಮ ದೇಶದಲ್ಲಿ. ಯಾರಿಗೆ? ಈ ಮೋದಿ, ದೇವೇಗೌಡ, ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ ಈ ಥರದವರೆಲ್ಲ ಮುಖ್ಯಮಂತ್ರಿಗಳಾಗುವಂಥದ್ದು ಈಗ ಮುಗೀತು. ಇನ್ನೇನಿದ್ರು ಅವ್ರ ಮಕ್ಕಳು ಮೊಮ್ಮಕ್ಕಳೇ, ಕುಟುಂಬ ರಾಜಕಾರಣ. ಹಾಗಾಗಿ ಇದು ವಿಷ, ಇದು ನಾಡಿಗೆ ಕೇಡು ಇದು. ಹಾಗಾಗಿ ಇದನ್ನು ಬದಲಾಯಿಸೋದಕ್ಕೆ ನಮ್ಮ ಆಶಯಗಳಿರುವಂಥದ್ದು. ಹಾಗಾಗಿ ಅದು ನಮ್ಮ ಇದು. ಮತ್ತು ನೀವೇನೇನು ಪ್ರಶ್ನೆ ಏನೋ ಕೇಳಿದ್ರಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಿಜವಾದ ಇದೇನು, ಆಮೇಲೆ ಇನ್ನೊಂದೇನು, ಚುನಾವಣೆಗಳು ಜನ ಯಾಕೆ ಬೆಂಬಲಿಸ್ತಾ ಇಲ್ಲ? ಭ್ರಮನಿರಸನ. ಜನಕ್ಕೆ ಒಬ್ಬರೋ ಇಬ್ಬರೋ ಮೋಸ ಮಾಡಿರೋದು. ಒಬ್ಬ ರಾಜಕಾರಣಿ 2 ರಾಜಕಾರಣಿ ಮೋಸ ಮಾಡಿದ್ದಾನ? ಪ್ರಾಮಾಣಿಕ ಅಂತ ಯಾರನ್ನ ಜನ ನಂಬ್ಕೊಂಡು ಓಟ್ ಹಾಕ್ತಿದ್ರೋ ಅವನೇ ಪರಮ ದುಷ್ಟ, ಪರಮ ಭ್ರಷ್ಟ, ಪರಮ ನೀಚ ಆದಾಗ ಯಾವ ರಾಜಕಾರಣವನ್ನು ಜನ ಬೆಂಬಲಿಸ್ತಾರೆ? ಇಲ್ಲ. ಬೆಂಬಲಿಸೋದಕ್ಕೆ ಜನಕ್ಕೆ 2-3 ಕಾರಣಗಳಲ್ಲಿ ಯಾವ್ದಾದ್ರು ಒಂದು ಬೇಕು. ಒಂದು ದೊಡ್ಡ ಕಾರಣ ಅವನು ಒಳ್ಳೆಯವನು, ಯೋಗ್ಯ, ಅವನು ಬೆಂಬಲಿಸಬೇಕು ಅನ್ನೋದು. ಅದು ಬಿಟ್ಟರೆ ಯಾರು ಯೋಗ್ಯರಿಲ್ಲ ಅಂದಾಗ ಏನು ಬೇಕು? ನನಗೆ ಯಾರು ಹೆಣ ಕೊಡ್ತಾರೋ, ನನಗೆ ಯಾರು ಹೆಂಡ ಕೊಡಿಸ್ತಾರೋ, ನನಗೆ ಯಾರು ಸೀರೆ ನಿಕ್ಕರ್ ಕೊಡ್ತಾರೋ, ನನ್ನ ಜಾತಿಯವನು ನನ್ನ ಜಾತಿಯವನಾಗಿರೋ ಮಾಡ್ತೀನಿ. ಎಲ್ಲ ನನ್ನ ಮಕ್ಕಳು ಕಳ್ರೆ, ಆಗ ಅಟ್ಲೀಸ್ಟ್ ನನ್ನ ಜಾತಿಯವನಿಗಾದ್ರು ನಾನು ಓಟ್ ಹಾಕೋಣ. ಈ ಮನೋಭಾವ ನಮ್ಮಲ್ಲಿ ಅಂತರ್ಗತವಾಗಿಬಿಟ್ಟಿದೆ, ಜೀನ್ಸಲ್ಲಿ ಇಳಿದುಬಿಟ್ಟಿದೆ. ಹಾಗಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ರವಿ ಕೃಷ್ಣಾರೆಡ್ಡಿ ಥರ ಪುಂಗಿದವ್ರು ಎಷ್ಟು ಜನ ಇಲ್ಲ. ಇವೆಲ್ಲ ಇವನು ಪುಂಗ್ತಾನೆ ಚೆನ್ನಾಗಿ, ಅವನು ಪುಂಗಿದ್ದ, ಇವನು ಪುಂಗಿದ್ದ. ಅವನು ನೋಡಲಿಲ್ವ ನಾವು? ಇವನು ಹಂಗೆ ಆಗ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಬಂದು ಎಷ್ಟು ಪಕ್ಷಗಳು ಏನು ಮಾಡಿಲ್ಲ, ನಾವು ನೋಡಿಲ್ವಾ? ಈ ಪರೀಕ್ಷೆ ವಿಶೇಷವಾಗಿ ನನಗೆ ಹಲವಾರು ಜನ ಹೇಳ್ತಾರೆ, ಇವತ್ತು ನಾವು ಮಾಡಿರುವ ಕೆಲಸವನ್ನು ಆಂಧ್ರದಲ್ಲೋ, ತಮಿಳುನಾಡಲ್ಲೋ, ಉತ್ತರ ಭಾರತದಲ್ಲೋ ಎಲ್ಲಾದರೂ ಮಾಡಿದರೆ ಇಷ್ಟೊತ್ತಿಗೆ ನಾವು ವಿಧಾನಸೌಧದಲ್ಲಿ ಇರ್ತಿದ್ವಿ ಅಂತ. ಕರ್ನಾಟಕದಲ್ಲಿ ಜಾತೀಯತೆ ಅನ್ನೋದು 10 ಜಾತಿಗಳು. ಅವರವರ ಜಾತಿಯ ನಾಯಕ ಯಾರಿದ್ದಾನೆ, ಅವನು ಎಷ್ಟೇ ದುಷ್ಟ ನೀಚ ಆಗಿದ್ರು ಅವನು ಬಿಟ್ಕೊಡ್ತಾ ಇಲ್ಲ ಇವತ್ತು ಜನ. ನನ್ನನ್ನು ಅಭಿಮಾನಿಸ್ತಾರೆ, ಗೌರವಿಸ್ತಾರೆ ಜಾತ್ಯತೀತವಾಗಿ. ನಿಜಕ್ಕೂ ನನಗೆ ಸಂತೋಷ ಆಗಿದೆ, ಖುಷಿ ಇದೆ. ಎಷ್ಟು ಜನರ ಪ್ರೀತಿ ಅಭಿಮಾನವನ್ನು ನಾನು ಗಳಿಸಿದ್ದೀನಿ ಅಂತ. ಅದು ಅವ್ರು ಓಟ್ ಹಾಕದೇ ಇರಬಹುದು, ನನ್ನನ್ನು ಮಾತಾಡಿಸುವಂಥ ಸಂದರ್ಭದಲ್ಲಿ ಅವ್ರ ಕಣ್ಣಿನ ಹೊಳಪಲ್ಲಿ ನನಗೆ ಗೊತ್ತಾಗುತ್ತೆ. ಆದರೆ ಓಟಿಗೆ ಬಂದಾಗ ಯಥಾಸ್ಥಿತಿ ಮುಂದುವರಿತಾ ಇದೆ, ಭ್ರಮನಿರಸನ. ಇವನು ಹಂಗೆ ಆಗ್ತಾನೆ, ನೋಡೋಣ. ಆದರೆ ಈ ಹೊತ್ತಿಗೆ ರವಿ ಕೃಷ್ಣಾರೆಡ್ಡಿಯನ್ನು ಸುಮಾರು 8-10 ವರ್ಷಗಳಿಂದ ಕರ್ನಾಟಕ ಜನತೆ ನೋಡ್ತಾ ಬಂದಿದ್ದಾರೆ. 12 ವರ್ಷದಿಂದ ಚೆನ್ನಾಗಿ ನೋಡ್ತಾ ಬಂದಿದ್ದಾರೆ. 2012ರಿಂದ ನಂಗೆ ನೋಡಿದ್ರೆ 13 ವರ್ಷ ಆಯಿತು. ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರೀತಿಯಲ್ಲಿ ಇಷ್ಟು ದಿನಗಳ ಕಾಲ, ಮೊನ್ನೆ ತಾನೇ ಕನ್ನಡ ಪರ ಹೋರಾಟಗಾರನೆಲ್ಲ ಸೇರಿಸಿ ನಾವು ಒಂದು ಸಭೆ ಮಾಡಿದ್ವಿ, 2 ಸಭೆ ಮಾಡಿದ್ವಿ ಬೆಂಗಳೂರಲ್ಲಿ. ಅಲ್ಲೂ ಹಲವಾರು ಜನ ಹೇಳಿದ್ರು, ಇಷ್ಟು ದಿನಗಳ ಕಾಲ ಕರ್ನಾಟಕದಲ್ಲಿ ಗಟ್ಟಿ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಂಥ ಯಾವ ಪ್ರಾದೇಶಿಕ ಪಕ್ಷವೂ ಇಲ್ಲ, KRS ಪಕ್ಷ ಬಿಟ್ಟರೆ.
ಎಲ್ಲೋ ಒಂದ್ ಕಡೆ KRS ಪಕ್ಷ ಈ ಜನಪ್ರತಿನಿಧಿಗಳು ಮತ್ತೆ ರಕ್ಷಕರು ಭಕ್ಷಕರು ತರ ಏನು ಇವತ್ತಿನ ವ್ಯವಸ್ಥೆಯಲ್ಲಿ ಅಧಿಕಾರಿಗಳಿಗೆ ವಿಶೇಷವಾಗಿ ಪೊಲೀಸರಿಗೆ ನರಕ ಹುಟ್ಟಿದೆ. ಇದು ಹೇಗೆ ಸಾಧ್ಯ ಸರ್? ಇದು ಇಲ್ಲಿವರೆಗೆ ಎಷ್ಟು ಜನ ತಮ್ಮ ಈ ಒಂದು ಹೋರಾಟದಿಂದ ಸಸ್ಪೆಂಡ್ ಆಗಿದ್ದಾರೆ? ಇವತ್ತು 2 ಕಾರಣಕ್ಕೆ. ಒಂದು ಆಧುನಿಕ ತಂತ್ರಜ್ಞಾನ, ಈ ಫೇಸ್ಬುಕ್ಕು ಲೈವ್, ವಿಶೇಷವಾಗಿ ಲೈವ್ ಇರಲಿಲ್ಲ ಅಂದಿದ್ರೆ ನಾವು ಈ ಮಟ್ಟಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಬಡ್ದಾಕ್ಬಿಡ್ತಾಯಿದ್ರು. ಈಗ ನಾವು ನೋಡ್ತೀವಲ್ವಾ, ಪೊಲೀಸ್ ಸ್ಟೇಷನ್ ಮುಂದೆನೋ ಅಥವಾ ಎಲ್ಲೋ ಹೋದಾಗ ಪೊಲೀಸರು ಜನರನ್ನೇ ಹೊಡೆದು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿ ಕಲ್ಲು ಹೊಡೆದಂಥ ಜನರ ಮೇಲೆ ಪೊಲೀಸ್ ಲಾಠಿ ಚಾರ್ಜ್ ಅಂತ ಬರೆಸ್ಬಿಟ್ಟಿದ್ದಾರೆ ಪತ್ರಿಕೆಗಳಲ್ಲಿ. ಪೊಲೀಸ್ ಏನು ಸ್ಟೇಟ್ಮೆಂಟ್ ಬಿಡುಗಡೆ ಮಾಡ್ತಾರೆ ಅದೇ ತಾನೇ ಪತ್ರಿಕೆಗಳಲ್ಲಿ ಬರೋದು. ಅಲ್ಲಿ ಖುದ್ದು ಇದ್ದು ನೋಡೋಂಥವ್ರು ಎಷ್ಟು ಜನ ಬರೀತಾರೆ? ಯಾಕಂದ್ರೆ ಅವರೂ ಡೀಲ್ ಆಗಿರ್ತಾರೆ, ಅವ್ರಿಗೂ ಮೇಲೂ ಬೇರೆ ಇನ್ಫ್ಲುಯೆನ್ಸ್ ಇರುತ್ತಲ್ಲ. ಇವತ್ತು ನೀನು ಹಿಂಗೆ ಬರಲಿಲ್ಲ ಅಂದರೆ ಮುಂದಕ್ಕೆ ನಿನ್ಗೆ ಯಾವ ಸೋರ್ಸು ಕೊಡೋದು, ಯಾವ ನ್ಯೂಸು ಕೊಡಲ್ಲ ಅಂತ ಹೇಳ್ಬಿಡ್ತಾರೆ. ಆ ವರದಿಗಾರರು ಬಹುತೇಕವಾಗ ಅವಾಗ ಆಗಬೇಕಾಗಿರೋದೇನಪ್ಪ, ಒಂದಕ್ಕೆ ಹೋಗಲಿ ಇದೊಂದು ಹೋಗಲಿ ಅಂತೇಳಿ ಬಿಟ್ಬಿಡ್ತಾರೆ. ಆದರೆ ನಮ್ಮನ್ನು ಕಾಪಾಡಿದ್ದು, ನಮ್ಗೆ ಅವಕಾಶ ಕೊಟ್ಟಿದ್ದು ಫೇಸ್ಬುಕ್ ಲೈವ್. 2ನೇದು ನಮ್ಮ ಧೈರ್ಯ. KRS ಪಕ್ಷದವ್ರನ್ನ ನಾನು ಸೇರಿದಂತೆ ನಾವು ಯಾವತ್ತೂ ಅಂಜಲಿಲ್ಲ, ಅಳಕಲಿಲ್ಲ. ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ, ನಾನು ಅದನ್ನು ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀನಿ, ಜ್ಞಾಪಕ ಹೇಳ್ತೀನಿ. ರವಿಗಿಲ್ಲದ ಭಯ, ಶಶಿಗಿಲ್ಲದ ಭಯ, ತಾರಾ ನಿವಾಹಕ್ಕೆ ಇರದ ಭಯ, ನಿನಗೇತಕ್ಕೆ ಬಿಡು ಅಣು ಅಂದರೆ ನೀನು ಅಣು, ನಿನಗೇತಕ್ಕೆ ಬಿಡು ಅಣು, ಶ್ರದ್ಧೆಯ ನೀಡು, ನಿನ್ನನೇ ನೈವೇದ್ಯವ ನೀಡು ಅಂತ ಕುವೆಂಪು ಬರೀತಾರೆ. ತೇನವಿನ ತೃಣಮಪ್ಪಿನ ಚಲತಿ ತೇನವಿನ ಅಂತ. ಸೊ ನೀನಿಲ್ಲದೆ ಯಾವುದೂ ನಡೆಯಲ್ಲ ಅನ್ನುವಂತ ಹೇಳ್ತಾ ಕುವೆಂಪು ಹಂಗೆ ಹೇಳ್ತಾರೆ. ಹಾಗಾಗಿ ನಮ್ಮ ಇದೊಂದು ಏನು ಆತ್ಮಾಹುತಿ ಅಲ್ಲ, ದೇಶಕ್ಕಾಗಿ ನಾವು ಮಾಡುವಂಥ ಒಂದು ಕೆಲಸ. ದೇಶ ಅಂದರೆ ಏನು? ಜನ, ನಾಡು, ಇವತ್ತಿರೋ ಒಂದು ವ್ಯವಸ್ಥೆ, ಒಂದು ಮೌಲ್ಯ, ಒಂದು ಸತ್ಯ, ಒಂದು ಧರ್ಮ. ಸೊ ಹಾಗಾಗಿ ನಾವು ಅವೆರಡು ಧೈರ್ಯವಾಗಿ ನಿಂತಿದ್ದೀವಿ ಇವತ್ತಿಗೂ, ಹೆದರಿಲ್ಲ ಬೆದರಿಲ್ಲ. ಆಮೇಲೆ ಯಾವನ ಹತ್ರನೂ ನುಡಿದಂತೆ ನಡಿ, ಶೀಲಾ ಹೇಳಿದ್ನಲ್ವ, ಶೀಲಾ ಮತ್ತು ಶಿಸ್ತು, ಎಲ್ರಿಗೂ ಯಾರೇ ಆಗಲಿ ಎಲ್ಲೇ ಆಗಲಿ ಧೈರ್ಯವಾಗಿ ಹೋಗಿದ್ದೀವಿ, ಲೈವ್ ಮಾಡಿದ್ದೀವಿ. ಆಗ್ಲೂ ಲೈವಲ್ಲೇ ಹೊಡೆದಿದ್ದಾರೆ ನಮ್ಮವರನ್ನು, ಲೈವಲ್ಲೇ ಪೊಲೀಸರು ನನ್ನ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ. ನನ್ನನ್ನು ಹೈಕೋರ್ಟು ಪಾರ್ಕಿಂಗ್ ಸ್ಲಾಟಲ್ಲಿ ಇಬ್ಬರು ಪೊಲೀಸರು 4 ಜನ ಪೊಲೀಸ್, ನೀವು ನೋಡಿರ್ಬೋದು ಆ ವಿಡಿಯೋ, ಕತ್ತಿನ ಪಟ್ಟಿ, ನಾನು ಇನ್ನೇನು ಕಟ್ಟಿನ ಪಟ್ಟಿ ಇಟ್ಕೊಬಂದು ಒಳಗಡೆ ತಳ್ಳಿ ಬಲಾತ್ಕಾರವಾಗಿ ಮ್ಯಾನ್ ಹ್ಯಾಂಡ್ಲ್ ಮಾಡಿದ್ರು, ದೌರ್ಜನ್ಯ ಮಾಡಿದ್ರು. ನಾವೇನು ಅಂಜುದುವಾ ಅಳುಕುದುವಾ? ಇವತ್ತು ನಾನು ಪ್ರಕರಣದ ಆ ಜಾಗದಲ್ಲೇ ಇಲ್ಲ, ನನ್ನ ಮೇಲೆ ಸುಳ್ಳು ಕೇಸು ದಾಖಲಿಸ್ಕೊಂಡಿದ್ದಾರೆ ಪೊಲೀಸರು. ಬನ್ರಯ್ಯ, ಯಾವಾಗ ಬರ್ತೀರ ಅರೆಸ್ಟ್ ಮಾಡೋದಕ್ಕೆ? 13 ಕೇಸಿದೆ, ಯಾವ ಕೇಸಲ್ಲಿ ಬರ್ತೀರ ನೀವು? ಬನ್ನಿ ಅಂತ ಅಂತಿದ್ದೀನಿ. ಯಾರು ಏನು ಬ್ರಿಟಿಷರು ಇದ್ದಾರೆ ನಮ್ಮ ಜೈಲುಗಳಲ್ಲಿ? ಬ್ರಿಟಿಷರ ತರಕ್ಕೆ ಏನು ದೊಡ್ಡ ದೊಡ್ಡ ಕೂದಲು, ಇಷ್ಟಿಷ್ಟು ಕೂದಲು ವಿಗ್ ಹಾಕ್ಕೊಂಡು ಏನು ನ್ಯಾಯದಾನ ಮಾಡ್ತಿರೋ ನಮ್ಮ ನ್ಯಾಯಾಧೀಶ? ಅವನ ನ್ಯಾಯಾಧೀಶನೂ ನನ್ನ ದೊಡ್ಡಪ್ಪ ಚಿಕ್ಕಪ್ಪನ ಮಗನೇ, ಇನ್ನು ಅವನ ನನ್ನ ನೆಂಟನ ಫ್ರೆಂಡೇ. ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿರೋರು ನಮ್ಮ ಅಣ್ತಮ್ಮಂದ್ರೆ, ಜೈಲಲ್ಲಿರೋರು, ವಾರ್ಡನ್ಗಳು ಯಾವುದೋ ನಮ್ಮ ರಕ್ತ ಸಂಬಂಧಿಗಳಲ್ಲದೆ ಇದ್ರೂ ಆತ್ಮಬಂಧುಗಳಿರ್ತಾರೆ. ನಾನು ಒಂದು ಸಲ ಅರೆಸ್ಟ್ ಆಗಿದ್ದಾಗ ಜೈಲಿಗೆ, ಪರಪ್ನಗರ ಜೈಲಿಗೆ 2014ರಲ್ಲಿ ಮಂಡೂರು ಕಸದ ಹೋರಾಟದಲ್ಲಿ ಹೋಗಿದ್ದಾಗ, ಒಂದು ದಿವಸ ಇದ್ದಾಗ, ಹೆಸರು ಹೇಳೋದಿಲ್ಲ, ಒಬ್ಬ ಜೈಲರ್ ಬಂದು ನನ್ನನ್ನು ಎಷ್ಟು ಆತ್ಮೀಯವಾಗಿ ನೋಡ್ಕೊಂಡ ಅಂದರೆ, ಎಷ್ಟು ಆತ್ಮೀಯವಾಗಿ ಮಾತನಾಡಿಸ್ದ ಅಂದರೆ, ಅವನಿಗೆ ಅಷ್ಟೊತ್ತಿಗೆ ನನ್ನ ಬಗ್ಗೆ ಗೊತ್ತಾಗಿತ್ತು. ನನಗೂ ಅವನಿಗೂ ಅವನ ಹೃದಯದಲ್ಲಿ ನನ್ನ ಬಗ್ಗೆ ಒಂದು ಭಾವನೆ ಇತ್ತು. ಆತ್ಮಬಂಧುಗಳು. ನಮ್ಮವ್ರು 6 ಜನ ಹೋದಾಗ ಜೈಲಲ್ಲಿರೋರು ಬೇರೆ ಬೇರೆ ಕಾರಣಗಳಿರ್ಬೋದು. ಅಯ್ಯೋ KRS ನನ್ನ ಮಕ್ಕಳು ಸರಿ ಇಲ್ಲಪ್ಪ, ಮೊನ್ನೆ ತಾನು ಇಬ್ಬರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ರು, ಇವರು ಜೈಲಲ್ಲಿ ಬಿಟ್ಬಿಟ್ಟಿದ್ರು, ಅವರೆಲ್ಲ ಅರೆಸ್ಟ್ ಆಗಿ ಜೈಲಲ್ಲಿ 4 ದಿವಸ ಇದ್ದವರೆಲ್ಲ ಟಿವಿಲಿ ಕುತ್ಕೊಂಡ್ಬಿಟ್ಟು ಜೈಲಲ್ಲಿರೋ ಅಕ್ರಮಗಳ ಬಗ್ಗೆ ಎಲ್ಲ ಹೇಳಿದ್ರು. ಇನ್ನು ಈ 6 ಜನಕ್ಕೂ ಅದೇ ತರಕ್ಕೆ ಬಿಟ್ಬಿಟ್ರೆ ಅವರು ಹೋಗಿ ನಮ್ಮದು ಭಯನೂ ಇರಬಹುದು. ಆದರೆ ಇವ್ರಿಗೆ ಯಾವುದು ಆದರೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟರು. ಸ್ಪೆಷಲ್ ಟ್ರೀಟ್ಮೆಂಟ್ ಅಂದರೆ ಏನು? ಇದ್ದುದ್ರಲ್ಲಿ ಗೌರವವಾಗಿ ನಡೆಸ್ಕೊಂಡ್ರು. ಅಲ್ಲೇ ಸ್ಪೆಷಲ್ ಟ್ರೀಟ್ಮೆಂಟ್ ಅಂದರೆ ಹೊಡೆದಿದ್ದಲ್ಲ, ಅಥವಾ ಏನು ಐಷಾರಾಮಿ ಅಲ್ಲ. ದರ್ಶನ್ ಸೆಲ್ ಪಕ್ಕದಲ್ಲೇ ಹಾಕಿದ್ರಂತೆ. ಆಮೇಲೆ ನೋಡ್ಕೊಂಡು ಚೆನ್ನಾಗಿ ಗೌರವದಿಂದ ಮಾತಾಡ್ಸಿರತ್ತೆ. ಬೇರೆ ಈ ರೌಡಿಗಳು ಎಂಥ ಇವತ್ತಿಗೂ, ಮೊನ್ನೆ ತಾನೇ ಹೇಳ್ತಾರು, ಇವತ್ತಿಗೂ ಆ ಪರಪ್ನಗರ ಜೈಲಲ್ಲಿ ನೋಡೋದಕ್ಕೆ ಹೋಗ್ಬೇಕಂದ್ರೆ ಜೇಬಲ್ಲಿರೋದು ಕೊಡ್ಬೇಕಂತ ಹೆಣ್ಮಕ್ಳಿಗೆ. ಹೆಣ್ಮಕ್ಳ ಹತ್ರ ಕಿಟ್ಕೊಳ್ತಾರೆ ಹೆಣ್ಮಕ್ಳು. ಅವಳು ಒಬ್ಬಳು ಅಯೋಗ್ಯ, ನೀಚೆ, ದುರುಳೆ, ತನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೆ ಆ SI ಆದವಳು 1 ಲಕ್ಷ ರೂಪಾಯಿ ಕೇಳಲಿಲ್ವಾ? ಇಂಥ ನೀಚರು ಇದ್ದಾರೆ. ಇಂಥ ಪೊಲೀಸ್ ಸ್ಟೇಷನಲ್ಲಿ ಇಂಥ ನೀಚರು, ರಾಕ್ಷಸಿ ಮನೋಭಾವದವರಿದ್ದಾರೆ, ಜೈಲಲ್ಲೂ ಇದ್ದಾರೆ. ಯಾವ್ಯಾವುದೋ ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಸತ್ತಿರೋ ಮನೆ ನಾನು ಹೇಳಿದ್ದೀನಿ, 10 ಸಲ ಹೇಳಿದ್ದೀನಿ, ತನ್ನ ಮಗನೋ ಅಪ್ಪನೋ ಸತ್ತಿದ್ದಾನೆ, ಯಾವುದೋ ನೋವಲ್ಲೋ ದುಃಖದಲ್ಲೋ, ಅದಕ್ಕೇನೋ ಒಂದು ಇದಕ್ಕೆ ಡೆತ್ ಸರ್ಟಿಫಿಕೇಟ್ ಬೇಕು ಅಂದರೆ ಈ ಲೋಫರ್ಗಳು, ಲುಚ್ಚಾಗಳು ಲಂಚ ಕೇಳ್ತಾರಲ್ಲ,
ಇವ್ರ ಮನುಷ್ಯತ್ವ ಇದೆಯಾ? ನಾವು ನಿಜಕ್ಕೂ ಇದನ್ನೆಲ್ಲ ಬದಲಾಯಿಸಬೇಕೋ ಬೇಡವೋ? ಹಾಗಾಗಿ ಈ ಆಕ್ರೋಶ ಇದೆಯಲ್ವಾ, ಕೇವಲ ಬರವಣಿಗೆ ಮಾಡ್ಕೊಂಡು ಬಾಯಿ ಬೇದಿ ಮಾಡ್ಕೊಂಡು ನಾವು ಮಾಡ್ತಾ ಇಲ್ಲ. ನಾವು ನೇರ ಲಂಚ ಅಂತ ಒಂದು ಡೆತ್ ಸರ್ಟಿಫಿಕೇಟ್ ಲಂಚ ಕೇಳಿದವನಿಗಿಂತ ಲಂಚ ವಾಪಸ್ ಮಾಡಿಸಿ ಒಂದೇ ಗಂಟೆಲಿ ಕೆಲಸ ಮಾಡಿಸಿದ್ದೆ ತಾವರೆಕೆರೆಯಲ್ಲಿ ನಾನು. ಇಂಥವು 106 ಮಾಡಿಸಿದ್ವಿ. ವಾರ 4 ದಿವಸದಿಂದ 40,000 ರೂಪಾಯಿ ಲಂಚ ತೆಗೆದುಕೊಂಡಿದ್ದಂಥ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅರೆಸ್ಟ್ ನಾವು ದುಡ್ಡು ವಾಪಸ್ ಮಾಡಿಸಿದ್ವಿ. ಈ ಕಳ್ಳರು ಈ ಲೋಕಾಯುಕ್ತದಲ್ಲಿ ಕೂತ್ಕೊಂಡು ಮೆಕ್ತಾ ಇದ್ದಾರಲ್ಲ, ಗಿರಾಕಿಗಳು ಯಾರಾದ್ರೂ ಲೋಕಾಯುಕ್ತ ಕೇಸ್ ತಗೊಂಡೋಗಿ ಗಿರಾಕಿಗಳು ಬಂದಂಗೆ ಕುಣಿದಾಡ್ತಾರೆ. ಅವತ್ತೇನೋ ಸಿಕ್ಕಾಕೊಂಡ್ರು. ಭಾಸ್ಕರ್ ರಾವ್ ಸಂದರ್ಭದಲ್ಲಿ ಆ ಅಮ್ಮ ಪಾಪ ಒಳ್ಳೆ ಪುಣ್ಯಾತ್ಗಿತ್ತಿ, ಪ್ರಾಮಾಣಿಕ ದಕ್ಷ ಆ ಪೊಲೀಸ್ ಅಧಿಕಾರಿ ಸೋನಿಯಾ ನಾರಂಗ್. ಆ ಅಮ್ಮ ಧೈರ್ಯವಾಗಿ ಮಾತಾಡಿದ್ದಕ್ಕೆ ಲೋಕಾಯುಕ್ತ ಒಂದು ಶುದ್ಧಿ ಆಯಿತು. ಇವತ್ತು ಸೋನಿಯಾ ನಾರಂಗು ಇಲ್ಲ, ಯಾರೂ ಇಲ್ಲ. ಸೋನಿಯಾ ನಾರಂಗು ಪಾದ ಧೂಳಿಗೂ ಸಮವಿಲ್ಲದ ಜನ ಇವತ್ತು ಲೋಕಾಯುಕ್ತದಲ್ಲಿ ಅಧಿಕಾರಿಗಳ ಕೂತ್ಕೊಂಡಿದ್ದಾರೆ. ಅವನೊಬ್ಬ SP ಅಯೋಗ್ಯ, ನಮ್ಮನ್ನು ಎಷ್ಟು ಕೆಟ್ಟದಾಗ ನಡ್ಸ್ಕೊಂಡ ಒಂದು ತಿಂಗಳಿಂದ ನನ್ನ ಮೇಲೆ ಸುಳ್ಳು ಕೇಸ್ ಹಾಕ್ಸಿದ್ದಾನೆ ಒಬ್ಬ ಅಯೋಗ್ಯ. ಕೆಲಸ ಮಾಡ್ರಯ್ಯ, ಹಿಂಗಿದೆಯಲ್ಲ ಕಾನೂನು ಅಂತ ಹೇಳಿದ್ದಕ್ಕೆ ಅವನಿಗೆ ನನ್ನ ಬಗ್ಗೆ ಗೊತ್ತಿರಲಿಲ್ಲ, ನಮ್ಮ ಹೋರಾಟದ ಬಗ್ಗೆ ಗೊತ್ತಿಲ್ಲ, ಕರ್ನಾಟಕದವನಲ್ಲ ಅಯೋಗ್ಯ, ಹುಚ್ಚಿನ ಥರ ಮೆಂಟಲ್ ಥರ ಆಡ್ದ. ನಾನು ಅವನಿಗೆ ಕಾಟ ನಿಲ್ಲಿಸಿ ಅವನಿಗೆ ನಾವು ಶಿಕ್ಷೆ ಕೊಡೋ ಹಂಗೆ ಮಾಡ್ತೀವಿ. KRS ಪಕ್ಷ ಸುಮ್ಮನೆ ಅಲ್ಲ, ರವಿಕೃಷ್ಣ ರೆಡ್ಡಿ ಸುಮ್ಮನೆ ಅಲ್ಲ. ನಾನು ಸೇಡ್ಗೆ ಹೋಗೋದಿಲ್ಲ, ಜಿದ್ದಿಟ್ಕೊಳ್ಳೋದಿಲ್ಲ. ಆದರೆ ಆ ಸಮಯ ಬರುತ್ತೆ, ಅವನೊಂದು 4 ವರ್ಷ ಆದಮೇಲೆ ಬರ್ತಾನೆ ಕಟಕಟೆಗೆ. ಹಾಗಾಗಿ ಇವತ್ತು ನಾವು ಈ ಸೈನ್ಯವನ್ನು ಈ ಥರಕ್ಕೆ ನಿಲ್ಲಿಸಿದ್ದೀವಿ. ಜನ ಇದನ್ನು ಗಮನಿಸ್ತಾ ಇದ್ದಾರೆ. ಪರೀಕ್ಷೆಗಳಾಗುತ್ತೆ, ಏನು ಮಾಡೋದು? ಇಷ್ಟೆಲ್ಲ ಆದರೂ ರವಿಕೃಷ್ಣ ರೆಡ್ಡಿ ಅವರ ಒಂದು ಕೆಚ್ಚೆದೆಯ ಹೋರಾಟದಲ್ಲಿ ಎಲ್ಲೂ ಒಂದು ಬೆದರಿಕೆಗಳು ಬರಲಿಲ್ವಾ ಅಧಿಕಾರಿಗಳಿಂದ, ರಾಜಕಾರಣಿಗಳಿಂದ? ಹಾದಿ ಬೀದಿಗಳಲ್ಲೇ ನಮ್ಮ ಮೇಲೆ ತಳ್ಳಾಟಗಳಾಗಿದೆ, ಹೊಡೆಯೋದಕ್ಕೆ ಬಂದಿದ್ದಾರೆ, ಪೊಲೀಸರೇನೆ ಹೇಳ್ಕೊಂಡು ಹೋಗಿದ್ದಾರೆ. ನಮ್ಮವ್ರು ನನ್ನನ್ನು ಅಲ್ಲದೆ ಇದ್ದರು. ನಾನು ಒಂಚೂರು ಗೊತ್ತಿಲ್ಲ. ರವಿಕೃಷ್ಣ ರೆಡ್ಡಿ ಈಗ ಒಂದು ಕರ್ನಾಟಕದಲ್ಲಿ ಯಾವುದೇ ಮೂಲೆಗೋರು ಜನ ಗುರುತಿಡಿತಾರೆ, ಎಲ್ಲರೂ ಅಲ್ಲದೆ ಇದ್ರು. 10 ಜನರಲ್ಲಿ 2-3 ಜನರು ಗುರುತಿಡಿತಾರೆ. ಇವತ್ತು ಬೆಳಗ್ಗೆ ಕಟಿಂಗ್ ಶಾಪ್ಗೆ ಹೋಗಿದ್ದೆ, ಅಲ್ಲಿ ಗುರುತಿಡಿದ್ರು. ದಾರಿಲಿ ಹೋಗೋವಾಗ ಅದರಲ್ಲೂ ವಿಶೇಷವಾಗಿ ಗೌರ್ಮೆಂಟ್ ಆಫೀಸುಗಳು, ಪೊಲೀಸ್ ಸ್ಟೇಷನ್ಗಳು, ಕೋರ್ಟ್ಗಳು ಇಲ್ಲೆಲ್ಲ ಹೋದಾಗ ಗುರುತಿಡಿಯುವಂಥ ಪ್ರಮಾಣ ಜಾಸ್ತಿ. ಯಾಕೆಂದರೆ ಅವರೆಲ್ಲ ಸ್ವಲ್ಪ ಸಾಮಾಜಿಕವಾಗಿ ಒಂದಷ್ಟು ವಿಚಾರಗಳನ್ನ ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ ಅಂತ. ಹಾಗಾಗಿ ಪಬ್ಲಿಕ್ಕಲ್ಲಿ ನಮ್ಮನ್ನು ಏನು ಮ್ಯಾನ್ ಹ್ಯಾಂಡಲ್ ಮಾಡೋದು ಕಷ್ಟ. ಆಮೇಲೆ ಇವತ್ತೊಂದು ಶಕ್ತಿ, ರವಿಕೃಷ್ಣ ರೆಡ್ಡಿ ಇವತ್ತು ಒಂದು ಶಕ್ತಿನೇ. ಎಷ್ಟು ಸಣ್ಣ ಶಕ್ತಿ, ಎಷ್ಟು ದೊಡ್ಡ ಶಕ್ತಿ ಗೊತ್ತಿಲ್ಲ, ಅದನ್ನು ನಾನು ಹೇಳಬಾರ್ದು. ಆದರೆ ರವಿಕೃಷ್ಣ ರೆಡ್ಡಿಯನ್ನು ಸುಲಭವಾಗಿ ಎಲ್ಲಂದ್ರಲ್ಲಿ ಹೊಡೆದು ಬಡಿಯೋಕ್ಕಾಗಲ್ಲ. ಆದರೆ KRS ಪಕ್ಷದವ್ರನ್ನ ಬಡಿತಾರೆ. ಯಾವನೋ ಮುರಳೀಧರ್ ಅನ್ನೋಂಥ ಇಲ್ಲೊಬ್ಬ ಮುರಳೀಧರ್, ಅವನೊಬ್ಬ ನೀಚ ಇದ್ದಾನೆ, ರಾಕ್ಷಸಿ ಪ್ರವೃತ್ತಿ ಅವನು. ಅವನ ಮತ್ತಲ್ಲಿ ದೆವ್ವ ಮೆಟ್ಕೊಂಡಾಗ ಅವನೊಬ್ಬ ಇನ್ಸ್ಪೆಕ್ಟ್ರು ದೆವ್ವ ಮೆಟ್ಕೊಂಡವಳು ನಮ್ಮ ಪಕ್ಷದ SC/ST ಘಟಕದ ಕಾರ್ಯದರ್ಶಿ ಚೆನ್ನೈನ ಹೆಲ್ಮೆಟಲ್ಲಿ ಹೊಡೆದು ನೋಡೋದಲ್ವ ನೀವು, ಯಾವುದು ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ. ಅಲ್ಲೊಬ್ಬ ಅದೇ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಮುರಳೀಧರು ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಪಕ್ಷದ ತುಮಕೂರು ಘಟಕದ ಅಧ್ಯಕ್ಷನಿಗೆ ಹೊಡೆದಿದ್ದಕ್ಕೆ ಇಲ್ಲಿ ರಕ್ತ ಕಿತ್ಕೊಂಡು ಬಂದಿತ್ತು, ತುಟಿ ಹೊಡೆದು ಮಾಡ್ತಾರೆ. ಏನು ಆಗುತ್ತೆ, ಕೊಂದಾಕ್ತಾರ, ಯಾರನ್ನ ಕೊಂದಾಕ್ತಾರೋ ಯಾರಿಗೆ ಗೊತ್ತು. ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡಲಿ ನವಭಾರತದ ಲೀಲೆ, ನಡೆ ಮುಂದೆ ನುಗ್ಗಿ ನಡೆ ಮಂದೆ, ಜಗ್ಗದೆಯೇ ಕುಗ್ಗದೆಯೇ ನುಗ್ಗಿ ನಡೆ ಹಿಗ್ಗಿ ನಡೆ ಮುಂದೆ. ಕುವೆಂಪು ಅವ್ರು ಹೇಳಿದಾರಲ್ವ, ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡಲಿ ನವಭಾರತದ ಲೀಲೆ. ಆತ್ಮಾರ್ಪಣೆ ಮಾಡ್ಕೊಳ್ಬೇಕಾಗುತ್ತೆ ನಾವು ಕೆಲವೊಂದು ಸಂದರ್ಭಗಳಲ್ಲಿ. ಹಾಗಂತೇಳಿ ಹುಚ್ಚುಚ್ಚಾಗಿ ಬಂಡೆಗೆ ತಲೆ ಚಚ್ಕೊಳ್ಳೋದಿಲ್ಲ. ಅದಕ್ಕಾಗಿಯೇ ನಾವು ಯಾವಾಗಲೂ ನಮ್ಮ ಪಕ್ಷದವ್ರಿಗೆ ಹೇಳ್ತೀವಿ, ಒಬ್ಬರೋ ಇಬ್ಬರೋ ಹೋಗಿ ಹೀರೋಗಳಾಗ್ಬೇಡ್ರಯ್ಯ. ನಮ್ಮ ಪಕ್ಷದಲ್ಲಿ ಹೀರೋಗಳಿಗೆ ಸ್ಥಾನ ಇಲ್ಲ, ನಾಯಕರಿಗೆ ಸ್ಥಾನ ಇದೆ. ಅಂದರೆ ನಾಯಕ ತನ್ನ ಜೊತೆಗೆ ಒಂದಷ್ಟು ಜನರ ಜೊತೆಗಿರ್ತಾನೆ, ಜನರ ಪರವಾಗಿರ್ತಾನೆ, ಅಂದರೆ ಜನರನ್ನ ಜೊತೆಗಿಟ್ಕೊಂಡು ಕೆಲಸ ಮಾಡ್ತಾನೆ, ಟೀಮ್ ಪ್ಲೇಯರ್ ಆಗಿರ್ತಾನೆ. ಹೀರೋ ಅದನ್ನೇ ನನ್ನಿಂದ ಎಲ್ಲರೂ ಇರಿ, ನಾನೊಬ್ಬನೇ ಇರಬೇಕು ಅನ್ನೋ ತರಕ್ಕೆ ಒಬ್ಬೊಬ್ಬನೇ ಹೋಗ್ತಾನೆ, ಒಬ್ಬೊಬ್ಬರು ಹಿಡಿದು ಬಡ್ದು ಬಾಯಿಗೆ ಹಾಕ್ಕೊಂಡ್ಬಿಡ್ತಾರೆ. ಹಾಗಾಗಿ ಹೀರೋ ಮಾಡಬೇಡಿ, ಜೊತೆಗಿರಿ. ಒಂದು 5-6 ಜನ, 2-3 ಜನ ವಿಡಿಯೋ ಮಾಡ್ತಾಯಿರಿ, ಅವ್ನು ಏನಾದರೂ ಆಗಲಿ. ಆದರೆ ಯಾವತ್ತೂ ಅವಾಚ್ಯ ಶಬ್ದಗಳನ್ನು ಬಳಸಬೇಡಿ ಪಬ್ಲಿಕ್ಕಲ್ಲಿ. ಈಗ ನಾನು ನೀವು ಇದ್ದಾಗ ನಿಮ್ದೇನಾದ್ರು ಎಲ್ಲ ಆಫ್ ಮಾಡಿದ್ರೆ ನಾನು ಬಾಯಲ್ಲೂ ಕೆಲವೊಂದು ಸಂಸ್ಕೃತ ಪದಗಳು ಬರುತ್ತೆ. ಹಳ್ಳಿಯಿಂದ ಬಂದವನು, ಸಾಮಾನ್ಯವಾಗಿ ಬೆಳೆದಂಥವನು, ಸಹಜ ಯಾವುದೋ ವಿಚಾರವಾಗಿ ಕೆಟ್ಟ ಪದಗಳನ್ನು ಬಳಸ್ಕೊಂಡ್ಬಿಡ್ತೀವಿ. ಆದರೆ ಪಬ್ಲಿಕ್ಕಲ್ಲಿ ಇವತ್ತಿಗೂ ನಾನು ಬಳಸಿಲ್ಲ. ಒಂದೇ ಒಂದು ದಿವಸ ಬಳಸಿದ್ದೀನಿ, ಶಿಗ್ಗಾವಿಲಿ, ಬೇಕು ಅಂತಲೇ. ಅಂದರೆ ಅದು ಮೆಸೇಜ್ ಹೋಗಬೇಕು ಅಂತ. ಆದರೆ ಅವಾಚ್ಯ ಶಬ್ದಗಳನ್ನು ಬಳಸೋದಿಲ್ಲ. ಅವಾಚ್ಯ ಶಬ್ದ ಬಳಸಬೇಡಿ. ಯಾವುದೇ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಕೈ ಎತ್ತಬೇಡಿ. ಅವರೇ ಬಡೀಲಿ. ನೀವು ಆತ್ಮರಕ್ಷಣೆ ಮಾಡ್ಕೊಳ್ಳಿ. ಏನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ, ಆತ್ಮರಕ್ಷಣೆ. ಅವ್ರ ಅಡಿಗೆ ಬಂದಾಗ ತಲೆಗೆ ಕೈ ಅಡ್ಡಾಡ್ತಿರೋ ಎಲ್ಲೆಲ್ಲಿ ರಕ್ಷಣೆ ಮಾಡ್ಕೊಳಕ್ಕಾಗುತ್ತೆ ಇಟ್ಕೊಳ್ಳಿ. ಆದರೆ ಕೈ ಮಾತ್ರ ಅಂಥ ಸಂದರ್ಭದಲ್ಲಿ ಎತ್ತಬೇಡಿ. ಇನ್ನೂ ಅಕಸ್ಮಾತ್ ಪ್ರೈವೇಟ್ ಸಿಟಿಸನ್ಸು, ಖಾಸಗಿ ವ್ಯಕ್ತಿಗಳು ಬರ್ತಾರಾ, ಅವ್ರು ದೊಣ್ಣೆ ತಗೊಬಂದಿದ್ದಾರಾ ನಿಮ್ಮ ರಕ್ಷಣೆಗೆ, ನಮ್ಮನ್ನು ಹಿರೇಮಠರನ್ನ ಹೊಡೆಯೋದಕ್ಕೆ ಕುಮಾರಸ್ವಾಮಿಯ ತೋಟದ
ವಾಚ್ಮನ್ನು ದೊಣ್ಣೆ ತಗೊಂಡು ಬಂದ ಕೇತಗಾನಹಳ್ಳಿಯಲ್ಲಿ. ಏನಿವ ಕುಮಾರಸ್ವಾಮಿ ಅವ್ರದ್ದೆಲ್ಲ ಜಮೀನಲ್ಲಿ ಇದು ಹಾಕ್ಕೊಂಡು ಕಾಂಪೌಂಡ್ ಹಾಕ್ಕೊಂಡು ತೋಟ ಮಾಡ್ಕೊಂಡು ಮೆರೀತಿದಾರಲ್ವ, ಆ ಜಮೀನಲ್ಲಿ ಇವತ್ತೆಲ್ಲ ಬಿಟ್ಕೊಡ್ತಾ ಇದ್ದಾರಲ್ವ, ಅದನ್ನು ನೋಡೋದಕ್ಕೆ ಪರೀಕ್ಷೆ ಮಾಡೋದಕ್ಕೆ ಪರಿಶೀಲನೆ ಮಾಡೋದಕ್ಕೆ ಹೋದಾಗ ಹಿರೇಮಠರು ನಾವು ಅವ್ರ ತೋಟದ ಗೂಂಡ ಬಂದಿದ್ದ, ಮೊಟ್ಟೆ ಎಸ್ದ. ಆದರೆ ಒಂದು ಸಂದರ್ಭದಲ್ಲಿ ಅವ್ನು ಬಂದಾಗ ನಾನು ಗಾಂಧಿ ಟೋಪಿ ಇರೋ ತನಕ ನಾನು ಶಾಂತಿ ಅಹಿಂಸೆ, ನಾನು ಟೋಪಿಯನ್ನು ಅವನು ಬಂದ ದೊಣ್ಣೆ ತೊಗೊಂಡು ಬರ್ತಾ ಇದ್ದ ಅಲ್ಲಿ ಹೊಡೆಯೋದಕ್ಕೆ. ಇಲ್ಲಿ ಯಾರಿದ್ದಾರೆ ನಮಗಾರು ಪರವಾಗಿಲ್ಲ, ಹಿರೇಮಠರು 75 ವರ್ಷ ಆವಾಗ ಅವ್ರಿಗೆ, ಇವಾಗ 81, 6 ವರ್ಷದಿಂದ ನಿಗುತ್ತೆ. ನಾನು ಟೋಪಿ ತೆಗೆದು ಅಲ್ಲಿಟ್ಟು ಅಲ್ಲೊಂದು ದೊಡ್ಡ ದೊಡ್ಡ ಮರದ ಇವಿತ್ತು, ದೊಣ್ಣೆ ಇಟ್ಕೊಂಡು ನಿಂತೆ, ಬಾ ನೋಡೋಣ ಅಂತ. ಯಾರು ಖಾಸಗಿ ವ್ಯಕ್ತಿಗಳು ಬಂದಾಗ ನೀವು ಆತ್ಮರಕ್ಷಣೆ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಬಡ್ದು ಸಾಯಿಸೇ ಬಿಡ್ತಾರೆ. ಹಾಗಾಗಿ ಈ ಥರದ್ದು ಒಂದಷ್ಟು ನಮ್ಮಲ್ಲಿ ಇದಿದೆ, ರೂಲ್ಸ್ ಇದೆ, ಆ ಥರಕ್ಕೆ ಮಾಡ್ಕೊಂಡು ಬಂದಿದ್ದೀವಿ. ಅದರಿಂದನೇ ಇವತ್ತು ನಮಗೆ ಈ ಶಕ್ತಿ. ಮುಂದೆ ಚುನಾವಣೆ ಕೂಡ ಬರ್ತಾ ಇದೆ. ಗ್ರೇಟರ್ ಬೆಂಗಳೂರು ಕೂಡ ಸ್ಥಾಪನೆಯಾಗಿದೆ. ಅಲ್ಲಿ ತಮ್ಮ ಪಕ್ಷದ ತಯಾರಿಗಳು ಹೇಗೆ ನಡೆಯುತ್ತದೆ? ಕೇವಲ BBMP ಅಲ್ಲ, 16 ನಗರ ಪಾಲಿಕೆ, ಮಹಾನಗರ ಪಾಲಿಕೆ ಚುನಾವಣೆ, ನಗರಸಭೆ ಮಹಾನಗರ ಪಾಲಿಕೆ ಚುನಾವಣೆಗಳಾಗಬೇಕು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಬೇಕು, ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಬೇಕು. ಇವತ್ತು ಯಾರಾದರೂ ಇತ್ತೀಚೆಗೆ ನನಗೆ JCB ಪಕ್ಷದವರು, ಯಾವ್ದಾರ ಪಕ್ಷದವರಾಗಲಿ, ಏನು ಸಮಾಚಾರ, ಏನು ಕೆಲಸ ಮಾಡ್ಕೊಂಡಿದ್ದೀರಾ, ಯಾವ ರಾಜಕಾರಣದಲ್ಲಿದ್ದೀರಾ, ಯಾವ ಪಕ್ಷದಲ್ಲಿದ್ದೀರಾ ಅಂತ ಕೇಳಿದಾಗ ಅವರೇನೋ JDS ಕಾಂಗ್ರೆಸ್ BJP ಅಂದಾಗ ತಕ್ಷಣ ಯಾವ ಕುಟುಂಬಕ್ಕೆ ಜೀತ ಮಾಡ್ತಾ ಇದ್ದೀರಾ ಅಂತ ಕೇಳ್ತೀನಿ ನಾನು. ಅವ್ರು ನಗ್ತಾರೆ, ಗೊತ್ತು ಅವ್ರಿಗೆ, ಯಾಕಂದರೆ ಪಕ್ಷಗಳಿಲ್ಲ ಇವತ್ತು. ಆ ಪಕ್ಷದ, ಆ ಊರಿನ ಅಥವಾ ಆ ಕ್ಷೇತ್ರದ MLA, ಹಾಲಿ MLA ಅಥವಾ ex-MLA ಅಥವಾ ಮುಂದಕ್ಕೆ MLA ಆಗೋನು, ಅವನು ಕುಟುಂಬಕ್ಕೆ ಅವ್ರು ಕೆಲಸ ಮಾಡ್ತಾ ಇರೋದು. ಇವತ್ತು 200 ಕುಟುಂಬಗಳ ಕೈಯಲ್ಲಿ ಇಡೀ ಕರ್ನಾಟಕದ ರಾಜಕಾರಣ ಇದೆ. ಆ 200 ಕುಟುಂಬಗಳಿಂದನೇ MLA MPಗಳು ಬರ್ತಾ ಇರೋದು. ನೀವು ನೋಡಿ, ಒಂದಲ್ಲ ಒಂದು ರೀತಿಯಲ್ಲಿ 200 ಅಥವಾ 300 ಕುಟುಂಬಗಳ ಕುಟುಂಬಗಳಿಂದನೇ MLA MPಗಳು ಬರ್ತಾ ಇರುವಂಥದ್ದು. ಮೊನ್ನೆ ಕಾಂಗ್ರೆಸ್ ಅವರು 28 ಲೋಕಸಭಾ ಕ್ಷೇತ್ರಗಳಲ್ಲಿ 14 ಸೀಟ್ಗಳನ್ನು MLA ಮಿನಿಸ್ಟ್ರುಗಳ ಮಕ್ಕಳಿಗೆ, ಹೆಂಡತೀರಿಗೆ, ಗಂಡಂದರಿಗೆ ಕೊಟ್ಟಿದ್ದಾರೆ, ಅರ್ಧಕ್ಕರ್ಧ. ಇನ್ನಲ್ಲಿ ಜೀತ ಮಾಡಿದ್ರೆ ಇನ್ನೇನು ಮಾಡ್ತಾ ಇದ್ದಾರೆ ಪಕ್ಷದ ಕಾರ್ಯಕರ್ತರು. ಹಾಗಾಗಿ ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನಡೆದರೆ ಬೆಂಗಳೂರಿನ ಕಾರ್ಪೊರೇಟ್ಗಳಾದವರು MLA ಚಾಲೆಂಜ್ ಮಾಡ್ತಾರೆ. ಸುರೇಶ್ ಕುಮಾರ್ ಕಾರ್ಪೊರೇಟರ್ ಆಗಿದ್ದವ್ರು, ರಾಮಲಿಂಗಾರೆಡ್ಡಿ ನನಗೆ ಗೊತ್ತಿದ್ದಂಗೆ ಕಾರ್ಪೊರೇಟರ್ ಆಗಿದ್ದವ್ರು, ಎಷ್ಟೋ ಜನ ಕಾರ್ಪೊರೇಟರ್ಗಳಾಗಿದ್ದುಕೊಂಡು ಮುನಿರತ್ನ ಕಾರ್ಪೊರೇಟರ್ ಆಗಿದ್ದವ್ರು, ಇವರೆಲ್ಲ ತದನಂತರ MLA ಆದವರು. ಆದರೆ 20-25 ವರ್ಷದ ಆ ಥರದ್ದು ಯಾವುದೂ ನಡೀತಾ ಇಲ್ಲ. ಯಾಕಂದರೆ ಕಾರ್ಪೊರೇಟರ್ ಆದಮೇಲೆ ಅವರೊಂದು ಸ್ವಲ್ಪ ಚಾಲೆಂಜ್ ಮಾಡೋಕ್ಕೆ ಶುರು ಮಾಡ್ತಾರೆ MLAಗಳಿಗೆ. ಹಾಗಾಗಿನೇ ಬೆಂಗಳೂರು BBMP ಎಲೆಕ್ಷನ್ ಆಗದಿರೋದಕ್ಕೆ 2 ಕಾರಣ. ನನ್ನ ಮಕ್ಕಳು ಯಾರೂ ನಮ್ಮನ್ನು ಚಾಲೆಂಜ್ ಮಾಡೋರು ಬರಬಾರ್ದು ಅಂತ ಒಂದು, ಎರಡನೇದು ಏನಿದೆಯೋ ಕಮಿಷನ್ ನಮ್ಮ ಕುಟುಂಬಕ್ಕೆ ಬರಬೇಕು. ಇಂತಹ ದೇಶದ್ರೋಹಿಗಳೆಲ್ಲರೂ ಸಿಗೋಕ್ಕೆ ಸಾಧ್ಯನಾ? ನಮ್ಮ MLAಗಳು MPಗಳು ಇದ್ದಾರಲ್ಲ ಇವತ್ತು, ದೊಡ್ಡ ನಂಬರ್ 1 ದೇಶದ್ರೋಹಿಗಳು. ಏನು ಸಿದ್ದರಾಮಯ್ಯ, ಏನಪ್ಪ ಸಿದ್ದರಾಮಯ್ಯ ಅವರ ಲೀಡ್ರು ಯಾರು, ರಾಹುಲ್ ಗಾಂಧಿ, ಅವನು ಸಂವಿಧಾನ ರೆಡ್ ಬುಕ್ ತೋರಿಸಿದ್ದೆ ಸಂವಿಧಾನದ ಕಗ್ಗೊಲೆ ಮಾಡ್ತಾ ಇದ್ದಾರೆ ಸ್ವಾಮಿ. ನಿಮ್ಮ ಪಕ್ಷದವ್ರು ಕಳೆದ 2.5 ವರ್ಷದಿಂದ 5 ವರ್ಷದಿಂದ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗೋದಕ್ಕೆ ಮಾಡಿಲ್ಲ. ನಿಮ್ಮಪ್ಪ ಖುಷಿ ಪಟ್ಕೊಂಡು ನಾರಾಯಣ ಸ್ವಾಮಿ ಅಂತ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಆಗಿದ್ದವ್ರು, ಜನತಾ ಪಕ್ಷದಿಂದ ಆಗಿದ್ದವ್ರನ್ನೆಲ್ಲ ಕರೆಸ್ಕೊಂಡು, ಮುನಿರತ್ನಮಯ್ಯವರು ಅವ್ರಿಗೆಲ್ಲ ಪರಿಚಯ ಮಾಡಿಸ್ಕೊಂಡು ದೇಶಾದ್ಯಂತ ಈ ಥರ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ವಿಕೇಂದ್ರೀಕರಣ ಆಗಬೇಕು ಅಂತ ಕಾನೂನು ತಂದರೆ ನಿಮ್ಮಪ್ಪ ರಾಜೀವ್ ಗಾಂಧಿ, ಇವತ್ತು ನಿಮ್ಮ ಪಕ್ಷದವರು ಇದೇ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗದಿರೋಂಗೆ ಮಾಡಬಾರ್ದ ಅಯೋಗ್ಯ ಕೆಲಸಗಳೆಲ್ಲ ಮಾಡಿಕೊಂಡು 2ನೇ ಹಂತದ 3ನೇ ಹಂತದ ರಾಜಕಾರಣ ನಾಯಕತ್ವ ಬೆಳಿಲೇಬಾರದು, ಗ್ರಾಸ್ ರೂಟ್ಸ್ ಡೆಮಾಕ್ರಸಿ ಇರಲೇಬಾರದು ಅಂತೇಳಿ ಇದು ಕೇವಲ ಆಲಿಗಾರ್ಕಿ ಅಂತಾರೆ. ಏನು, ಸೀಮಿತ ವ್ಯಕ್ತಿಗಳು ನಡೆಸುವಂಥ, ರಷ್ಯಾದಲ್ಲಿದ್ದಂಗೆ ಸೀಮಿತ ವ್ಯಕ್ತಿಗಳ ಕುಟುಂಬಗಳ ಕೈಯಲ್ಲಿಯೇ ಇಡೀ ಆಡಳಿತ ಇರಬೇಕು. ದಿಸ್ ಇಸ್ ನಾಟ್ ಡೆಮಾಕ್ರಸಿ, ದಿಸ್ ಇಸ್ ಆಲಿಗಾರ್ಕಿ ಅಂತ ಮಾಡ್ತಿದ್ದಾರೆ ಅಂತ ಯಾರಾದರೂ ರಾಹುಲ್ ಗಾಂಧಿಗೆ ಹೇಳಬೇಕು. ಆ ಥರದ ಪರಿಸ್ಥಿತಿ ಇದೆ ಇವತ್ತು. ಹಾಗಾಗಿ ಆದರೆ ನಾವು ಯಾವಾಗಲಾದರೂ ಬರಲಿ, ನಾವು ಸಿದ್ಧ ಇದ್ದೀವಿ. 2ನೇ ಹಂತದ 3ನೇ ಹಂತದ JCB ಪಕ್ಷಗಳು ಸೇರಿದಂತೆ ಯಾವುದೇ ಪಕ್ಷದಲ್ಲಿರಲಿ, ಅವರೆಲ್ಲರಿಗೂ ನಮ್ಮ ಪಕ್ಷಕ್ಕೆ ಸ್ವಾಗತ ಇದೆ. ನಮ್ಮ ಪಕ್ಷಕ್ಕೆ ಬಂದಾಗ ನಮ್ಮ ಥರ ಇರಬೇಕು. ನೀವು ಹಿಂದೆ ಹಣ ಹಂಚಿದ್ರಾ, ಹೆಂಡ ಕುಡಿಸಿದ್ರಾ, ನಮಗೆ ಬೇಕಾಗಿಲ್ಲ. ಯಾಕಂದ್ರೆ ನೀವು ಹಿಂದೆ ಯಾವನ ಜೊತೆಗೋ ಇದ್ದರೆ ಅವನು ಅಯೋಗ್ಯ ಆಗಿದ್ದ, ನಿಮ್ಗೆ ಅವನಿಗೆ ಅವನ ನಾಯಕ ಅಲ್ಲ, ಏನು ಅಲ್ಲ, ಪುಂಡ ಪೋಖ್ರಿ ಅಪರಾಧಿ, ಅವನು ಕ್ರಿಮಿನಲ್ MLA, ಅವನು ರೌಡಿ MLA ಅವನು. ಹಾಗಾಗಿ ಅವನ ಹಿಂದೆ ಹೋಗಿದ್ದಕ್ಕೆ ನಿಮ್ಗೆ ಆ ಥರ ನಡೆಸ್ಕೊಂಡ. ನಮ್ಮ ಥರಕ್ಕೆ ಬಂದವ್ರು ನಾವು ಆ ಥರ ಹೇಳ್ತೀವಿ, ನಾವು ನ್ಯಾಯವಾಗಿರಪ್ಪ, ಸತ್ಯವಾಗಿರಪ್ಪ, ದುಡ್ಡು ತಿನ್ರಯ್ಯ, ಪ್ರಾಮಾಣಿಕವಾಗಿ ಬದುಕಿ, ಹೆಂಡತಿ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀವಿ. ಅವ್ರೇನು ಹೇಳ್ತಾರೆ, ಬಾ ಅಂತೇಳಿ ಕರ್ಕೊಂಡು ಹೋಗ್ತಾರೆ, ಡಾಬಾದಲ್ಲಿ ಕೂಡಿಸ್ತಾರೆ, ಬೇಕಾದ್ರೆ ನಂಗಾನಾಚು ತೋರಿಸ್ತಾರೆ, ಇನ್ನೊಂದು ಮಾಡ್ತಾರೆ. ಅವ್ರ ಜೊತೆ ಸಹವಾಸ ದೋಷ. ಹಾಗಾಗಿ ನಿಮ್ಮ ತಪ್ಪಲ್ಲ, ಆದರೆ ನಮ್ಮ ಜೊತೆಗೆ ಬಂದಾಗ ನಮ್ಮ ಥರ ಇರಬೇಕು. ನಮ್ಮ ಪಕ್ಷದಲ್ಲೇ ಒಂದು ನಾಯಕತ್ವವನ್ನು ನಾವು ಬೆಳೆಸ್ತಾ ಇದ್ದೀವಿ. ಇದೆಲ್ಲದರ ಮಧ್ಯೆ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಜನಪರವಾದಂತಹ ವಿರೋಧ ಅಲ್ಲ ಅದು. ಯಾವುದು BJP ಅವ್ರು ಮಾಡ್ತಾ ಇರೋದು.
50,000 ಕೋಟಿ ಬಜೆಟು ಪ್ರಾಜೆಕ್ಟು 10-20,000 ಕೋಟಿ ತಿಂದ್ಬಿಡ್ತಾರಲ್ಲ ಕಾಂಗ್ರೆಸ್ ಅವರು. ಇದೇ ಯಾರ್ಯಾರು ನಾನು ಆ ಪದ ಬಳಸಬೇಕು ಅಂದ್ಕೊಳ್ತೀನಿ. ಈಗ ಹೆಂಗಿದ್ದಾರೆ ಅಂದರೆ ಕೆಲವೊಂದು ಬದ್ಮಾಷ್ಗಳು ನಮ್ಮ ರಾಜ್ಯದಲ್ಲಿ ಕಳೆದ 10-20 ವರ್ಷದಿಂದ ಬಂದಿರೋ ಬದ್ಮಾಷ್ಗಳು ತಾವು ವಿರೋಧ ಪಕ್ಷದಲ್ಲಿದ್ದಾಗ ವಿರೋಧ ಮಾಡ್ಕೊಂಡು ಬಂದಂಥ ಯೋಜನೆಯನ್ನೇ ತಾವು ಆಡಳಿತ ಪಕ್ಷಕ್ಕೆ ಬಂದ ಮೇಲೆ ಜಾರಿ ಮಾಡಿರುವಂಥ ಬದ್ಮಾಷ್ಗಳಿದ್ದಾರೆ. ಕೇಂದ್ರ ಒಕ್ಕೂಟ ಸರ್ಕಾರದ ಬಗ್ಗೆ ಹೇಳ್ತೀರಾ ನೀವು? ಏನು ಆಧಾರ್ ಕಾರ್ಡ್ ವಿಚಾರವಾಗಿ ಸಣ್ಣ ಪುಟ್ಟ ಗಲಾಟೆ ಮಾಡಿದ್ರ ಬಿ ಜೆ ಪಿಯವರು. ಕಾಂಗ್ರೆಸ್ನ ಏನು ವೈಯಕ್ತಿಕ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯ, ಖಾಸಗಿ ಹಕ್ಕುಗಳು, ಒಬ್ಬೊಬ್ಬೊಬ್ಬ ಇವರಷ್ಟು ಏನು ಫ್ರೀಡಮ್ ಬಗ್ಗೆ, ಲಿಬರ್ಟಿ ಬಗ್ಗೆ ಯೋಚನೆ ಮಾಡೋರು ಇಲ್ಲ ಅನ್ನೋದು ರೀತಿಯಲ್ಲಿ ಬಿ ಜೆ ಪಿಯವ್ರು ಮಾತಾಡಿದ್ರು. ಅವರು ಆಧಾರ್ ಕಾರ್ಡ್ ವಿಚಾರವಾಗಿ ಏನು ಮಾಡಿದ್ರು? ಸೇಮ್ ಅದನ್ನೇ ಮುಂದುವರಿಸಿದ್ರು. GST ಶುರುವಾಗಿದ್ದೆಲ್ಲಿ? ವಿರೋಧ ಮಾಡಿದ್ಯಾರು? ಗುಜರಾತಿನ ಆವತ್ತಿನ ಮುಖ್ಯಮಂತ್ರಿ ನರೇಂದ್ರ ಮೋದಿ. GSTಯನ್ನು GST ತರಬೇಕು ಅಂತ ಮುಂದಾಗಿದ್ಯಾರು? ಮನಮೋಹನ್ ಸಿಂಗ್. ವಿರೋಧಿಸಿದ್ಯಾರು? ನರೇಂದ್ರ ಮೋದಿ. ಕೊನೆಗೆ ಅನುಷ್ಠಾನ ಮಾಡಿದ್ಯಾರು? ನರೇಂದ್ರ ಮೋದಿ. ಇದೇ ತರಕ್ಕೆ ನಮ್ಮ ಕರ್ನಾಟಕದಲ್ಲೂ ಈ ರಾಜಕಾರಣ ಬಗ್ಗೆ ಸುಮ್ಮನೆ ಪೇಪರ್ನವರು, ಟಿ ವಿಯವರು ಅಲ್ಲಿ ಇದು ಮಾಡ್ತಾರೆ. ಶಿವಕುಮಾರ್ ಇವರು ಬರೀ ಪರ್ಸೆಂಟೇಜ್ ಕಿತ್ತಾಡ್ತಾ ಇದ್ದಾರೆ. ಟನಲ್ ನನ್ನ ಪ್ರಕಾರ ಇವತ್ತಿನ ಅಷ್ಟು ಕೋಟಿ ಕೊಟ್ಟು ಅದರಿಂದ ಏನೂ ಅನುಕೂಲ ಆಗಲ್ಲ. ಅದು ಆ ಥರದ ಟನಲ್ಗಳಿಗೆ ಇಷ್ಟು ಇದ್ದು ಆಮೇಲೆ ಇನ್ನೊಂದು 5-10 ವರ್ಷ ಆದಮೇಲೆ ವಯಬಲ್ ಆಗಬಹುದು. ಯಾಕಂದರೆ ಟೆಕ್ನಾಲಜಿ ಇವತ್ತಿರೋದು ಹಳೆ ಟೆಕ್ನಾಲಜಿ. ಇವತ್ತು ಎಲಾನ್ ಮಸ್ಕು ಬೋರಿಂಗ್ ಅನ್ನೋದೇ ಒಂದು ಕಂಪ್ನಿ ಮಾಡಿರ್ಬೇಕು ಅನಿಸುತ್ತೆ, ಅದರಲ್ಲಿ ಪಾರ್ಟ್ನರ್ ಅಂತ. ಇನ್ನೂ ಟೆಕ್ನಾಲಜಿ ಬೆಳೀತಾ ಇದೆ. ಆದರೆ ಇವತ್ತಿಗೆ ಇವರು ಶಿವಕುಮಾರ್ ಮಾಡುವ ಎಲ್ಲ ಯೋಜನೆಗಳು ಪರ್ಸೆಂಟೇಜ್ ಯೋಜನೆಗಳೇ ನನ್ನ ಪ್ರಕಾರ. DK ಶಿವಕುಮಾರ್. ಕಾಂಗ್ರೆಸ್ BJP ಓಡಿಸ್ತಾರೋದೇನಕ್ಕೆ? ಇವರೆಲ್ಲ ಮಾಡ್ಕೊಂಡು ಇಷ್ಟು ದುಡ್ಡು ಮಾಡ್ಕೊಂಡ್ಬಿಟ್ರೆ ಮುಂದಕ್ಕೆ ಎಲೆಕ್ಷನಲ್ಲಿ ಖರ್ಚು ಮಾಡಿಬಿಟ್ರೆ ನಮಗೆ ಗೆಲ್ಲೋದಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ಇದನ್ನು ತಡಿಬೇಕು ಅಂತ ಜನಪರವಾದದ್ದು ಯಾವುದೂ ಇಲ್ಲ. ಸೊ ಹಾಗಾಗಿ ಇವ್ರದ್ದೆಲ್ಲ ಆಮೇಲೆ ಕುರ್ಚಿ ಕಿತ್ತಾಟ. ಕಾಂಗ್ರೆಸ್ಸಲ್ಲೇ ಆಗಲಿ BJPಲೇ ಆಗಲಿ ಯಾರು ಹೈಕಮಾಂಡ್ ಚೆನ್ನಾಗಿ ಇಟ್ಕೊಳ್ತಾರೋ ಅವರು ಕುರ್ಚಿ. ಈ ಸಿದ್ದರಾಮಯ್ಯ ಏನೇ ಇರಲಿ ಒಬ್ಬ ಜನನಾಯಕ. ಕುಮಾರಸ್ವಾಮಿ ಒಂದಷ್ಟು ಮತಗಳನ್ನು ಟ್ರಾನ್ಸ್ಫರ್ ಮಾಡಬಲ್ಲವರು, ಸಿದ್ದರಾಮಯ್ಯ ಟ್ರಾನ್ಸ್ಫರ್ ಮಾಡಬಲ್ಲವರು, ಯಡಿಯೂರಪ್ಪ ಟ್ರಾನ್ಸ್ಫರ್ ಮಾಡಬಲ್ಲವರು. ಇವ್ರು ಮೂವರು ನಮ್ಮ ಪ್ರಕಾರ ಒಂದು ವೋಟ್ ಬ್ಯಾಂಕ್ ರಾಜಕಾರಣವನ್ನು ಇಟ್ಕೊಂಡಿರುವಂಥ ಅವ್ರದ್ದೇ ವೋಟ್ ಬ್ಯಾಂಕ್ ಇದೆ. ತಂತ್ರಗಾರಿಕೆ ಅಲ್ಲ, ವೋಟ್ ಬ್ಯಾಂಕೇ ಇದೆ. ಜಾತಿ ಕಾರಣಕ್ಕೆ ವಿಶೇಷವಾಗಿ 3 ಜನರಿಗೆ ಜಾತಿ ಕಾರಣಕ್ಕೆ ಒಂದಷ್ಟು ವೋಟ್ ಇದ್ದೇ ಇದೆ. ಸಿದ್ದರಾಮಯ್ಯ, ಯಡಿಯೂರಪ್ಪ, ಕುಮಾರಸ್ವಾಮಿ 3 ಜನರಿಗೂ, ಅಂದರೆ ಕುಮಾರಸ್ವಾಮಿ, ದೇವೇಗೌಡ 3 ಜನರಿಗೂ ಜಾತಿಯ ಕಾರಣಕ್ಕಾಗಿ ಒಂದು ವೋಟ್ ಬ್ಯಾಂಕ್ ಇದೆ. ಹಾಗಾಗಿ ಆ ವೋಟಿನ ಜೊತೆಗೆ ಹಣ, ಪಕ್ಷ ಎರಡೂ ಸೇರಿಕೊಂಡ್ರೆ ಗೆಲ್ಲೋದು ಸುಲಭ. ಹಾಗಾಗಿ ಸಿದ್ದರಾಮಯ್ಯನೇ ಇಟ್ಕೊಂಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನೂ ಹೈಕಮಾಂಡ್ನ ಚೆನ್ನಾಗಿ ಸಂತೃಪ್ತವಾಗಿ ಇಟ್ಕೊಂಡಿರ್ತಾರೆ. ಇಲ್ಲಾಂದರೆ ಇಟ್ಟೋಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಅಲ್ಲದೆ ಇದ್ರು ಅವ್ರ ಸಂಪುಟದಲ್ಲಿರುವ ಹಲವಾರು ಜನ ಇವಾಗೇನು ವೀರಪ್ಪ ಮೊಯ್ಲಿ ನಾವು ತಗೊಂಡೋಗಿ ದುಡ್ಡು ಕೊಡೋದಕ್ಕೆ ನರಸಿಂಹರಾವ್ಗೆ. ಇವತ್ತು ಕರ್ನಾಟಕದಲ್ಲಿ ಮಿನಿಸ್ಟರ್ ಆಗಿರೋನು ಒಬ್ಬ ತಗೊಂಡು ಡೆಲ್ಲಿಗೆ ಹೋಗ್ತಿದ್ದ ಒಬ್ಬ ಮಿನಿಸ್ಟ್ರು, ಇನ್ನೊಬ್ಬ 3 ಜನ ತಗೊಂಡು ಹೋಗ್ತಿದ್ದ. ಒಬ್ಬ ಸತ್ಯ ಹೋಗಿರ್ಬೇಕು. 3 ಜನ ತಗೊಂಡು ಹೋಗ್ತಿರೋ ಸೂಟ್ ಕೇಸು ಡೆಲ್ಲಿನಲ್ಲಿ ಏರ್ಪೋರ್ಟಲ್ಲಿ ಅದು ಓಪನ್ ಆಗಿಬಿಟ್ಟು ದುಡ್ಡು ಚೆಲ್ಬಿಟ್ಟು CBI ಎನ್ಕ್ವೈರಿ ಎಲ್ಲ ಆಗಿ ಒಬ್ಬ ಇವತ್ತಿನ ಕರ್ನಾಟಕದಲ್ಲಿ ಮಿನಿಸ್ಟರ್ ಆಗಿರೋನು ತಮಿಳ್ನಾಡಲ್ಲಿ ಹೊತ್ಕೊಂಡಿದ್ದ. ನನ್ನ ಹೆಸರು ಹೇಳೋಕೆ ಹೋಗಿ, ಯಾಕಂದ್ರೆ ನೋಡಿಲ್ಲ ಮಾಡಿಲ್ಲ, ಬಟ್ ಗೊತ್ತಿರೋದು ಜನ ಹೇಳ್ತಿರೋದು ಏನು ನಂಬಲರ್ಹ ಮೂಲಗಳು. ಆದರೆ ಹಿಂಗಾಗಿದೆ. ಹಾಗಾಗಿ ದೇವೇಗೌಡ ಏನು ಸಿದ್ದರಾಮಯ್ಯನೇ ಕೊಡ್ತಾರ ದುಡ್ಡು ಅಂತೇನು ಅನ್ಕೋಬೇಕಾಗಿಲ್ಲ, ಯಾರು ಇದಿರುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಇದು ರಾಷ್ಟ್ರೀಯ ಪಕ್ಷಗಳು ಅಂತ ಏನಿದೆ ಇವತ್ತು, ಇವರು ಹೈಕಮಾಂಡ್ ಸಂಸ್ಕೃತಿಯಲ್ಲಿ ಹೈಕಮಾಂಡ್ನ ಜೀತದಾಳಲಾಗಿರುವಂಥವ್ರು. ಇಲ್ಲಿ ಜನರ ಗೌರವಕ್ಕೆ, ಆತ್ಮಗೌರವಕ್ಕೆ ಬೆಲೆ ಇಲ್ಲ. ಹಾಗಾಗಿ ಇವೆಲ್ಲ ಏನಿದೆ ದುಡ್ಡಿನ ಮೇಲೆ, ಜಾತಿ ಮೇಲೆ ನಡೀತಿದೆ. ಹಾಗಾಗಿ ಅಯೋಗ್ಯರು ಅಧಮರು. ಸಿದ್ದರಾಮಯ್ಯ ಪಾಪ 2013ಕ್ಕೇ ಯಾರು ಹೇಳ್ದೇ ಇದ್ರು ಇವರೇ ಘೋಷಣೆ ಕೂಗ್ಬಿಟ್ರು. ಏನಂತಾರೆ, ತುತ್ತೂರಿ ಊದ್ಬಿಟ್ರು, ಇದು ನನ್ನ ಕೊನೆಯ ಚುನಾವಣೆ. 2018 ಏನಾಯ್ತು? 23 ಏನಾಯ್ತು? ಈಗ 28ಕ್ಕೂ ನಿಲ್ಲಬಹುದು ನಾನು, ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯಾರು ಕೇಳಿದ್ರು? ಇವ್ರು ಯಾವ ಏನು ಪುರಾಣ ಪುರುಷ, ಪವಾಡ ಪುರುಷ ಅಥವಾ ಪುರುಷೋತ್ತಮ ಅಂತ ಏನಾದ್ರು ಸಿದ್ದರಾಮಯ್ಯನವ್ರನ್ನ ಹೊತ್ತಿಗೆ ಹೋಗಿ ಇದು ನಿಮ್ಮ ಕೊನೆಯ ಚುನಾವಣೆ ಅಂತ ಯಾರಾದ್ರು ಕೇಳಿದ್ರ? ಸುಮ್ಮನೆ ಜನನ ಮೆಚ್ಚಿಸೋದಕ್ಕೆ, ಉಬ್ಬಿಸೋದಕ್ಕೆ, ಅಥವಾ ಹೇಳ್ತಾರಲ್ಲ ವಿಷ ಕೊಟ್ಬಿಡಿ ಅಂತ ಕೆಲವು ರಾಜಕಾರಣಿಗಳು ಹೇಳ್ತಾರಲ್ಲ, ಇದೊಂದು ಕೊನೆಯ ಚುನಾವಣೆ ನೀವು ಕೊಡಲಿಲ್ಲ, ವಿಷ ಕೊಟ್ಬಿಟ್ಟು ಆಗ್ಬಿಡ್ತೀವಿ. ಕೆಲವ್ರು ಹತ್ಬಿಡ್ತಾರಲ್ಲ, ಎಂತೆಂಥ ಕದೀಮ್ತನ ಮಾಡ್ತಾರೆ. ಆ ಥರದ ನಾಟಕಗಳು ಬೇಕಾಗಿಲ್ಲ. ಇವತ್ತು ನೀವು ಏನು ಹೇಳಿದ್ರು ಜನ ಜಾತಿ ಕಾರಣಕ್ಕೋ ಇನ್ನೊಂದು ಕಾರಣಕ್ಕೋ ನಿಮ್ಮನ್ನು ನಂಬ್ತಾರೆ. ಹಾಗಾಗಿ ಸುಮ್ಮನೆ ಯಾಕೆ ನೀವು ದೊಡ್ಡ ದೊಡ್ಡ ವಿಚಾರ ಮಾತಾಡ್ತೀರಿ? ಅಕ್ಷುಲ್ಲಕವಾದ ವಿಚಾರಗಳ ಮೂಲಕನೇ ಗೆದ್ದು ಬನ್ನಿ, ಏನು ಕಳ್ಕೊಳ್ಳೋದು? ಹಾಗಾಗಿ ಇದೊಂದು ಥರ ಕ್ಷುದ್ರ ರಾಜಕಾರಣ ಇವತ್ತು BJP, ಕಾಂಗ್ರೆಸ್ಸು, JDS ಏನಾಗುತ್ತೋ ಗೊತ್ತಿಲ್ಲ. ಯಾರು ಯಾವಾಗ ಎಲ್ಲೆಲ್ಲಿ ಚಂದ್ರ ಹೋಗ್ತಾರೋ. BJPಲಿರೋರು ಯಾವಾಗ ಒಂದಷ್ಟು ಜನ ಕಾಂಗ್ರೆಸ್ಗೆ ಬರ್ತಾರೋ ಗೊತ್ತಿಲ್ಲ. ಆಲ್ರೆಡಿ ಇಬ್ಬರು ಬಂದ್ಬಿಟ್ಟಿದಾರಲ್ಲ, ಆಪರೇಷನ್ ಮಲ ಆಗಿದ್ದವರು. ಇಬ್ಬರು ಆ ಯಶವಂತಪುರದ MLA ಸೋಮಶೇಖರ್, ಹೆಬ್ಬಾರು,
ಇಬ್ಬರು ಈಗ ಆಲ್ರೆಡಿ ಬಿ ಜೆ ಪಿಯಿಂದ ಉಚ್ಚಾಟಿತರಾಗಿ ಕಾಂಗ್ರೆಸ್ಸಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇದ್ದಾರಲ್ಲ. ಇನ್ನೆಷ್ಟು ಜನ ಬರ್ತಾರೋ ಗೊತ್ತಿಲ್ಲ. ಬಿ ಜೆ ಪಿಲಿರೋರು ಕಾಂಗ್ರೆಸ್ಸಲ್ಲಿರೋರು ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ಒಂದಷ್ಟು ಜನ ಬಿ ಜೆ ಪಿಗೆ ಯಾರ ಮೇಲೆ ಇ ಡಿ ರೇಡ್ ಆಯಿತು, ಐ ಟಿ ರೇಡ್ ಆಯಿತು, ಅವರೆಲ್ಲ ಇಲ್ಲ ಕಪ್ಪ ಕಾಣಿಕೆ ಕೊಡಬೇಕು, ಇಲ್ಲ ಹೋಗ್ಬೇಕು. ಬಿ ಜೆ ಪಿಗೆ ಹೋದ್ಮೇಲೆ ಅಂತೂ ವಾಷಿಂಗ್ ಪೌಡರ್ ನಿರ್ಮಾ ಕಳೀತು ನಿಮ್ಮ ಪಾಪದ ಕರ್ಮ. ಒಳ್ಳೆ ಸಮಾಜ ಮತ್ತು ಒಳ್ಳೆ ಆಡಳಿತ ಕೊಡುವುದರ ಬಗ್ಗೆ ತಾವು ಇಷ್ಟೊತ್ತು ವಿಸ್ತೃತವಾಗಿ ಮಾತನಾಡಿದ್ದೀರಾ. ಒಂದು ವೇಳೆ ಕರ್ನಾಟಕದ ಜನತೆ ಮುಂಬರುವ ಸ್ಥಳೀಯ ಚುನಾವಣೆ ಆಗಿರಬಹುದು, ವಿಧಾನಸಭೆ ಆಗಿರಬಹುದು, ಎಲ್ಲಾ ಚುನಾವಣೆಗಳಲ್ಲಿ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿಗಳನ್ನ ಬೆಂಬಲಿಸಿದ್ರೆ ಕೆಆರ್ಎಸ್ ಪಕ್ಷ ಹೇಗೆ ರಾಜ್ಯವನ್ನ ಕಟ್ಟೋದ್ರಲ್ಲಿ, ಯುವಕರಿಗೆ ಉದ್ಯೋಗ ಕೊಡುವ ನಿಟ್ಟಿನಲ್ಲಿ, ಹೇಗೆ ಸದೃಢ ಆಡಳಿತ ಕೊಡುವ ನಿಟ್ಟಿನಲ್ಲಿ ಮುಂದಾಗುತ್ತದೆ, ತಾವು ಏನು ಹೇಳುತ್ತೀರಾ? ನಾವು 2023ರಲ್ಲೇ ಭಾಳ ಸ್ಪಷ್ಟವಾಗಿ ಒಂದು 12 ಅಂಶಗಳ ವಿಸ್ತೃತವಾದ ಪ್ರಣಾಳಿಕೆ ಮ್ಯಾನಿಫೆಸ್ಟೋ ಮಾಡಿದ್ವಿ. ಅದರಲ್ಲಿ ಕೆಲವೊಂದು ಅಂಶಗಳನ್ನು ನಾನು ಹೇಳ್ತೀನಿ. ಇವತ್ತು 4 ಲಕ್ಷ ಕೋಟಿ ರೂಪಾಯಿ ನಮ್ಮ ರಾಜ್ಯದ ಬಜೆಟು. 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 4 ಲಕ್ಷ ಕೋಟಿ ರೂಪಾಯಿ. ಆದರೆ ಭ್ರಷ್ಟಾಚಾರ, ಈ ಕಮಿಷನ್ನು, ಪರ್ಸೆಂಟೇಜ್ ಕಾರಣಕ್ಕಾಗಿ ಒಂದು ಸರ್ಕಾರಿ ಆಸ್ಪತ್ರೆಯ ಕಟ್ಟಡ ಆಗಲಿ, ಒಂದು ಸರ್ಕಾರಿ ಶಾಲೆ ಕಟ್ಟಡ ಆಗಲಿ 10 ವರ್ಷ ಬಾಳಿಕೆ ಬರ್ತಾ ಇಲ್ಲ. ಯಾರಪ್ಪನ ದುಡ್ಡು? ಇವತ್ತು ಯಾರೋ ಬೆಳಗ್ಗೆ ಹೇಳ್ತಾ ಇದ್ರು, ಇವರೆಲ್ಲರಿಗೂ ಈಗ IPS ಆಫೀಸರ್ಗಳು ಯಾರೋ ಹೇಳ್ತಾರೆ, IPS ಆಫೀಸರ್ಗಳು ಏನು ಸರ್ 50,000, 50 ಕೋಟಿ, 100 ಕೋಟಿ ಹಿಂಗೆಲ್ಲ ಮಾಡ್ಕೊಂಡಿದ್ದಾರೆ, ನಾವೆಲ್ಲ ದುಡ್ದು ಇನ್ನೊಂದು ಮಕ್ಳಿಗೆ ಕೊಡೋದಾ ಸರ್? ಅವ್ರು ಎಲ್ಲಿಂದ ಬಂತದ್ದು? ಯಾರ್ದು ದುಡಿಮೆಯಿಂದ ಬರಬೇಕಲ್ಲ. ಯಾರು ದುಡಿಮೆ ಅದು? ಒಬ್ಬ ಈ ಫುಟ್ಪಾತ್ ಪಾನಿಪುರಿಯವನ ಹತ್ರ 50 ರೂಪಾಯಿ ತಗೊಂಡು ಪೊಲೀಸವನು, ಅದೆಲ್ಲ 100 ಜನರಿಂದ ತಗೊಂಡ್ರೆ 5,000 ಆಯಿತು. 5,000 ಒಬ್ಬೊಬ್ಬನಿಗೆ ಹಂಚಿಕೆ ಆಗ್ತಾ ಹೋಗುತ್ತೆ. ನಾವು ಇವಾಗ ಯಾವುದೋ ಒಂದು ಕಡೆ ಕಮಿಷನ್ ಅವ್ನು ಬಂದು ಮಾಮೂಲಿ ತಗೊಳ್ತಾ ಇದ್ದಾನಂದರೆ ಅಲ್ಲಿ ವ್ಯಾಪಾರ ಮಾಡ್ತಾ ಇರೋನು ಅದನ್ನು ಯಾರು ಹಾಕ್ತಾನೆ? ಯಾರ ಮೇಲೆ ಹಾಕ್ತಾನೆ? ಜನರ ಮೇಲೇ ಹಾಕ್ತಾನೆ. ಅದ್ರ ಹೊರೆನಾ? 10 ರೂಪಾಯಿಗೆ ಮಾರಬೇಕಾಗಿರುವಂಥ ವಸ್ತುವನ್ನು ಅವನು 11 ರೂಪಾಯಿಗೆ ಯಾಕೆ ಮಾರ್ತಾನೆ? ಯಾಕಂದ್ರೆ ಆ 1 ರೂಪಾಯಿ ಎಕ್ಸ್ಟ್ರಾ ಪೊಲೀಸರಿಗೆ, ಅಧಿಕಾರಿಗಳಿಗೆ, ಭ್ರಷ್ಟರಿಗೆ ಕಮಿಷನ್ನು ಮಾಮೂಲು ಥರ ಕೊಡಬೇಕು. ಹಾಗಾಗಿ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ಅಲ್ಲದೇ ಇದ್ರೂ ಪೂರ್ಣವಾಗಿ ಹತೋಟಿ ಮಾಡೋದಕ್ಕೆ ನಾವು ಲೋಕಾಯುಕ್ತವನ್ನು ಬಲಪಡಿಸ್ತೀವಿ, ಸ್ವಾಯತ್ತ ಮಾಡ್ತೀವಿ. ಹೋಗಿರೋಂಥ ಲೋಕಾಯುಕ್ತ ಅಥವಾ ಲೋಕಾಯುಕ್ತ ಸಂಸ್ಥೆ ತರಕ್ಕಲ್ಲ, ಭ್ರಷ್ಟರಿಗೆ ಆಮೇಲೆ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿರೋರನ್ನ 15 ದಿವಸದಲ್ಲಿ ಅದು ಕೇಸ್ ಇತ್ಯರ್ಥ ಆಗಬೇಕು. ಯಾಕಂದರೆ ಆ ಥರಕ್ಕೆ ಓಪನ್ ಆ್ಯಂಡ್ ಶೆಟ್ ಕೇಸ್ಗಳವು. ಆಮೇಲೆ ಅದು ತೀರ್ಮಾನ ಆಗೋ ತನಕ ಅವ್ರನ್ನ ಕೆಲಸಕ್ಕೆ ತಗೊಳ್ಳಲ್ಲ. ಇವಾಗೇನಿದೆ, 6 ವರ್ಷ 7 ವರ್ಷ ಆದಮೇಲೆ ತೀರ್ಮಾನ ಆಗುತ್ತೆ, ಅವ್ನು ದೋಷಿ, ಬಹುತೇಕವಾಗಿ ನಿರ್ದೋಷಿ ಅಂತ ಆಗುತ್ತೆ. ಅವ್ನು 2 ತಿಂಗಳಾದ ತಕ್ಷಣಕ್ಕೆ ಕೆಲಸಕ್ಕೆ ಬರ್ತಾನೆ ಅಪರಾಧ ಮಾಡಿದವನು. ಹಾಗಾಗಿ ಭ್ರಷ್ಟಾಚಾರ ಇವತ್ತು ನಮ್ಮ ಸಾಮಾಜಿಕ ನ್ಯಾಯಕ್ಕೆ, ನಮ್ಮ ಆಡಳಿತಕ್ಕೆ, ಜನರಿಗೆ ತಗುಲಿರುವಂಥ ದೊಡ್ಡ ಶಾಪ. ಅದನ್ನು ನಿರ್ಮೂಲನೆ ಮಾಡ್ತೀವಿ. ಪ್ರತಿ ಹಳ್ಳಿಗೂ ನದಿ ಮೂಲದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತೀವಿ. ಉತ್ತಮ ಶಿಕ್ಷಣ ಮತ್ತು ಉತ್ತಮ ಆರೋಗ್ಯ ವ್ಯವಸ್ಥೆ. ಪ್ರತಿ ಜಿಲ್ಲೆಗೂ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು, ಪ್ರತಿ ತಾಲೂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು. ಅದನ್ನು ನಾವು ಮಾಡ್ತೀವಿ. ಅಷ್ಟು ದುಡ್ಡಿದೆ. 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ಟು. ಇನ್ನು ಸೋರಿಕೆ ಆಗದೆ ಇರೋಂಗೆ ಮಾಡಿದ್ರೆ ಇನ್ನೊಂದು 1-2 ಲಕ್ಷ ರೂಪಾಯಿ ಜಾಸ್ತಿ ಆಗುತ್ತೆ. ಭ್ರಷ್ಟಾಚಾರ ನಿಲ್ಲಿಸಿದ್ರೆ 2-3 ಲಕ್ಷ ರೂಪಾಯಿ ಜನರ ಕಲ್ಯಾಣಕ್ಕಾಗಿ ಸಿಗುತ್ತೆ. ಅದೇ ರೀತಿಯಲ್ಲೇ ಇವತ್ತು ಪ್ರತಿ ಕೆರೆಗೂ ನೀರು ತುಂಬಿಸಿ ಅಂತರ್ಜಲ ಏರಿಕೆ ಮಾಡಬೇಕು. ಇಡೀ ಕೆರೆಗಳ ಮೇಲೆ ಸಾರ್ವಜನಿಕ ಬಯಲು ಪ್ರದೇಶದಲ್ಲಿ ಸೋಲಾರ್ ಪ್ಯಾನಲ್ಗಳನ್ನ ಹಾಕಿ ರಿನ್ಯೂವಬಲ್ ಎನರ್ಜಿಗೆ ನಾವು ಉತ್ತೇಜನ ಕೊಡಬೇಕು. ನೀರಾವರಿ, ಈ ಕಬ್ಬು, ಭತ್ತ ತರಹದ ಕೆಲವು ಅತಿ ನೀರು ಬೆಳೆಯುವಂತಹ ಬೆಳೆಗಳನ್ನು ನಿರುತ್ತೇಜನ ಮಾಡಿ ಒಳ್ಳೆಯ ಧಾನ್ಯ, ಸಿರಿಧಾನ್ಯ ಬೆಳೆಯುವಂತಹ, ಜನರ ಆರೋಗ್ಯವನ್ನು ಹೆಚ್ಚಿಸುವಂತಹ ಬೆಳೆಗಳಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು. ರೈತರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಬೇಕು. ನಾನು ಆಮ್ ಆದ್ಮಿ ಪಕ್ಷದಲ್ಲಿದ್ದಾಗ ಆವಾಗ 2014ರಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಆ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಆತ್ಮಹತ್ಯೆಗಳಾಗ್ತಾ ಇತ್ತು. ನಾನೊಬ್ಬ ರೈತನ ಮಗನಾಗಿ ನಾನು ಯೋಚನೆ ಮಾಡಿ ಒಂದು ಸ್ಲೋಗನ್ ಮಾಡಿದೆ, ಸ್ವಾವಲಂಬಿ ರೈತ, ಸ್ವಾಭಿಮಾನಿ ರೈತ. ಯಾವಾಗ ಆತ್ಮಹತ್ಯೆಗೆ ಹೋಗೋದು? ನಮ್ಮ ಆತ್ಮದ ಮೇಲೆ ನಮಗೊಂದು ಗೌರವ ಹೋಗ್ಬಿಟ್ಟಾಗ ಇನ್ನು ಬದುಕು ಇಲ್ಲ. ಸಾಲ ಸೋಲ ಅವಮಾನಗಳಾಗಿ ಸ್ವಾಭಿಮಾನ ಅನ್ನುವಂತಹದ್ದು ನಗೆಪಾಟ್ಲಾದಂಥ ಸಂದರ್ಭದಲ್ಲಿ ಮನುಷ್ಯ ಅಸಹಾಯಕನಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಅಂದರೆ ರೈತರ ಆತ್ಮಹತ್ಯೆಗಳ ವಿಚಾರವಾಗಿ ಹೇಳ್ತಾನೆ. ಹಾಗಾಗಿ ಯಾವ ರೈತ ಸ್ವಾಭಿಮಾನಿಯಾಗಿರ್ತಾನೆ? ಸ್ವಾವಲಂಬಿಯಾದ ರೈತ ಮಾತ್ರ ಸ್ವಾಭಿಮಾನಿಯಾಗಿರ್ತಾನೆ. ಪರಾವಲಂಬಿಯಾದಂತಹ ಸಾಲಗಾರನಾದಂಥ ಮನುಷ್ಯ ಸ್ವಾಭಿಮಾನಿಯಾಗಿರೋದಕ್ಕೆ ಸಾಧ್ಯನಾ? ಯಾರು ಆತ್ಮಹತ್ಯೆ ಮಾಡ್ಕೊಂಡವರು? ಪರಾವಲಂಬಿ ಆದವರು, ಸಾಲಗಾರರಾದವರು. ಹಾಗಾಗಿ ಸ್ವಾವಲಂಬಿ ರೈತ, ಸ್ವಾಭಿಮಾನಿ ರೈತ. ಉತ್ತಮ ಬೆಳೆ, ವೈಜ್ಞಾನಿಕ ಬೆಳೆ ಮತ್ತು ಬೆಲೆ ಪದ್ಧತಿ ಜಾರಿ ಮಾಡ್ತೀವಿ ನಾವು. ಹೀಗೆ 10 ನಿರುದ್ಯೋಗ ನಿವಾರಣೆಗೆ 3 ಲಕ್ಷ ಸರ್ಕಾರಿ ಹುದ್ದೆಗಳನ್ನ ತುಂಬುತ್ತೀವಿ ಕೇವಲ 1 ವರ್ಷದ ಅವಧಿಯಲ್ಲಿಯೇ. ಪಾರದರ್ಶಕವಾಗಿ ಹೇಗೆ ಗೋವಿಂದೇಗೌಡರು 1 ಲಕ್ಷ ಸರ್ಕಾರಿ ಶಾಲಾ ಶಿಕ್ಷಕರನ್ನು ನೇಮಕಾತಿ ಮಾಡಿದ್ರು 1999ರಲ್ಲಿ, ಆ ರೀತಿಯಲ್ಲಿ ಪಾರದರ್ಶಕವಾಗಿ 3 ಲಕ್ಷ ಸರ್ಕಾರಿ ಹುದ್ದೆಗಳನ್ನ ತುಂಬ್ತೀವಿ. KPSC ಅನ್ನುವಂಥ ಪರಮ ಭ್ರಷ್ಟ ಸಂಸ್ಥೆ, ಅಲ್ಲಿ ಎಲ್ಲೆಲ್ಲ ಪುಂಡ್ರು ಪೋಖ್ರಿಗಳು, ಈ ರಾಜಕಾರಣಿಗಳ ಮನೆ ಇದರಲ್ಲೇನು ಕಿಚನ್ನಲ್ಲಿ ಬಂದು ಸಹಾಯ ಮಾಡ್ತಿದ್ದಂಥವ್ರು, ನನಗೆ ಗೊತ್ತಿದೆ, ಅವನ ಹೆಸರು ಬೇಕಾದ್ರೆ ಹೇಳಬಲ್ಲೆ, ಅವರೆಲ್ಲ IAS ಆಫೀಸರ್ಗಳಾಗಿದ್ದಾರೆ ಇವತ್ತು.
ದೊಡ್ಡ ದೊಡ್ಡ ರಾಜಕಾರಣಿಗಳ ಕಿಚನ್ನಲ್ಲಿ ರಾಜಕಾರಣಿ ಹೆಂಡತಿಗೆ ಕೆಲಸ ಸಹಾಯ ಮಾಡ್ತಿದ್ದವನು ಇವತ್ತು ನಮ್ಮ IAS ಆಫೀಸರ್ ಒಬ್ಬ KS ಆಗಿ IAS ಆಗಿದ್ದಾನೆ, KPSC ಭ್ರಷ್ಟ ಸಂಸ್ಥೆಯ ಮೂಲಕ. ಹಾಗಾಗಿ ಅಂತ KPSCಯನ್ನು ಸ್ವಚ್ಛ ಮಾಡಿ ಒಂದು ಪಾರದರ್ಶಕವಾದ ಆಡಳಿತ ಅಥವಾ ನೇಮಕಾತಿ, ಭ್ರಷ್ಟ 2 ಕೋಟಿ ದುಡ್ಡು ಕೊಡಬೇಕು ಒಂದು SI ಆಗಬೇಕು ಅಂದರೆ ಅವ್ನು ಯಾವನೋ ಅಮೃತ್ ಪಾಲ್ ಅಂತ ಜೈಲಿಗೆ ಹೋಗಿರ್ಲಿಲ್ವಾ? ದೇಶದ್ರೋಹಿ. ಇವರು ದೇಶದ್ರೋಹಿ, ಭ್ರಷ್ಟರು, ದೇಶದ್ರೋಹಿಗಳು, ಭ್ರಷ್ಟಾಚಾರ, ಅಕ್ರಮ, ಅನ್ಯಾಯ ಮಾಡ್ತಿರುವಂಥವರು ಭಯೋತ್ಪಾದಕರು ನಮ್ಮ ದೇಶದಲ್ಲಿ. ಈಗ ಬೇರೆ ಇನ್ಯಾರು, ಅದು ಸೈನ್ಯ ಇದೆ, ಬೇರೆ ವ್ಯವಸ್ಥೆ ಇದೆ, ಆದರೆ ದೇಶದೊಳಗಡೆ ಇರುವಂಥ ದೇಶದ್ರೋಹಿಗಳಿಲ್ವಾ? ದೇಶದೊಳಗಡೆ ಇರುವಂಥ ಭಯೋತ್ಪಾದಕರಿಲ್ವಾ? ಇವತ್ತು ನಮ್ಮ ತೆರಿಗೆ ಹಣದಲ್ಲಿ ನಮ್ಮ ಸಂಬಳಕ್ಕೆ ಕೂಲಿಗಿರುವಂಥವ್ರು ಪೊಲೀಸರು, ನಮಗಾಗಿರುವಂಥ ಅನ್ಯಾಯ, ನಮ್ಮ ಮನೆಯಲ್ಲಾಗಿರುವಂಥ ಕಳ್ಳತನ, ನಮ್ಮವ್ರ ಮೇಲಾಗಿರುವಂಥ ದೌರ್ಜನ್ಯ, ಕೊಲೆ, ಇದ್ರ ಬಗ್ಗೆ ತನಿಖೆ ಮಾಡಿ ಶಿಕ್ಷೆ ಆಗುವಂತಹ ವ್ಯವಸ್ಥೆ ಅಂದರೆ ಪೊಲೀಸ್ ವ್ಯವಸ್ಥೆ. ನಮ್ಮ ಸಂಬಳದಲ್ಲಿರುವಂಥದ್ದು. ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಂದರೆ ಭಯ ಪಟ್ಕೊಂಡು ಹೋಗ್ಬೇಕು. ಒಬ್ಬ ತಾಯಿಯಾದವಳು ತನ್ನ ಅಪ್ರಾಪ್ತ ವಯಸ್ಸಿನ ಮಗಳ ಮೇಲೆ ಅತ್ಯಾಚಾರ ಆಗಿದೆ, ನ್ಯಾಯ ಕೊಡಿಸಿ ಕೇಸ್ ಹಾಕಿ ಅಂತ ಹೋದರೆ ಆ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡಿರುವಂಥ ಒಬ್ಬ ರಾಕ್ಷಸಿ SI 1 ಲಕ್ಷ ಲಂಚ ಕೇಳ್ತಾಳೆ. ಕೊನೆಗೆ 50,000ಕ್ಕೆ ಬರ್ತಾಳೆ. ಕೊನೆಗೆ ಅದು ಕಂಪ್ಲೇಂಟ್ ಆಗಿ ಇವತ್ತು ಅವಳು ಅಬ್ಸ್ಕಂಡಾಗಿದ್ದಾಳೆ. ಅಬ್ಸ್ಕಂಡಾಗಿದ್ದರೆ ಯಾವುದೋ ಪೊಲೀಸ್ನ ಮನೆಯಲ್ಲೇ ಇರ್ತಾಳೆ. ಯಾಕಂದರೆ ಅವಳನ್ನ ಹಿಡಿಯೋದಕ್ಕೆ ಈ ಪೊಲೀಸರಿಗೆ ಯೋಗ್ಯತೆ ಇಲ್ಲ, ಆಸಕ್ತಿ ಇಲ್ಲ. ಯಾಕಂದರೆ ಇವರು ಅವರೇ ಅಲ್ವಾ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಅವನೊಬ್ಬ ಸುನೀಲು ಯಾವುದೋ ಒಂದು ಹೆಣ್ಮಗಳು ಬಂದರೆ ಅವಳ ಜೊತೆಗೆ ನೀನು ಮದುವೆ ಮಾಡ್ಕೊಳ್ತೀನಿ ಅಂತೇಳಿ ದುರ್ಬಳಕೆ ಮಾಡ್ಕೊಂಡು ಅದೇನು ಮಾಡ್ಕೊಂಡು ಅಂತೇನೋ ಹೇಳಿದ್, ಅದ್ಯಾವುದೋ ಅವಳದು ವಿಡಿಯೋ ತೋರಿಸ್ಕೊಂಡು ಬ್ಲಾಕ್ ಮೇಲ್ ಮಾಡ್ದು ಅಂತ ಹೇಳ್ತಾರಲ್ವಾ. ಅವನವನು ಇನ್ಸ್ಪೆಕ್ಟ್ರು ಇತ್ತೀಚೆಗೆ ಸಸ್ಪೆಂಡ್ ಆದ್ನಲ್ಲ, ಅವನ್ನೇನು ಹಿಡಿದಿದ್ದಾರೆ ಇಲ್ಲಿ ತನಕ ಪೊಲೀಸರು. ಆರಾಮಾಗಿ ಅವನೆಲ್ಲ ಓಡಾಡ್ತಾ ಇರ್ತಾನೆ, ಅರೆಸ್ಟೇ ಮಾಡೋದಿಲ್ಲ ಇವರು. ಅರೆಸ್ಟ್ ಮಾಡಬೇಕಾಗಿತ್ತು, ಆದರೆ ಅವರು ತಪ್ಪಿಸಿಕೊಂಡಿದ್ದಾರೆ, ನಾಪತ್ತೆಯಾಗಿದ್ದಾರೆ. ಯಾರು ಬೇಕಾದ್ರೂ ಪಟ್ ಅಂತ ದೊಡ್ಡ ಹೈ ಪ್ರೊಫೈಲ್ ಕೇಸ್ ಆಗಿ ಅರ್ಧ ದಿವಸದಲ್ಲಿ ಹೇಳ್ಕೊಂಡು ಬಂದು ನಿಲ್ಲಿಸ್ಬಿಡ್ತಾರೆ. ಏನು ಫೋನಲ್ಲಿ ಟ್ರ್ಯಾಕ್ ಮಾಡ್ತಾರೆ, GPS ಅಲ್ಲಿ ಟ್ರ್ಯಾಕ್ ಮಾಡ್ತಾರೆ, ಟೋಲ್ CCTV ತಗೊಳ್ತಾರೆ, ಸುತ್ತಮುತ್ತ ಇರೋ ಮನೆಗಳು CCTV ಎಲ್ಲ ತಗೊಂಡು ಅನಲೈಸ್ ಮಾಡ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ಕೊಳ್ತಾರೆ, ಎಲ್ಲ ಬಳಸ್ಕೊಂಡು ಕ್ರಿಮಿನಲ್ನ ಟ್ರ್ಯಾಕ್ ಮಾಡಿ ಹೇಳ್ಕೊಂಡು ಬರ್ತಾರೆ. ಇವ್ರನ್ನ ಯಾಕಪ್ಪ ಹೇಳ್ಕೊಂಡು ಬರೋಕ್ಕಾಗಿಲ್ಲ? ಸೊ ಹಾಗಾಗಿ ಇದೆಲ್ಲ ಆ ಪೊಲೀಸ್ ವ್ಯವಸ್ಥೆಯನ್ನು ನಾವು ಸಂಪೂರ್ಣವಾಗಿ ಸ್ವತಂತ್ರ ಮಾಡ್ತೀವಿ. IAS IPS ಆಫೀಸರ್ಗಳೇ ಇರಬಾರ್ದು, ನಮ್ಮ ರಾಜ್ಯದವರೇ ಇರಬೇಕು. ಆ ಥರದ ಒಂದು ವ್ಯವಸ್ಥೆಯನ್ನು ಕೇಳ್ತೀವಿ. ಒಕ್ಕೂಟ ಸರ್ಕಾರ ಇದು ರಾಜ್ಯಗಳಿಗೆ ಪ್ರಾದೇಶಿಕ ಇದಕ್ಕೆ ಸ್ವಾಯತ್ತತೆ ಕೊಡಬೇಕು ಹೆಚ್ಚಿನ ವಿಚಾರಗಳಿಗೆ, ಅದನ್ನು ಕೇಳ್ತೀವಿ. GST ವಿಚಾರದಲ್ಲಿ ರಾಜ್ಯಕ್ಕೆ ಆಗ್ತಿರೋ ಅನ್ಯಾಯವನ್ನು ನಿಲ್ಲಿಸ್ತೀವಿ. ಕನ್ನಡಿಗ ಕರ್ನಾಟಕ ಕೇಂದ್ರಿತ ರಾಜಕಾರಣವನ್ನು ಮಾಡ್ತೀವಿ. ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಭಾಷೆ. ಪ್ರತಿ ಹಂತದಲ್ಲೂ ಹೈಕೋರ್ಟಿನ ಜಡ್ಜ್ ಕೊಡೋ ತೀರ್ಪು ಕನ್ನಡದಲ್ಲಿರಬೇಕು. ಇವತ್ತು ಕೇವಲ ಇಂಗ್ಲಿಷ್ ಬರೋರು ಮಾತ್ರ ಹೈಕೋರ್ಟ್ನ ವಕೀಲರು, ಇಂಗ್ಲಿಷ್ ಬರೋಂಗೆ ಮಾತ್ರ ಹೈಕೋರ್ಟಿನ ತೀರ್ಪು ಅರ್ಥ ಆಗುತ್ತೆ. ಕರ್ನಾಟಕದಲ್ಲಿದ್ದೀವೋ ನಾವು ಇಂಗ್ಲೆಂಡ್ ಥೇಮ್ಸ್ ರಿವರ್ ಪಕ್ಕದಲ್ಲಿ ಅದರ ದಡದಲ್ಲೇ ಊರು ಕಟ್ಕೊಂಡಿದ್ದೀವ. ವೃಷಭಾವತಿ ನದಿ ಪಕ್ಕದಲ್ಲಿ, ಅದು ಕೊಳಚೆ ವೃಷಭಾವತಿ ಇವತ್ತು, ಅದ್ರ ಮೇಲೆ ಬೆಂಗಳೂರು ಇರೋದು, ಅದ್ರ ಪಕ್ಕ ಆ ಊರು ಆ ನದಿ ಅಕ್ಕಪಕ್ಕದಲ್ಲಿ ದಂಡೇಲಿ. ಕರ್ನಾಟಕದಲ್ಲಿ ಕಣ್ರಯ್ಯ, ಕರ್ನಾಟಕದಲ್ಲಿ ತೀರ್ಪು ಕೊಡೋದಕ್ಕೆ ಕೇಳ್ರಯ್ಯ. ಚೀಫ್ ಸೆಕ್ರೆಟರಿ ಕನ್ನಡದಲ್ಲಿ ಏನು ಆದೇಶಗಳನ್ನ ಕೊಡಬೇಕು. ಏನು ಕನ್ನಡ ಅಂದರೆ ಇವತ್ತು ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್ಗೆ ಮಾತ್ರ ಬಳಸುವಂಥ ಭಾಷೆ ಆಗೋಗಿದೆ. ಭಾಷೆ, ಸಂಸ್ಕೃತಿ, ಪರಂಪರೆ ಮೇಲೆ ನಿಮಗೆ ಗೌರವ ಹೋಯಿತು ಅಂದರೆ ನೀವು ಇನ್ಯಾವುದೋ ಊರಿನವರ, ಯಾವುದೋ ದೇಶದವರ, ಯಾವುದೋ ಸಮುದಾಯದವರ ಗುಲಾಮರಾಗೋದಕ್ಕೆ ಬಹಳ ದಿವಸ ಹಿಡಿಯೋದಿಲ್ಲ. ಯಾವುದೇ ಇವರಾಗಲಿ, ನಮ್ಮ ದೇಶದ ಹಲವಾರು ಜನ ಈಗಾಗಲೇ ಬೇರೆ ಬೇರೆ ದೇಶದ ಗುಲಾಮರಾಗೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ. ಕನ್ನಡಿಗರ ಹಂಗೆ ಆಗಬಾರ್ದು. ಸೊ ಹಾಗಾಗಿ ಇವೆಲ್ಲ ವಿಚಾರಗಳ ಬಗ್ಗೆ ನಾವು ಭಾಳ ಸಮಗ್ರವಾದಂಥ ಒಂದು ಕಲ್ಪನೆ ಇದೆ, ಸಮಗ್ರವಾದಂತಹ ವಿಚಾರಗಳನ್ನು ನಾವು ಪ್ರಣಾಳಿಕೆಯ ಮೂಲಕ ಬರೆದಿಟ್ಟಿದ್ದೀವಿ. ಇವೆಲ್ಲವನ್ನು ನಾವು ಮಾಡ್ತೀವಿ. ಬೇರೆ ಯಾವ ಪಕ್ಷವು, ವಿಶೇಷವಾಗಿ JCB ಅಂತ ಸ್ಥಾಪಿತ ವಂಶಪಾರಂಪರ್ಯ ಭ್ರಷ್ಟ ರಾಜಕೀಯ ಪಕ್ಷಗಳಿವೆಲ್ಲ, ಅದರಿಂದ ಸಾಧ್ಯನೇ ಇಲ್ಲ. ತಿರಸ್ಕರಿಸಿ ನಾವು ಇನ್ನೂ ಸಮಾನ ಮನಸ್ಕ ಪಕ್ಷಗಳ ಜೊತೆ ಸೇರಿಕೊಂಡು ಚುನಾವಣೆ ನಿಲ್ಲೋದಕ್ಕೂ ಸಹ ಮುಕ್ತವಾಗಿದ್ದೀವಿ. ಗಂಭೀರವಾಗಿ ಈ ಸಣ್ಣ ಪುಟ್ಟ ಪಕ್ಷಗಳು ಅಂತ ಏನೇನೋ ಅವ್ರು ಅಂದ್ಕೊಳ್ತಾರಲ್ಲ, ನೀವೆಲ್ಲ ದೊಡ್ಡ ಪಕ್ಷಗಳು ಕಂಡ್ರೆ ಒಂದು ರಾಜಕೀಯ ಪಕ್ಷ ಮಾಡೋದು ಸುಲಭ ಅಲ್ಲ. ಧೈರ್ಯವಾಗಿ ಚುನಾವಣೆಯನ್ನು ಎದುರಿಸಿ ಬನ್ನಿ. ಯಾವ್ಯಾವುದೋ BJP ಗುಮ್ಮ ತೋರಿಸಿ ಕಾಂಗ್ರೆಸ್ ಸಪೋರ್ಟ್ ಮಾಡಬೇಕು ಅಂತ ಒಂದ್ಸಲ ಅಂದ್ಕೊಳ್ಳೋದು, ಅಥವಾ BJP ದುಡ್ಡು ಕೊಟ್ಟರೆ BJP ಜೊತೆ ಹೋಗ್ಬಿಡೋದು, ಲೇವಾದೇವಿ ರಾಜಕಾರಣ. ನೀವು ಹೇಳಿದ್ರಲ್ಲ, ಹೋರಾಟಗಾರರು, ಮಾರಾಟಗೊಂಡ ಹೋರಾಟಗಾರರು, ಮಾರಾಟ ಮಾಡುತ್ತಿರುವ ಹೋರಾಟಗಾರಲ್ಲ, ಮಾರಾಟಗೊಂಡ ಸೋಲ್ಡ್ ಹೋರಾಟಗಾರರು. ಹಾಗಾಗಿ ಅಂತಹ ರಾಜಕೀಯ ಪಕ್ಷಗಳು ಆಗಬೇಡಿ, ಬನ್ನಿ. ಅವೆಲ್ಲ ಒಂದಷ್ಟು ಸಮಾನ ಮನಸ್ಕ ಪಕ್ಷಗಳು ಅನ್ಯಾಯದ ವಿರುದ್ಧ, ಅಕ್ರಮದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿರೋರ ಜೊತೆಗೆ ಸೇರಿ ನಾವು ಚುನಾವಣೆಗಳು ಎದುರಿಸೋಣ. ಈ JCB ಪಕ್ಷದ ದುರಾಡಳಿತಗಳನ್ನು ಕೊನೆಗೊಳಿಸೋಣ. ಒಂದು ಸಮೃದ್ಧ ಕರ್ನಾಟಕವನ್ನು, ಬಸವಣ್ಣನವರ ಆಶಯಗಳ ತರಹದ ಒಂದು, ಬಸವಣ್ಣ ಕಲ್ಯಾಣದಲ್ಲಿದ್ದಂಥವ್ರು, ಅದಕ್ಕೆ ನಾವು ಕಲ್ಯಾಣ ಕರ್ನಾಟಕ ಅಂತೀವಿ. ಕಲ್ಯಾಣ ಕರ್ನಾಟಕ 4-5 ಜಿಲ್ಲೆಗಳ ಕರ್ನಾಟಕ ಅಲ್ಲ, ಇಡೀ ರಾಜ್ಯವೇ ಕಲ್ಯಾಣ, ವೆಲ್ಫೇರ್ ಸ್ಟೇಟ್ ಆಗಬೇಕು. ಅದ್ರ ಜೊತೆಗೆ ಸರ್ವೋದಯ, ಕುವೆಂಪು ಅವರು
ಏನು ಹೇಳ್ತಾರೆ, ಕ್ಷಯಿಸ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ ಅಂತಹ ಒಂದು ಸದ್ಭಾವನೆ ಸದಾಶಯಗಳ ಒಂದು ಸರ್ವೋದಯ ಕರ್ನಾಟಕವನ್ನು ಕಟ್ಟೋಣ. ಅದನ್ನು ಕಟ್ತಾರ ಇವರು, ಈ ಬಿ ಜೆ ಪಿ ಕಳ್ಳರು, ಕಾಂಗ್ರೆಸ್ ಕಳ್ಳರು, JDSನ ಭ್ರಷ್ಟರು? ಸಾಧ್ಯವೇ ಇಲ್ಲ. ನೋಡ್ತಾ ಇದ್ದೀವಲ್ಲ, ಬಿಡಿ ಜಾತಿ ಕಾರಣಕ್ಕಾಗೋ ಕೋಮು ಕಾರಣಕ್ಕಾಗೋ ಇನ್ಯಾವುದೋ ದುರ್ಭಾವನೆಗಳ ಕಾರಣಕ್ಕಾಗಿ ಅಷ್ಟೇ ನೀವು ಇವ್ರನ್ನ ಬೆಂಬಲಿಸ್ತಾ ಇರುವಂತಹದ್ದು. ಬಿಡಿ, ಅದನ್ನು ಬಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬನ್ನಿ, ಸದಸ್ಯತ್ವ ತಗೊಳ್ಳಿ, ನಾಯಕರಾಗಿ ಚುನಾವಣೆಗೆ ನಿಂತ್ಕೊಳ್ಳಿ. ಏನು ಅವನ ದುಡ್ಡಿರೋನೇ ಚುನಾವಣೆ ನಿಂತ್ಕೊಳ್ಬೇಕಾಗಿರೋದು. ಸಂಪತ್ತಿಗೆ ಸವಾಲು ಹಾಕಿ, ಭ್ರಷ್ಟರ ದುಷ್ಟರ ಅಕ್ರಮ ಸಂಪತ್ತಿಗೆ ಸವಾಲು ಹಾಕಿ ರಾಜಕಾರಣಕ್ಕೆ ಬನ್ನಿ. ನಿಮಗೆ ಬೇಕಾದಂಥ ನಾಯಕತ್ವ ತರಬೇತಿಯನ್ನು, ವಿಚಾರವನ್ನು, ಹೋರಾಟದ ರೀತಿ ನೀತಿಗಳನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಲಿಸಿಕೊಡುತ್ತೆ. ನಾಯಕರಾಗಿ ರೂಪುಗೊಳ್ಳಿ. ಯಾವುದೋ ತುಂಬ ಬಡ ಕುಟುಂಬದಿಂದ ಬಂದಂಥ ನಿಜಲಿಂಗಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆದರು, ಬಡ ಕುಟುಂಬದಿಂದ ಬಂದಂತಹ ದೇವೇಗೌಡರು ದೇಶದ ಪ್ರಧಾನಮಂತ್ರಿ ಆದರು, ಅಲ್ಲೆಲ್ಲೋ ಚಾಯ್ ಮಾರ್ತಾ ಇದ್ರು ನಮ್ಮ ಕುಟುಂಬದವರು ಅಂತ ಹೇಳ್ತಿದ್ದಂಥ ನರೇಂದ್ರ ಮೋದಿ ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವರು ಆದರು. ಎಂತಹ ಸುಮ್ಮನೆ ನಾವು ಒಳ್ಳೆಯವರು ಕೆಟ್ಟವರು ರಾಜಕಾರಣದಲ್ಲಿ ಇದ್ದೇ ಇರ್ತಾರೆ, ಇಲ್ಲ ಅಂತಲ್ಲ. ಆದರೆ ಅವರ ಹಿನ್ನೆಲೆಯನ್ನು ನೋಡಿ, ಇನ್ನು ಮುಂದಕ್ಕೆ ಬರುವಂಥವ್ರು ಬರೀ ದುಡ್ಡಿರುವಂಥವ್ರು ಮಾತ್ರ ಆಗ್ತಾರೆ. ದುಡ್ಡು ಅದು ಯಾವುದೇ ರೀತಿ ತಲೆ ಹೊಡೆದಾದ್ರೂ ಸರಿ, ತಲೆ ಹಿಡಿದಾದ್ರೂ ಸರಿ, ಕೊಲೆ ಮಾಡಾದ್ರೂ ಸರಿ, ದುಡ್ಡು ಮಾಡಿರೋರು ರಾಜಕೀಯಕ್ಕೆ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಹಾಗಾಗಿ ಅವ್ರನ್ನ ಇದನ್ನ ಎದುರಿಸಬೇಕು ಅಂದರೆ ಸಾಮಾನ್ಯ ಹಿನ್ನೆಲೆಯ ಜನ ಹಣ ಹಂಚದೆ ಹೆಂಡ ಕುಡಿಸ್ದೆ ದುರ್ಭಾವನೆಗಳನ್ನು ಇಟ್ಟುಕೊಳ್ಳೋದು ರಾಜಕೀಯಕ್ಕೆ ಬರಬೇಕು ಅಂತ ಅವರು ಸವಾಲು ಹಾಕಬೇಕು. ನಾನು 5 ಚುನಾವಣೆಗಳಲ್ಲಿ ಸೋತಿದ್ದೇನೆ. ರವಿಕೃಷ್ಣಾರೆಡ್ಡಿ 5 ಚುನಾವಣೆಗಳಲ್ಲಿ ಸೋತಿದ್ದಾನೆ. ಚುನಾವಣೆಗಳಲ್ಲಿ ಸೋತಿದ್ದಾನೆ, ಜನ ಅವನ್ನ ಆಯ್ಕೆ ಮಾಡಿಲ್ಲ. ಆದರೆ ಜೀವನದಲ್ಲಿ ನಾವು ಸೋತಿಲ್ಲ, ಸತ್ತಿಲ್ಲ. ಇವತ್ತು ರವಿಕೃಷ್ಣಾರೆಡ್ಡಿ ರಾಜ್ಯದ ಸಾವಿರಾರು ಲಕ್ಷಾಂತರ ಜನರ ಹೃದಯದಲ್ಲಿದ್ದಾನೆ. ಅವ್ರಿಗೊಂದು ಧೈರ್ಯ ಸ್ಫೂರ್ತಿಯಾಗಿದ್ದಾನೆ. ನನಗೆ ಗೊತ್ತಿದೆ ಅದು. ಬದುಕ್ರಯ್ಯ, ಆ ಥರಕ್ಕೆ ಬನ್ನಿ. ಯಾವನ ದುಡ್ಡಿದ್ದವನು ದೊಡ್ಡ ಮನುಷ್ಯ, ಸಾಹೇಬ್ರು ಹೋಗಿ ಪುಡಿ ಸಾಬಿ, ಕರೀಂ ಸಾಬು, ಬಿಳಿ ಸಾಬ ಎಲ್ಲ ಹೋಗಾಯ್ತು. ಈಗ ನಾವೇ ಮಾಲೀಕರು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಮಾಲೀಕರು. ಕುಟುಂಬ ರಾಜಕಾರಣ ಇರುವಂಥ ಪಕ್ಷಗಳಲ್ಲಿ ನೀವು ಗುಲಾಮರು, ಜೀತದಾಳುಗಳು. ಬಿಟ್ಟು ಬನ್ನಿ. ಕುವೆಂಪು ಅವರು ಹೇಳಿದಲ್ವಾ, ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಭಾರತಾಂಬೆಯ ತಾಯಿ ನಮಗಿಂದು ಪೂಜಿಸುವ ಅಂತ ಬನ್ನಿ ಅಂತೇನೋ ಒಂದು ಹೇಳ್ತಾರಲ್ಲ. ಆ ರೀತಿಯಲ್ಲಿ ಈ ಭ್ರಷ್ಟ JCB ಪಕ್ಷಗಳ ಗುಲಾಮಗಿರಿಯಿಂದ ಬಿಟ್ಟು ಹೊರಗೆ ಬನ್ನಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಗ್ಗೆ ನಿಮಗೆ ಒಲವಿಲ್ವ? ಬೇಡ, ನೀವೇ ಒಂದು ಪಕ್ಷ ಕಟ್ಟಿ. ಅಥವಾ ನಿಮ್ಗೆ ಇಷ್ಟ ಇರುವಂಥ ಇನ್ನೊಂದು ಇದೇ ಥರದ ಸತ್ಯ ನ್ಯಾಯ ನೀತಿಯಾಗಿ ಹೋರಾಟ ಮಾಡ್ತಿರೋ ಇನ್ನೊಂದು ಪಕ್ಷವನ್ನು ಬೆಂಬಲಿಸಿ. ಅದು ಬಿಟ್ಟು ಭ್ರಷ್ಟ ಪಕ್ಷಗಳನ್ನೇ ಬೆಂಬಲಿಸ್ತೀರಾ? ಅಯ್ಯೋ, ಅವ್ರು ಬಿಟ್ಟರೆ ಬೇರೆ ಇನ್ಯಾರಿದ್ದಾರೆ? ಅಪ್ಪ ಆದವನು ಮಗ ಆದವನು. ನಮ್ಮಲ್ಲಿ ಅರೇಂಜ್ ಮ್ಯಾರೇಜ್ ವ್ಯವಸ್ಥೆಯಲ್ಲಿ ನಾನು ಕೇಳ್ತೀನಿ, ಮಗಳಿಗೆ ಮದುವೆ ಸಿಕ್ತು, ಒಂದು ಗಂಡಿಲ್ಲ ಅಂತ ಸುಮ್ಮನೆ ಕೂತಿರ್ತಾನೆ, ಹುಡ್ಕಲ್ವ ಊರೆಲ್ಲ. ತನ್ನ ಕಾಯಿಲೆ ಅಂದಾಗ ಒಬ್ಬ ಡಾಕ್ಟರ್ ಇಲ್ಲ ಅಂತ ಸುಮ್ಮನೆ ಇರ್ತಾನೆ, ಬೇರೆ ಎಲ್ಲ ಹೋಗಲ್ವಾ? ಏನು ನಮ್ದು ದೊಡ್ಡ ದುಡ್ಡಿರೋರು ಸಿಂಗಾಪುರ್ಗೆಲ್ಲ ಹೋಗಲ್ವ ಚಿಕಿತ್ಸೆಗೆ? ಅದು ಕೊಡುತ್ತೀರಾ? ರಾಜಕೀಯ ಪಕ್ಷ ಒಳ್ಳೆಯವನು ಯಾರಿದ್ದಾನೆ ಅಭ್ಯರ್ಥಿ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ರಾಜ್ಯದಲ್ಲಿ ಒಂದು ಒಳ್ಳೆ ಪಕ್ಷ ಯಾವುದಿದೆ ಹುಡ್ಕೋದಿಕ್ಕೆ ಕಷ್ಟನಾ? ನಿಮ್ಮ ದುರಹಂಕಾರ, ಕೆಲವೊಂದು ಜನರ ದುರಹಂಕಾರ, ದುರ್ನಡತೆ ಮತ್ತೆ ಒಳ್ಳೆಯದನ್ನು ಕಾಣಲಾರದಂಥ ಅಂಧತೆ ನಮ್ಮನ್ನು ಆ ಸ್ಥಿತಿಗೆ ತಳ್ಳಿಬಿಟ್ಟಿದೆ. ಬಿಡಿ, ಪೊರೆ ಕಳಚಿ ನೋಡಿ. ನನಗೆ ಗೊತ್ತಿದೆ ರಾಜ್ಯದಲ್ಲಿ ಎಷ್ಟು ಜನ ಒಳ್ಳೆಯವರಿದ್ದಾರೆ, ಹೋರಾಟಗಾರರಲ್ಲಿ ಎಷ್ಟು ಜನ ಒಳ್ಳೆಯವರಿದ್ದಾರೆ, ಎಷ್ಟೆಲ್ಲ ಜನ ತಮ್ಮ ಶ್ರಮ ತ್ಯಾಗ ಮಾಡಿ ನಾಡನ್ನು ಕಟ್ತಾ ಇದ್ದಾರೆ. ನನಗೆ ಗೊತ್ತಿದೆ. ನನಗೆ ಅವರೆಲ್ಲರ ಬಗ್ಗೆ ಗೌರವ ಇದೆ. ಎಲ್ಲ ರಾಜಕಾರಣಿಗಳು ಕೆಟ್ಟವ್ರೆ, ರಾಜಕಾರಣನೇ ಕೆಟ್ಟದ್ದು, ದುರಹಂಕಾರ. ಹೌದು, ಇವತ್ತು JCB ಪಾರ್ಟಿಗಳಲ್ಲಿರುವಂಥವರು ಬಹುತೇಕರು ಭ್ರಷ್ಟರು, ಅಯೋಗ್ಯರಿದ್ದಾರೆ. ಆದರೆ ಅಲ್ಲಿರೋ ಯೋಗ್ಯರಿಗೂ ಸ್ವಲ್ಪ ಧೈರ್ಯ ಸಾಲದು. ಅದಕ್ಕೆ ಧೈರ್ಯ ಇರುವಂಥ KRS ಪಕ್ಷ ಅಂತಿದೆ. ಇದೇ ಥರ ಹಲವಾರು ಪಕ್ಷಗಳಿದೆ. ನಮ್ಗೆ ಅವ್ರಿಗೆ ಕೆಲವೊಂದು ಸಣ್ಣ ಪುಟ್ಟ ಸೈದ್ಧಾಂತಿಕ ಭೇದಗಳಿರ್ಬೋದು, ಅದಕ್ಕಾಗಿ ನಾವು ಸೇರಿಲ್ಲ. ಆದರೆ ನಾವು ಜೊತೆಗೆ ಸೇರೋದಕ್ಕೂ, ಕೆಲಸ ಮಾಡೋದಕ್ಕೂ, ಸಮಾನ ಆಸಕ್ತರ ಜೊತೆಗೆ ಮುಕ್ತವಾಗಿದ್ದೀವಿ. ಅದೇ ರೀತಿಯಲ್ಲಿ ನೀವು ನೋಡಿ, ಬೆಂಬಲಿಸಿ ಅವರನ್ನು. KRS ಪಕ್ಷ ಬೇಡವಾ? ಕಮ್ಯುನಿಸ್ಟ್ನ ಬೆಂಬಲಿಸಿ, ಅಥವಾ ಇನ್ಯಾವುದೋ ಮಹಿಮಾ ಪಟೇಲ್ರನ್ನ ಬೆಂಬಲಿಸಿ, ಆಮ್ ಆದ್ಮಿ ಪಾರ್ಟಿ ಬೆಂಬಲಿಸಿ, ಲೋಕಸತ್ತಾ ಬೆಂಬಲಿಸಿ, ರೈತ ಸಂಘವನ್ನು ಬೆಂಬಲಿಸಿ. ಏನು JCBಗೆ ಓಟ್ ಹಾಕ್ಬೇಕಾ? JDS ಕಾಂಗ್ರೆಸ್ BJPಗೆ ಓಟ್ ಹಾಕ್ಬೇಕಾ? ಬೇಡ, ನೋಟಾಗಿ ಓಟ್ ಹಾಕಿ. ನಿಮ್ಗೆ KRS ಪಕ್ಷದವನು ಸರಿ ಇಲ್ಲ, ನಾನು ಪರಮ ಪವಿತ್ರ, ನನ್ನ ಓಟು KRS ಪಕ್ಷದವ್ರಿಗೂ ತಗೊಳಕ್ಕೆ ಯೋಗ್ಯತೆ ಇಲ್ಲ, ನೋಟಾಗಿ ಹಾಕ್ತೀನಿ, ಹಾಕಿ. ಅದೊಂದು ವಿರೋಧದ ದಾಖಲಾಗುತ್ತೆ. ನಾವು ಕಷ್ಟಪಡ್ತೀವಿ. ಮುಂದಿನ ಸಲಕ್ಕೆ ನಿಮ್ಮ ಓಟನ್ನು ಪಡ್ಕೊಳ್ಳೋದಕ್ಕೆ ಬೇಕಾದಂಥ ರೀತಿಯಲ್ಲಿ ನಾವು ಕಷ್ಟಪಡ್ತೀವಿ. ನಂಬಿಕೆ ಬಂದಿಲ್ಲ ನಿಮಗೆ? ಬೇಡ, ನೀವೇ ದೊಡ್ಡ ಮನುಷ್ಯರು ಇರ್ಬೋದು, ನೀವೇ ಪರಮ ಪವಿತ್ರರು ಇರಬಹುದು. ಮುಂದಿನ ಸಲಕ್ಕೆ ನಿಮ್ಮ ಪರಮ ಪವಿತ್ರರಾದಂಥ ನೀವೂ ಸಹ ನಮ್ಮನ್ನು ಗೌರವಿಸುವಂಥ ಅದನ್ನು ಹೀಗೆ ಮಾಡಿ. ಇದು ಮಾಡಿದ್ರೆ ಮಾತ್ರ ಬದಲಾಗುತ್ತೆ, ದೇಶ ಉದ್ಧಾರ ಆಗುತ್ತೆ, ನಾಡು ಉಳಿಯುತ್ತೆ.
ಇಲ್ಲಾಂದರೆ ಬರಲಿರುವ ದಿನಗಳಲ್ಲಿ ಇವತ್ತಿರುವಂಥ ನಾಯಕತ್ವ ಇವರು ಒಂದೇ ದಿವಸಕ್ಕೆ ತಮ್ಮ ಚಾಪೆ ಮಡ್ಚ್ಕೊಂಡು ಓಡೋಗುವಂಥವ್ರು. ಬಾಂಗ್ಲಾದಲ್ಲಿ, ನೇಪಾಳಲ್ಲಿ ನೋಡಿದ್ವಲ್ಲ, ಯಾವ ನಾಯಕತ್ವ ಉಳೀತು? ಇವ್ರು ಯಾರನ್ನು ಅಂಥ ದಿನಗಳಲ್ಲಿ ತಪ್ಪಿಸ್ಕೊಂಡು ಓಡಾಡುವಂಥ ಕ್ಷುದ್ರ ಜೀವಿಗಳು ಇವತ್ತಿರುವಂಥ ನಮ್ಮ ನಾಯಕರು. ನೀವು ಒಂದು ನೆನಪಿಸ್ತಾ ಇದ್ದೀನಿ ಜನಕ್ಕೆ, ಇವತ್ತಿನ ಭ್ರಷ್ಟ ವ್ಯವಸ್ಥೆ ಎಷ್ಟು ಭಯ ಪಟ್ಟಿದೆ ಅಂದರೆ, ಬೆಂಗಳೂರಿನಲ್ಲಿರುವಂತಹ ಫ್ರೀಡಮ್ ಪಾರ್ಕ್ ಜಾಗ ಏನು ಹೋರಾಟಗಳಿಗೆ ಅಂತ ಮೀಸಲಿಟ್ಟಿದ್ದಾರೋ ಅದನ್ನು ಇವತ್ತು ಭದ್ರಕೋಟೆಯನ್ನಾಗಿ ಮಾಡಿದ್ದಾರೆ. ಇಡೀ ಇದರಲ್ಲಿ ಏನು ಸುಬೇದಾರ್ ಛತ್ರಂ ರೋಡ್ ಅಲ್ವಾ, ಅದು ರೇಸ್ ಕೋರ್ಸ್ ರೋಡು, ಆ ಇಡೀ ರಸ್ತೆಯಲ್ಲಿ KR ಸರ್ಕಲ್ನಿಂದ ಇದ್ರ ತನಕ ಫ್ರೀಡಮ್ ಪಾರ್ಕ್ ಮುಂದೆ ಬರುವಂಥದ್ದು ಇದಕ್ಕೆ ಪೂರ್ತಿಯಾಗಿ ಗೋಡೆ ತರಕ್ಕೆ ದೊಡ್ಡ ಇದು ಏನು ಕಬ್ಬಿಣದ ಸಲಾಕೆಗಳನ್ನು ಹಾಕಿದ್ದಾರೆ. ಈ ಕಡೆಯಿಂದ ಆ ಕಡೆಗೆ ಬರೋದಕ್ಕಾಗಬಾರ್ದು, ಮುಂದ್ಗಡೆ ಇದ್ರ ಹತ್ರ ಲಾಕ್ ಮಾಡಿದ್ದಾರೆ, ಗೇಟ್ ಹಾಕಿದ್ದಾರೆ. ಆ ಫ್ರೀಡಮ್ ಪಾರ್ಕ್ ಒಳಗಡೆ ಪೂರ್ತಿಯಾಗಿ ದೊಡ್ಡ ದೊಡ್ಡ ಇದು ಏನು ಕಾಂಪೌಂಡ್ ನಿಲ್ಲಿಸ್ಬಿಟ್ಟಿದ್ದಾರೆ, ಕಬ್ಬಿಣದ ಕಾಂಪೌಂಡ್ ಸರಳುಗಳು ಹಾಕಿ. ಹಿಂದ್ಗಡೆ ಒಂದು ಅಲ್ಲಿ ಇದ್ರ ಹತ್ರ ಯಾವ್ದಾದ್ರು ಹೋಮ್ ಸೈನ್ಸ್ ಕಾಲೇಜ್ ಹತ್ರ ಒಂದು ಗಾಡಿ ಅಡ್ಡ ಹಾಕಿದ್ರೆ ಒಳಗಡೆ ಬಂದಿರೋ ಮಿಕಾ ಒಬ್ಬನು ಆಚೆಗೆ ಬರೋದಕ್ಕಾಗೋದಿಲ್ಲ. ಅದ್ರ ಜೊತೆಗೆ ದೊಡ್ಡ ದೊಡ್ಡ ವಾಟರ್ ಕ್ಯಾನನ್ಸ್, ಜಲಫಿರಂಗಿಗಳನ್ನು ಇಟ್ಕೊಂಡು ಅಲ್ಲಿ ಕಾವಲು ಕಾಯ್ತಾ ಇದ್ದಾರೆ. ವ್ಯವಸ್ಥೆ ಭಯ ಪಟ್ಟಿದೆ, ಯಾಕಂದರೆ ಪೊಲೀಸರಿಗೂ ಗೊತ್ತಿದೆ ಇವತ್ತು ಜನ ತುದಿಗಾಲ ಮೇಲೆ ನಿಂತಿದ್ದಾರೆ. ನಾವು ಮಾಡ್ತಿರುವಂಥ ಆಕ್ರಮಣಗಳು, ನಮ್ಮ ದುರಾಡಳಿತ, ನಮ್ಮ ಭ್ರಷ್ಟಾಚಾರ, ರಾಜಕಾರಣಿಗಳ ದುರ್ನಡತೆ, ಇವೆಲ್ಲದಿಂದ ಜನ ಏನು ಬೆಂಕಿ ಮೇಲೆ ಕೂತಂಗಿದ್ದಾರೆ. ಯಾವ ಬೇಕಾದ್ರೆ ಏನಾದರೂ ಆಗಬಹುದು ಅಂತ ನಾವು ಅದಕ್ಕೆ ಹೇಳ್ತಿದ್ವಿ. ಅಂಥದ್ದು ಯಾವುದೂ ಅವಕಾಶ ಕೊಡಬೇಡಿ. ನೀವು ಜನ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಳ್ಳಿ, ಅಂಥದ್ದು ಯಾವುದೂ ಆಗೋದಿಲ್ಲ. ಅಧಿಕಾರಿಗಳು, ರಾಜಕಾರಣಿಗಳು ಅಷ್ಟೇ ಒಳ್ಳೆಯವ್ರಾಗ್ರಯ್ಯ, ಒಳ್ಳೆ ಸಂಬಳ ಸಿಗ್ತಾ ಇದೆ, ಸಂಬಳದಲ್ಲಿ ಬದುಕ್ರಯ್ಯ, ಮನಮರ್ಯಾದೆಯಿಂದ ಬದುಕ್ರಯ್ಯ, ನೆಮ್ಮದಿ ಇರುತ್ತೆ ಕಣ್ರಪ್ಪ. ನಿಮ್ಮ ಮಕ್ಕಳು ನಮ್ಮಪ್ಪ ಒಳ್ಳೆ ಪ್ರಾಮಾಣಿಕ ಅಧಿಕಾರಿ ಆಗಿದ್ದ, ಯಾರಾದರೂ ನೋಡಿ ನಮ್ಮಪ್ಪ ದುಡ್ಡು ಮಾಡ್ದ ಅಂತ ಹೇಳ್ತಾನೋ, ನಮ್ಮಪ್ಪ ಪ್ರಾಮಾಣಿಕ ಅಧಿಕಾರಿ ಆಗಿದ್ದ ಅಂತ ಹೇಳೋಕೆ ಇಷ್ಟಪಡ್ತಾನೋ? ದುಡ್ಡು ಮಾಡಿರ್ಬೋದು, ಅದನ್ನ ಹೇಳ್ತಾನ? ಹೇಳಲ್ಲ, ಹೇಳ್ಕೊಳ್ಳಲ್ಲ. ನಾವು ಶ್ರೀಮಂತರು ಅಂತಾರೆ. ನಮ್ಮಪ್ಪ ಹೆಂಗ್ ದುಡ್ಡು ಮಾಡ್ದ ಅಂತ ಹೇಳ್ತಲ್ಲ, ಹೇಳಲ್ಲ. ಇನ್ನು ಭ್ರಷ್ಟ ಅಧಿಕಾರಿಗಳ ಮಕ್ಕಳು ನಮ್ಮಪ್ಪ ಅಲ್ಲಾಸ್ತಿ ಮಾಡ್ದ, ಇಲ್ಲಾಸ್ತಿ ಮಾಡ್ದ, ಅಪರೂಪ. ಅದು ನಮ್ಮಪ್ಪ ಮೈ ಫಾದರ್ ವಾಸ್ ಎ ಗ್ರೇಟ್ ಮ್ಯಾನ್ ಅಂತಾರೆ. ಹಿ ವಾಸ್ ವೆರಿ ಆನೆಸ್ಟ್, ಹಿ ಡಿಂಟ್ ಮೇಕ್ ಎನಿ ಪ್ರಾಪರ್ಟಿ ಬಟ್ ಸ್ಟಿಲ್ ವಿ ಲವ್ ಹಿಮ್, ವಿ ಆರ್ ಪ್ರೌಡ್ ಆಫ್ ಹಿಮ್ ಅಂತಾರೆ. ಅದೇ ಈ ಕಳ್ಳ ದುಡ್ಡು ಮಾಡಿರುವಂಥ ಮಕ್ಕಳು ಅದೇನೋ ಸಿಗರೇಟ್ ಸೇದ್ಕೊಂಡು, ಡ್ರಗ್ಸ್ ತೆಗೆದುಕೊಂಡು, ಇಲ್ಲೆಲ್ಲ ಮಾಡಿಕೊಂಡು ಇದ್ದಾರೆ, ಬಹಳ ಜನ ಇದ್ದಾರೆ. ಸಂಖ್ಯೆ ಪ್ರಾಮಾಣಿಕ ಅಧಿಕಾರಿಗಳ ಮಕ್ಕಳು ಒಳ್ಳೆಯ ಸ್ಥಾನಗಳಿಗೆ ಹೋಗುವಷ್ಟು ಭ್ರಷ್ಟ ಅಧಿಕಾರಿಗಳ ಮಕ್ಕಳು ಹೋಗೋದಿಲ್ಲ. ಪ್ರಾಮಾಣಿಕ ಅಧಿಕಾರಿಗಳ ಮಕ್ಕಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭ್ರಷ್ಟ ಅಧಿಕಾರಿಗಳ ಮಕ್ಕಳು ದುರ್ವ್ಯಸನಗಳಿಗೆ ಬಲಿಯಾಗ್ತಾರೆ. ಇಷ್ಟೇನ್ರಪ್ಪ. ನೀವು ನಿಮ್ಮ ಮಕ್ಕಳನ್ನ ಬದುಕೋಬೇಕು ಅಂತಿರೋ, ನಿಮ್ಮ ಮಕ್ಕಳನ್ನ ಹಾಳು ಮಾಡ್ಕೊಳ್ಬೇಕು ಅಂತಿರೋ, ಅದು ನಿಮಗೆ ಬಿಟ್ಟಿದ್ದು. ರೈಟ್ ಸರ್, ಇಷ್ಟೊತ್ತು ತಮ್ಮ ಸುದೀರ್ಘ ಅವಧಿಯ ರಾಜಕೀಯ ಪಯಣದಲ್ಲಿ ತಮ್ಮ ವೈಯಕ್ತಿಕ ಜೀವನದ ಯಶೋಗಾಥೆ ಜೊತೆಗೆ KRS ಪಕ್ಷ ಏನು ಮುಂದಿನ ಆಶಯಗಳು ಮತ್ತು ರಾಜಕೀಯದಲ್ಲಿ KRS ಪಾರ್ಟಿಯ ಪ್ರಮುಖ ಪಾತ್ರಗಳು, ಹೆಜ್ಜೆಗಳ ಬಗ್ಗೆ ಸುದೀರ್ಘವಾಗಿ ನಮ್ಮೊಂದಿಗೆ ಮಾತನಾಡಿದ್ದೀರಾ. ಮತ್ತೊಮ್ಮೆ ಭರತ್ ನ್ಯೂಸ್ ನೆಟ್ವರ್ಕ್ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ನಿಮ್ಮ ವೀಕ್ಷಕರಿಗೂ ಶುಭಾಶಯಗಳನ್ನು ಹೇಳ್ತಾ, ಒಳ್ಳೆಯದರ ಜೊತೆಗಿರಿ, ಒಳ್ಳೆಯದನ್ನು ಬೆಂಬಲಿಸಿ. ನಾನೊಂದು ಪುಸ್ತಕದ ತರ್ಜುಮೆ ಮಾಡಿದ್ದೆ, ಅದರಲ್ಲಿ ಅದು ಪುಸ್ತಕದ ಟೈಟಲೇ ಒಳ್ಳೆಯದನ್ನೇ ಮಾಡಿ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡುತ್ತಲೇ ಇರಿ. ಅದು ನಿಮ್ಮನ್ನು ಕಾಪಾಡುತ್ತೆ, ನಾಡನ್ನು ಕಾಪಾಡುತ್ತೆ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಅತಿಥಿ ರವಿಕೃಷ್ಣ ರೆಡ್ಡಿ ಅವರು ತಮ್ಮ ರಾಜಕೀಯ ಮಜಲುಗಳನ್ನ ಮತ್ತು ಜೀವನದ ಯಶೋಗಾಥೆ ಬಗ್ಗೆ ಸುದೀರ್ಘವಾಗಿ ನಮ್ಮೊಂದಿಗೆ ಮಾತನಾಡಿದ್ದಾರೆ. ಇದೇ ರೀತಿ ಮುಂದಿನ ಬಾರಿ ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಅದೇ ರೀತಿ ನಮ್ಮ ಈ ಪ್ರಯತ್ನಕ್ಕೆ ಸದಾ ನಿಮ್ಮ ಪ್ರೋತ್ಸಾಹ ಇರಲಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.